ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದಲ್ಲಿ, ನೀವು ಸತ್ಯವೇದದಲ್ಲಿ ಬರೆಸಿಕೊಟ್ಟಿರುವಂತಹ ಈ ಮಾತುಗಳ ಬಗ್ಗೆ ಇನ್ನೊಂದಷ್ಟು ಆಲೋಚನೆ ಮಾಡ್ಲಿಕ್ಕೋಸ್ಕರ ನಾವೆಲ್ಲರೂ ಕೂಡಿದ್ದೀವಿಯಪ್ಪ. ಹೇಳ್ತಿರುವಂತಹ ನಮಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ಪ್ರಿಯರಾದ ದೇವಜನರೇ, ಈಗಾಗಲೇ ಪ್ರಕಟಿಸಿರುವ ಹಾಗೆ ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯರೇ. ಈ 2ನೇ ಸಾರಿ ಈ ತಿಂಗಳಲ್ಲಿ ನಿಮ್ಮೊಟ್ಟಿಗೆ ಸೇರಿ ವಾಕ್ಯವನ್ನ ಹಂಚಿಕೊಳ್ತಿರುವಂತಹದ್ದು ಬಹಳ ಸಂತೋಷಕರವಾಗಿರುವಂತಹ ವಿಚಾರ. ಈ ಅವಕಾಶ ಕೊಟ್ಟಿರುವಂತಹ ಸಭೆಯವರಿಗೆ ಹಾಗೆ ಸಭಾಪಾಲಕರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನ, ಧನ್ಯವಾದಗಳನ್ನು ಹೇಳ್ತಾ ಸಂದೇಶವನ್ನು ಶುರು ಮಾಡೋಣ ಪ್ರಿಯರೇ. ಈಗಾಗಲೇ ಪ್ರಕಟಿಸಿರೋ ಹಾಗೆ ಈಗ ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಆತ್ಮಹತ್ಯೆಗಳನ್ನು ತಡೆಗಟ್ಟುವಲ್ಲಿ ಸತ್ಯವೇದದ ಪಾತ್ರ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಟಾಪಿಕ್ ನೇಮ್ ಅನ್ನ ಹೇಳ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆತ್ಮಹತ್ಯೆಗಳನ್ನ ತಡೆಗಟ್ಟುವಲ್ಲಿ, ಅಂದ್ರೆ ಸೂಯಿಸೈಡ್ ಪ್ರಿವೆನ್ಷನ್ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೂಯಿಸೈಡ್ ಪ್ರಿವೆನ್ಷನ್ ಅಲ್ಲಿ ಸತ್ಯವೇದ ಪೋಷಿಸ್ತಿರುವಂತಹ ರೋಲ್ ಏನು, ಸತ್ಯವೇದದ ಪಾತ್ರ ಏನು, ಆತ್ಮಹತ್ಯೆಗಳನ್ನ ತಡೆಗಟ್ಟುವಲ್ಲಿ ಸತ್ಯವೇದದ ಪಾತ್ರ ಏನು, ಇದನ್ನ ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಓಕೆ, ಇಷ್ಟಕ್ಕೂ ಈ ಅಂಶವನ್ನ ಏನಕ್ಕೋಸ್ಕರ ಆಲೋಚನೆ ಮಾಡ್ಬೇಕು? ತುಂಬಾ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ. ಆತ್ಮಹತ್ಯೆ ಅಂದಿದ ತಕ್ಷಣ ನಾರ್ಮಲ್ ಆಗಿ ಇದೆಲ್ಲ ಹಾಸ್ಪಿಟಲ್ಗಳಲ್ಲಿ ಅಲ್ಲಿ ಇಲ್ಲಿ ಕೇಳುವಂತಹ ಮಾತಲ್ವಾ? ಏನಕ್ಕೂ ಸತ್ಯವೇದದ ಅಂಶಗಳು ಒಂದು ರೀತಿಯಾಗಿ ಕೇಳಿಸ್ಬೇಕಲ್ವಾ ನಮ್ಗೆ? ಆದ್ರೆ ಏನಕ್ಕೋಸ್ಕರ ಆತ್ಮಹತ್ಯೆ ಬಗ್ಗೆ, ಸೂಸೈಡ್ ಬಗ್ಗೆ ನಾವು ಏನಕ್ಕೋಸ್ಕರ ಆಲೋಚನೆ ಮಾಡ್ಬೇಕು? ಅದಕ್ಕೊಂದು ಕಾರಣ ಇದೆ, ಮುಖ್ಯವಾಗಿರುವಂತಹ ಬಲವಾಗಿರುವಂತಹ ಕಾರಣ ಇದೆ. ಆ ಕಾರಣ ಏನು ಇಷ್ಟಕ್ಕೂ? ಪ್ರಿಯರೇ, ಪ್ರಪಂಚದಲ್ಲಿ ಸುಮಾರು 7 ಲಕ್ಷ ಜನ, ಮತ್ತೆ ಹೇಳ್ತಿದ್ದೀನಿ, ಸುಮಾರು 7 ಲಕ್ಷ ಜನ ಒಂದು ವರ್ಷಕ್ಕೆ ಸೂಸೈಡ್ಗೆ ಬಲಿಯಾಗ್ತಾರೆ. ಎಷ್ಟು ಲಕ್ಷ ಜನ? 7 ಲಕ್ಷ ಜನ. ಹಾಗಾದ್ರೆ 7 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೋತಾರ ಒಂದು ವರ್ಷಕ್ಕೆ? ಹೌದು. ಈಗ ನಿಮ್ಮನ್ನ ನಾನೊಂದು ಪ್ರಶ್ನೆ ಕೇಳಿದ್ರೆ, ಈ 7 ಲಕ್ಷ ಜನರಲ್ಲಿ ಎಷ್ಟು ಜನ ಪರಲೋಕಕ್ಕೆ ಹೋಗ್ತಾರೆ? ಆತ್ಮಹತ್ಯೆ ಮಾಡ್ಕೊಂಡವರಲ್ಲಿ ಈ 7 ಲಕ್ಷ ಜನ ಏನ್ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ವರ್ಷಕ್ಕೆ, ಇವರಲ್ಲಿ ಎಷ್ಟು ಜನ ಪರಲೋಕಕ್ಕೆ ಸೇರ್ತಾರೆ? ಎಷ್ಟು ಜನ ಸೇರ್ಬೋದು ಪ್ರಿಯರೇ? 7 ಲಕ್ಷದಿಂದಾಗಿ ಆತ್ಮಹತ್ಯೆ 7 ಲಕ್ಷ ಜನ ಮಾಡ್ಕೊಳ್ತಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ಳುವಂತವ್ರು ಸತ್ತೋಗ್ತಿದ್ದಾರೆ. ಓಕೆ, 7 ಲಕ್ಷ ಜನ ಸಾಯ್ತಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು. ಎಷ್ಟು ಜನ ಪರಲೋಕಕ್ಕೆ ಹೋಗಿ ಸೇರಬಹುದು 7 ಲಕ್ಷ ಜನದಲ್ಲಿ? ಟ್ರೈ ಮಾಡ್ತೀರಾ ಯಾರಾದ್ರೂ ಈ ಪ್ರಶ್ನೆಗೆ ಉತ್ತರವನ್ನ? ಒಬ್ರು ಹೋಗೋದಿಲ್ವಾ? ಹೌದು, ಒಬ್ರು ಹೋಗೋದಿಲ್ಲ. ಏನಕ್ಕೋಸ್ಕರ? ಈ 7 ಲಕ್ಷ ಜನರನ್ನ ನೀವು ಡಿವೈಡ್ ಮಾಡಿದ್ರೆ 365 ದಿನಕ್ಕೆ, ಒಂದು ವರ್ಷಕ್ಕೆ 7 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಇದನ್ನ 365 ಅಲ್ಲಿ ಡಿವೈಡ್ ಮಾಡಿದ್ರೆ, ಡಿನಾಮಿನೇಟರ್ ಅಲ್ಲಿ 365 ತಗೊಂಡು ಡಿವೈಡ್ ಮಾಡಿದ್ರೆ, ಒಂದು ದಿನಕ್ಕೆ ಸುಮಾರು 1900 ಜನ. ಒಂದು ದಿನಕ್ಕೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ? 1900 ಜನ ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಕಳ್ಕೊಳ್ತಿರುವಂತವರ ಸಂಖ್ಯೆ ಒಂದು ದಿನಕ್ಕೆ 1900. ಹಾಗಾದ್ರೆ ಒಂದು ದಿನಕ್ಕೆ 1900 ಜನ ನರಕದ ಪಾಲಾಗ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ, ಇಷ್ಟಕ್ಕೂ ಆತ್ಮಹತ್ಯೆ ಅನ್ನುವಂತಹ ಪದ ಮೊಟ್ಟ ಮೊದಲನೇದಾಗಿ ತಪ್ಪು. ಯಾಕೆಂದ್ರೆ ಆತ್ಮವನ್ನ ಹತ್ಯೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇವರು ತಮ್ಮ ಪ್ರಾಣಗಳನ್ನ ತಗೊಳ್ತಿದ್ದಾರೆ ಬೇಸಿಕಲಿ. ಮತ್ತೆ ಹೇಳ್ಬೇಕು ಅಂತ ಹೇಳಿದ್ರೆ, ಸೂಸೈಡ್ ಅಂತ ಹೇಳಿದ್ರೆ ಏನ್ ಮಾಡ್ಕೊಳ್ತಿದ್ದಾರೆ? ಆತ್ಮವನ್ನ ಇವ್ರು ಕೊಲ್ಲಿಕ್ ಆಗೋದಿಲ್ಲ. ಕಳೆದ ವಾರ ನೀವು ಕೇಳಿದ್ರಿ, ಆತ್ಮಕ್ಕೆ ಸಾವಿದ್ಯಾ? ಇಲ್ಲ. ಹಾಗಾದ್ರೆ ಇವರ ಪ್ರಾಣಗಳನ್ನ ಇವರು ತಕ್ಕೊಳ್ತಿದ್ದಾರೆ, ತಮಗೆ ತಾವೇ ತಮ್ಮ ಪ್ರಾಣಗಳನ್ನ ಅಳಿಸ್ಕೊಳ್ತಿದ್ದಾರೆ. ದೇವರು ಕೊಟ್ಟಿರುವಂತಹ ಆಯುಷ್ಕಾಲದಲ್ಲಿ ಪೂರ್ತಿಯಾಗಿ ಬದುಕದೆ ಮಧ್ಯದಲ್ಲಿ ತಮ್ಮ ಪ್ರಾಣಗಳನ್ನ ಕಳ್ಕೊಳ್ತಿದ್ದಾರೆ. ಓಕೆ, ಈ ಜನರೆಲ್ಲರೂ ಸಹ, ಅಂದ್ರೆ ನಾನು ಈಗ ತಾನೇ ಏನ್ ಹೇಳಿದೆ, 7 ಲಕ್ಷ ಜನ ಒಂದು ವರ್ಷಕ್ಕಂದ್ರೆ ಒಂದು ದಿನಕ್ಕೆ 1900 ಜನ. ಈ 1900 ಜನ ಮರಣ ಹೊಂದುತ್ತಿದ್ದಾರಲ್ವಾ ಪ್ರತಿ ದಿನನೂ ಸಹ ಸೂಸೈಡ್ ಮಾಡ್ಕೊಂಡು, ಆವ್ರೇಜ್ ಆಗಿ. ಓಕೆ, ಹಾಗಾದ್ರೆ ಈ 1900 ಜನ ಯಾವ ಪಾಲಾಗ್ತಿದ್ದಾರೆ? ನರಕದ ಪಾಲಾಗ್ತಿದ್ದಾರೆ. ಇವ್ರು ಯಾರು ಪರಲೋಕಕ್ಕೆ ಹೋಗೋದಿಲ್ವಾ? ಖಂಡಿತವಾಗ್ಲೂ ಹೋಗೋದಿಲ್ಲ. ಏನಕ್ಕೋಸ್ಕರ ಹೋಗೋದಿಲ್ಲ? ದೇವರು ಇವರನ್ನ ಭೂಮಿಯ ಮೇಲೆ ಬಿಡಬೇಕಾದ್ರೆ, ಇವರಿಗೆ ಒಂದು ಆಯುಷ್ಕಾಲ ಅಂತ ಹೇಳಿ ಕೊಟ್ಟು ಕಳ್ಸಿದಾರ. ನೀನು ಇಷ್ಟು ವರ್ಷ ಬದುಕಬೇಕು ಅಂತ ಹೇಳಿ ಕೊಟ್ಟು ಕಳ್ಸಿದ್ದಾರೆ. ಆ ಆಯುಷ್ಕಾಲಕ್ಕೆ ತಕ್ಕಂತೆ ನಾವು ದೇವರಿಗೋಸ್ಕರ ಮಾಡ್ಬೇಕಾಗಿರುವಂತ ಕೆಲಸಗಳು, ನಾವು ಭೂಮಿಯ ಮೇಲೆ ಹೇಗೆ ಜೀವನ ಮಾಡ್ಬೇಕು, ಇದನ್ನೆಲ್ಲ ದೇವರು ಕನಸು ಕಟ್ಕೊಂಡು ಒಂದು ಆಯುಷ್ಕಾಲ, ಒಂದು ಲೈಫ್ ಸ್ಪ್ಯಾನ್ ಅನ್ನ ಫಿಕ್ಸ್ ಮಾಡಿ ನಮ್ಮನ್ನ ಭೂಮಿಯ ಮೇಲೆ ಬಿಡ್ತಿದ್ದಾರೆ. ಓಕೆ, ಇವ್ರು ಏನ್ ಮಾಡ್ತಿದ್ದಾರೆ? ಅದರಲ್ಲಿ ಈ ಸೂಸೈಡ್ ಮಾಡ್ಕೊಳ್ಳುವಂತವರೆಲ್ಲ ಏನ್ ಮಾಡ್ತಿದ್ದಾರೆ? ದೇವ್ರು ನಮಗೊಂದು ಆಯುಷ್ಕಾಲ ಕೊಟ್ಟಿದ್ರೆ ನಾವು ಈ ಆಯುಷ್ಕಾಲ ಬದುಕೋದಿಲ್ಲ, ನಮ್ಗೆ ದೇವ್ರು 60 ವರ್ಷ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಸೂಸೈಡ್ ಮಾಡ್ಕೊಳ್ಳುವಂತಹ ಪ್ರತಿಯೊಬ್ಬೊಬ್ರು ಏನಂತಿದ್ದಾರೆ ಗೊತ್ತಾ?
ಒಬ್ಬ 40 ವರ್ಷಕ್ಕೆ ಸೂಸೈಡ್ ಮಾಡ್ಕೋತಿದ್ದಾನೆ ಅಂತ ಅನ್ಕೊಳ್ಳಿ. ದೇವ್ರು ಕೊಟ್ಟಿರುವಂತಹ ಆಯುಷ್ಕಾಲ ಎಷ್ಟು ಈ ವ್ಯಕ್ತಿಗೆ? 60 ವರ್ಷ. ಆದ್ರೆ ಈ ವ್ಯಕ್ತಿ ಪ್ರಾಣ ಕಳ್ಕೊಳ್ತಿರುವಂತಹದ್ದು ಎಷ್ಟನೇ ವಯಸ್ಸಿನಲ್ಲಿ? 40ನೇ ವಯಸ್ಸಿನಲ್ಲಿ. ಈಗ 40ನೇ ವಯಸ್ಸಿನಲ್ಲಿ ಈ ವ್ಯಕ್ತಿ ಪ್ರಾಣ ಕಳ್ಕೊಬೇಕಾದ್ರೆ ಅದು ಏನ್ ಅಂದಂಗೆ ಗೊತ್ತಾ ದೇವರಿಗೆ ನಾವು? ನೀನ್ 60 ವರ್ಷ ನನಗ್ ಬರ್ಕೊಟ್ಟಿದ್ಯಲ್ವಾ? ನಾನ್ 60 ವರ್ಷ ನನಗಿರ್ಲಿಕ್ಕೆ ಇಷ್ಟ ಇಲ್ಲ. ನನ್ ಕೈಯಲ್ಲಿ ಬಾಧೆ ಕಷ್ಟಗಳು ತಾಳ್ಕೊಳ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ 40 ವರ್ಷಕ್ಕೆ ನನ್ನ ಪ್ರಾಣವನ್ನ ತಗೊಳ್ತಿದೀನಿ ಅಂತ ಅಂದ್ಹಂಗೆ. ಅಂದ್ರೆ ದೇವ್ರು ಒಂದು ಆಯುಷ್ಕಾಲವನ್ನ ಫಿಕ್ಸ್ ಮಾಡಿ ನಮಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನನಗಿಷ್ಟು ಬದುಕ್ಲಿಕ್ಕೆ ಇಷ್ಟ ಇಲ್ಲ. ನಾನು ಇಷ್ಟನೇ ವಯಸ್ಸಿಗೆ ನನ್ನ ಪ್ರಾಣವನ್ನ ಕಳ್ಕೊಳ್ತಿದೀನಿ ಅಂತ ಅಂದ್ಹಂಗೆ. ಹೌದಾ? ದೇವ್ರು ಅನ್ಕೊಂಡಿರುವಂತ ಆಲೋಚನೆಗೆ ವಿರುದ್ಧವಾಗಿ ಹೋದಂಗೆ. ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೋತಿದ್ದಾನೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅಂದ್ರೆ ಆತ್ಮಹತ್ಯೆ ಈ ಈ ಹೆಸರೇ ಉಪಯೋಗಿಸ್ತಾರೆ. ಯಾಕಂದ್ರೆ ಲೋಕದಲ್ಲಿ ತುಂಬಾ ಜನರಿಗೆ ಪರಿಚಯ ಇದೆ. ಪ್ರಾಣ ತಕ್ಕೊಳ್ಳುವಂತಹದ್ದು, ಪ್ರಾಣ ತೆಗೆಯುವಂತಹದ್ದು ಅಂತ ಗೊತ್ತಾಗೋದಿಲ್ಲ. ಹೌದಾ? ಅದಕ್ಕೋಸ್ಕರ ನಾವು ಸಹ ಈ ಸಂದೇಶದ ನಿಮಿತ್ತಕ್ಕೆ ಎಲ್ಲರಿಗೂ ಅರ್ಥ ಆಗುವಂತಹ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಅನ್ನುವಂತಹ ಪದವನ್ನೇ ಉಪಯೋಗ ಮಾಡ್ಕೊಂಡು ನೋಡ್ಕೊಳ್ಳೋಣ ಈ ಸಂದೇಶ. ಓಕೆ. ಹಾಗಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರು, ಸೂಸೈಡ್ ಮಾಡ್ಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರು ಸಹ ಏನಂತಿದ್ದಾರೆ? ದೇವ್ರು 60 ವರ್ಷ ಕೊಟ್ಟಿದ್ರೆ ಅಥವಾ 70 ವರ್ಷ ಕೊಟ್ಟಿದ್ದಾರೆ ಅಥವಾ 40 ವರ್ಷ ಕೊಟ್ಟಿದ್ರೆ, ಈ ವ್ಯಕ್ತಿ ಇಲ್ಲ ನಾನು ಅಷ್ಟೊಂದು ಬದುಕೋದಿಲ್ಲ. ನಾನು 20 ವರ್ಷ ನನಗೆ ನನ್ನಿಷ್ಟ ನಾನು 20 ವರ್ಷ ಬದುಕೋದು. ನನ್ನ ಪ್ರಾಣವನ್ನ ನಾನು ತಗೊಳ್ತೀನಿ. ಇದ್ರ ಮೇಲೆ ನನಗೆ ಬದುಕಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ದೇವರು ಅನ್ಕೊಂಡಿರುವುದಕ್ಕೆ ವಿರುದ್ಧವಾಗಿ, ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ಹೋಗ್ತಿದ್ದಾನೆ ಅಂತ ಹೇಳಿ ಅದರ ಅರ್ಥ. ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿದ್ರೆ ಏನು? ನಾಳೆಯಿಂದ ಯಾವ್ದಾದ್ರು ಟಿವಿಯಲ್ಲೋ ಅಥವಾ ಅಕ್ಕಪಕ್ಕದಲ್ಲೋ ಎಲ್ಲಾದ್ರೂ ಈ ಸುದ್ದಿ ಕೇಳಿದ್ರಿ ಅಂತ ಅನ್ಕೊಳ್ಳಿ. ಈ ಇವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಇವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ ತಕ್ಷಣ ನಿಮ್ ಮನಸ್ಸಿಗೆ ಏನ್ ಬರ್ಬೇಕು? ಹಾಗಾದ್ರೆ ಇವರು ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ಹೋಗಿದ್ದಾರೆ. ಯಾಕೆ? ಇದು ಸ್ವಾಭಾವಿಕವಾಗಿರುವಂತಹ ಸಾವಲ್ಲ. ಇದು ಸರ್ವೇ ಸಾಮಾನ್ಯವಾಗಿರುವಂತಹ ಸಾವಲ್ಲ. ದೇವ್ರು ಈ ವ್ಯಕ್ತಿಗೆ ಬರೆದಿಟ್ಟು ಕೊಟ್ಟಂತಹ ಸಾವಲ್ಲ ಇದು. ಹೌದಾ? ಈ ವ್ಯಕ್ತಿನೇ ತಂದ್ಕೊಂಡಿರುವಂತಹ ಸಾವು. ದೇವರು ಕೊಟ್ಟಿರುವಂತಹ ಪೂರ್ಣ ಆಯುಷ್ಕಾಲವನ್ನ ಈ ವ್ಯಕ್ತಿ ಜೀವಿಸಿಲ್ಲ. ಹೌದಾ? ಇಷ್ಟಕ್ಕೂ ನಮ್ಮೆಲ್ಲರಿಗೂ ದೇವರು ಏನ್ ಕೊಟ್ಟಿದ್ದಾರೆ ಗೊತ್ತಾ? ಸತ್ಯವೇದದಲ್ಲಿ ಅದನ್ನ ಒಂದ್ಸರಿ ನೋಡೋಣ. ನಾವೆಲ್ಲರೂ ಹುಟ್ಟುವುದಕ್ಕಿಂತ ಮುಂಚೆನೆ ದೇವರು ಏನ್ ಡಿಸೈಡ್ ಮಾಡಿದ್ದಾರೆ, ನಾವ್ ಎಷ್ಟು ವರ್ಷ ಬದುಕಬೇಕು ಅನ್ನುವಂತಹದನ್ನ ಡಿಸೈಡ್ ಮಾಡಿದಾರ? ಒಂದ್ಸರಿ ಸತ್ಯವೇದದಿಂದ ನೋಡೋಣ ಈ ಮಾತನ್ನ. ಕೀರ್ತನೆಗಳು 139ನೇ ಅಧ್ಯಾಯ, 139ನೇ ಕೀರ್ತನೆ, 16ನೇ ವಚನ. 139ನೇ ಕೀರ್ತನೆ, 16ನೇ ವಚನ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವರೇ, ಸಾಕು ಪ್ರಿಯ. ಏನಂತ ಹೇಳಿದಾರೆ ಇಲ್ಲಿ? ನಾನು ಇನ್ನು ಕೇವಲ ಪಿಂಡವಾಗಿರುವಾಗ, ಅಂದ್ರೆ ನಾವು ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೇನೆ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ನಾವು ಈ ಭೂಮಿಯ ಮೇಲೆ ನಾವು ಒಂದು ದಿನ, ಈ ಮಗುವಿಗೆ ಒಂದು ದಿನ ಆಗಿದೆ, ಈ ಮಗು ಹುಟ್ಟಿ ಒಂದು ದಿನ ಆಗಿದೆ ಅಂತ ಹೇಳ್ತೀವಲ್ವಾ? ಆ ಪ್ರಥಮ ದಿನ ಆಗುವುದಕ್ಕಿಂತ ಮುಂಚೆನೆ ಏನ್ ಮಾಡ್ಕೊಂಡಿದಾರಂತೆ ದೇವರು? ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಅದರ ಎಲ್ಲಾ ದಿನಗಳು ಅಂದ್ರೆ ಆ ಮಗು ಒಂದು ದಿನ ಈ ಭೂಮಿಯ ಮೇಲೆ ಬಂದು ಈ ಮಗು ಒಂದು ದಿನ ಆಗಿದೆ ಇವತ್ತು ಅಂತ ಹೇಳೋದಕ್ಕಿಂತ ಮುಂಚೆನೆ ದೇವ್ರು ಏನ್ ಮಾಡ್ಕೊಂಡಿದಾರಂತೆ? ಆ ಭೂಮಿಯ ಮೇಲೆ ಆ ಮಗು ಎಷ್ಟು ದಿನ ಬದುಕಬೇಕು ಅಷ್ಟು ದಿನನೂ ತನ್ನ ಪುಸ್ತಕದಲ್ಲಿ ಬರ್ಕೊಂಡಿದಾರಂತೆ. ಈ ಮಗು 12ನೇ ವಯಸ್ಸಿನಲ್ಲಿ ಈ ಕೆಲಸ ಮಾಡ್ಬೇಕು ನನಗೋಸ್ಕರ. ಹೌದಾ? ಈ ಮಗು 10ನೇ ವಯಸ್ಸಿನಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ನನ್ನ ವಾಕ್ಯ ಹೇಳ್ಬೇಕು. 12ನೇ ವಯಸ್ಸಿಗೆ ಹಾಡು ಹೇಳ್ಬೇಕು. 15ನೇ ವಯಸ್ಸಿಗೆ ಪ್ರಸಂಗ ಮಾಡ್ಬೇಕು. ಹೌದಾ? 20ನೇ ವಯಸ್ಸು, 30ನೇ ವಯಸ್ಸಿಗೆ ಇಷ್ಟು ಜನಕ್ಕೆ ಸಹಾಯ ಮಾಡ್ಬೇಕು, ಇಷ್ಟು ಜನಕ್ಕೆ ಬಲಪಡಿಸ್ಬೇಕು. ಇದೆಲ್ಲ ದೇವ್ರು ಅನ್ಕೊಂಡಿರುವಂತಹದ್ದು. ಅಂದ್ರೆ ಈ ಮಗುವಿಗೆ ಹುಟ್ಟಬೇಕಾದ್ರೆ ದೇವ್ರು ಏನ್ ಕೊಟ್ಟಿದ್ದಾರೆ? ಹುಟ್ಟುವುದಕ್ಕಿಂತ ಅಂದ್ರೆ ಒಂದು ದಿನ, ಆ ಮಗುವಿಗೆ ಒಂದು ದಿನ ಆಗುವುದಕ್ಕಿಂತ ಮುಂಚಿನ ದೇವ್ರು ಏನ್ ಫಿಕ್ಸ್ ಮಾಡಿದಾರಂತೆ? ಆ ಮಗು ಭೂಮಿಯ ಮೇಲೆ ಇಷ್ಟು ದಿನ ಬದುಕಬೇಕು, ಆ ಮಗು ಈ ದಿನ ಏನ್ ಮಾಡ್ಬೇಕು ಎಲ್ಲ ಅನ್ಕೊಂಡಿದಾರ ದೇವ್ರು? ಕನಸು ಕಟ್ಕೊಂಡಿದಾರ? ಹೌದು, ನಿಜ. ಈಗ ಈ ಮಗುವಿಗೆ ದೇವ್ರು ಒಂದು 40 ಇಯರ್ಸ್ ಆಯುಷ್ಕಾಲ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಅಂದ್ರೆ ಮಗು ಚಿಕ್ಕ ಎಳೆ ಪ್ರಾಯದಲ್ಲಿ ಇರ್ಬೇಕಾದ್ರೆ, ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ 40 ಇಯರ್ಸ್ ಆಯುಷ್ಕಾಲ ಕೊಟ್ಟಿದ್ದಾರೆ ಈ ಮಗುವಿಗೆ ದೇವ್ರು. ಓಕೆ. ಈ ಮಗು ಏನೋ ಪ್ರಾಬ್ಲಮ್ ಬಂತು ಅಂತ ಲೈಫ್ ಅಲ್ಲಿ, ಸಾಲ ಜಾಸ್ತಿ ಆಯ್ತು ಅಂತ, ಇನ್ನೊಂದು ತೊಂದರೆ ಬಂತು ಅಂತ, ಸಮಾಧಾನ ಇಲ್ಲ ಅಂತ ಹೇಳಿ 25 ಇಯರ್ಸ್ಗೆ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಅನ್ಕೊಳ್ಳಿ. ಹೌದಾ? ದೇವ್ರು ಅನ್ಕೊಂಡಿದ್ದು ಎಷ್ಟು? ಈ ಮಗು ದೊಡ್ಡದಾಗಿ ಎಷ್ಟು ವರ್ಷ ಜೀವನ ಮಾಡ್ಬೇಕು ಅಂತ ದೇವ್ರು ಅನ್ಕೊಂಡ್ರು? 40 ಇಯರ್ಸ್ ಬದುಕಬೇಕು ಅಂತ. ಆದ್ರೆ ಈ ಮಗು ದೊಡ್ಡದಾದ್ಮೇಲೆ ಏನ್ ಮಾಡ್ತೀವಿ? ಯೌವನ ಕಾಲದಲ್ಲಿ 25ನೇ ವಯಸ್ಸಿಗೆ ಆತ್ಮಹತ್ಯೆ ಮಾಡ್ಕೊಂಡು. ದೇವ್ರು ಕಟ್ಕೊಂಡಿರುವಂತ ಕನ್ಸೆಲ್ಲ ಏನಾಗ್ಬೇಕು? ದೇವ್ರು ನಮ್ಮ ಬಗ್ಗೆ ಅನ್ಕೊಂಡಿರುವಂತಹದ್ದೆಲ್ಲ ಏನಾಗ್ಬೇಕು? 25ನೇ ವಯಸ್ಸಿಗೆ ಮರಣ ಹೊಂದಬೇಕಾದ್ರೆ ಇನ್ನು ದೇವರನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ. ಎಲ್ಲಿಗೆ ಹೋಗುತ್ತೆ? ನರಕಕ್ಕೆ.
ಅರ್ಥ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತು ಅಂತ ಅನ್ಕೊಳ್ಳಿ, ಆವಾಗ್ಲೂ ಎಲ್ಲಿಗೆ ಹೋಗುತ್ತೆ? ನರಕಕ್ಕೆ. ಇದೇನಕ್ಕೆ ಇಷ್ಟಕ್ಕೂ ನಮ್ಗೆ ಆಲೋಚನೆ ತರುವಂತಹದ್ದು ಯಾರು, ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಪ್ರೇರೇಪಣೆ ಕೊಡುವಂತಹದ್ದು ಯಾರು ಅಂತ ಹೇಳಿ ಮುಂದೆ ನೋಡೋಣ ಇದೇ ಸಂದೇಶ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕು. ಏನದು? ಒಂದು ಎಕ್ಸಾಂಪಲ್ ಆಗಿ ನಮ್ಮ ಕಣ್ಮುಂದೆ ಯಾರನ್ನಾದ್ರೂ ತೋರಿಸಿದಾರ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೆ ಏನಾದ್ರೂ ಯಾರನ್ನಾದ್ರೂ ತೋರಿಸಿದಾರ ದೇವರು ಅಂತ ಹೇಳಿದ್ರೆ ನಮ್ಮ ಕಣ್ಮುಂದೆ ಸುಮಾರು ಜೀವಿಗಳನ್ನು ತೋರಿಸಿದ್ದಾರೆ. ನಾನು ಕಳೆದ ವಾರನೂ ಹೇಳ್ದೆ, ಆತ್ಮದ ಬಗ್ಗೆ ಅಂದ್ರೆ ನಮ್ಮ ಆತ್ಮದ ಬಗ್ಗೆ ತಿಳ್ಕೊಳ್ಲಿಕ್ಕೋಸ್ಕರ ದೇವರು ನಮ್ಮ ಕಣ್ಮುಂದೆ ಸಾಕಷ್ಟು ಉದಾಹರಣೆಗಳನ್ನ ಇಟ್ಟಿದ್ದಾರೆ. ನಿಜನ? ಹೌದು. ಈ ವಾರ ಆತ್ಮಹತ್ಯೆ ಅಲ್ವಾ ನಮ್ಮ ಸಬ್ಜೆಕ್ಟ್ ಹೆಸರು? ಓಕೆ. ಈ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಮನುಷ್ಯರು, ಸೂಸೈಡ್ ಯಾವತ್ತೂ ಸಹ ಅವ್ರ ಥಾಟ್ಸ್ಗೂ ಬರಬಾರ್ದು, ಇದನ್ನ ಮನುಷ್ಯರಿಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಿಮ್ಮ ಪ್ರಾಣಗಳನ್ನ ನಿಮಗ್ ನೀವೇ ತಕ್ಕೋಬಾರ್ದು, ಆ ಅಧಿಕಾರ ನಿಮ್ಗಿಲ್ಲ ಅಂತ ಅನ್ಲಿಕ್ಕೋಸ್ಕರ ದೇವ್ರು ಸಾಕಷ್ಟು ಎಕ್ಸಾಂಪಲ್ ಗಳನ್ನ ನಮ್ಮ ಕಣ್ಮುಂದೆ ಇಟ್ಟಿದ್ದಾರೆ. ಇಲ್ಲ ಅಂತೀರಾ? ಎಕ್ಸಾಂಪಲ್ ಗಳನ್ನ ಇಟ್ಟಿದ್ದಾರೆ. ಒಂದ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ ಪ್ರಾಣಿಗಳಲ್ಲಿ ಯಾವ ಎಕ್ಸಾಂಪಲ್ ಕೊಡ್ಬೋದು? ಹಸುವಿನ ಎಕ್ಸಾಂಪಲ್ ತಗೊಳ್ಳೋಣ. ಹಸುಗಳು, ಓರಿಗಳು ಇದನ್ನೆಲ್ಲ ನೀವು ನೋಡ್ತಿರ್ತೀರ ಪ್ರಿಯ. ಅದರ ಜೀವನವನ್ನ ಒಂದ್ಸರಿ ಆಲೋಚನೆ ಮಾಡಿ ನೋಡಿ. ಹಸುವಿನ ಜೀವನವನ್ನ ಒಂದ್ಸರಿ ಆಲೋಚನೆ ಮಾಡಿ ನೋಡಿ. ಓಕೆ. ಮನುಷ್ಯರು ಏನಕ್ಕೋಸ್ಕರ ಯಾರಾದ್ರೂ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರುವಂತವ್ರು, ಇಲ್ಲಾಂದ್ರೆ ಇಲ್ಲ ನಾನು ಸಾಯ್ಬೇಕು ಅಂತ 3 ಹೊತ್ತು ಕೂಗಾಡ್ತಿರ್ತಾರಲ್ಲ, ಅವ್ರನ್ನ ಕೇಳಿ ನೋಡಿ, ನೀನ್ ಏನಕ್ಕಪ್ಪ ಸಾಯ್ಬೇಕು, ಏನಕ್ಕೆ ಸೂಸೈಡ್ ಮಾಡ್ಕೋಬೇಕು, ಏನಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೊಳ್ತಿದ್ಯಾ ಅಂತ ಕೇಳಿ ನೋಡಿ. ಜೀವನದಲ್ಲಿ ಬರೀ ಕಷ್ಟಗಳೇ ಬ್ರದರ್. ಸಾಲ ಜಾಸ್ತಿ ಆಗೋಗಿದೆ, ಇದ್ ಜಾಸ್ತಿ ಆಗೋಗಿದೆ ಅಂತ ಒಂದ್ 4 ಕಷ್ಟದ ಹೆಸರನ್ನ ಹೇಳ್ತಾರೆ. ಹೌದಾ? ಓಕೆ. ಈಗ ನಾನು ಆಗ್ಲೇ ಹೇಳಿದ್ದೀನಲ್ವಾ, ಪ್ರಾಣಿಗಳ ಎಕ್ಸಾಂಪಲ್ ಅನ್ನು ನೀವು ತಗೊಂಡು ನೋಡಿದಾಗ, ಪ್ರಾಣಿಗಳ ಎಕ್ಸಾಂಪಲ್, ಒಂದು ಹಸುವಿನ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅನ್ನು ನೀವು ತಗೊಂಡು ನೋಡಿದಾಗ, ಆ ಹಸುಗೆ ಜೀವನದಲ್ಲಿ ಇರುವಂತಹ ಸುಖ ಸೌಕರ್ಯಗಳು ಏನು ಅಂತ ನೀವು ಹೇಳಿ ಪ್ರಿಯರೇ. ಏನಿರುತ್ತೆ ಹಸುವಿಗೆ ಜೀವನದಲ್ಲಿ ಸುಖ ಸೌಖ್ಯಗಳು ಏನೇನು? ಅದಕ್ಕೆ ಜೀವನದಲ್ಲಿ ಏನಾದ್ರೂ ಆರಾಮಾಗಿರುವಂತಹ ಟೈಮ್ ಪೀರಿಯಡ್ ಅಂತ ಏನಾದ್ರೂ ಇರುತ್ತೆ? ಇಲ್ಲ. ಜೀವನದ ಉದ್ದಕ್ಕೂ ಏನದಕ್ಕೆ ಒಂದ್ ಹಸು ಏನೇನ್ ಮಾಡ್ಬೇಕು, ಒಂದು ಹೋರಿ ಆಗ್ಲಿ, ಒಂದು ಹಸು ಆಗ್ಲಿ, ಜೀವನದ ಉದ್ದಕ್ಕೂ ಮಾಡ್ಬೇಕಾಗಿರುವಂತ ಕೆಲಸಗಳು ಏನೇನು? ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕೊಡ್ಬೇಕು. ಹೌದಾ? ಅದಕ್ಕೇನಾದ್ರೂ ಉತ್ತಮವಾಗಿರುವಂತಹ ಆಹಾರ ಏನಾದ್ರೂ ಹಾಕ್ತಿವ? ಅದು ಹಾಲನ್ನ ಕೊಡುತ್ತಲ್ವಾ? ಪರಿಶುದ್ಧವಾಗಿರುವಂತಹ, ಶುದ್ಧವಾಗಿರುವಂತಹ, ಬಿಳಿ ಬಣ್ಣದ ನಿಷ್ಕಲ್ಮಶವಾಗಿರುವಂತಹ ಹಾಲನ್ನ ಕೊಡುತ್ತಲ್ವಾ? ಅದಕ್ಕೋಸ್ಕರ ಏನಾದ್ರೂ ಉತ್ತಮವಾಗಿರುವಂತಹ ಆಹಾರವನ್ನ ಹಾಕ್ತಿವ ಹಸುವಿಗೆ? ಇಲ್ಲ. ಏನನ್ನ ಹಾಕ್ತಿವಿ? ನೀವ್ ಮನೆಯಲ್ಲಿ ಪೀಸ್ ಅಂದ್ರೆ ಕಾಳುಗಳು ಅದು ಇದು ಎಲ್ಲ ಬಿಡಿಸಿದ ನಂತರ ಹೊರಗಡೆ ಇರುವಂತಹ ಸಿಪ್ಪೆಗಳೆಲ್ಲ ಅದಕ್ಕೆಲ್ಲ ಹಾಕುವಂತದ್ದು. ಹೌದಾ? ಬರೀ ವೇಸ್ಟ್ ಐಟಮ್ ಅನ್ನ ನಾವು ಕೊಡ್ತಿದೀವಿ. ಆದ್ರೆ ಅದು ಮಾತ್ರ ನಮಗ್ ಕೊಡುವಂತಹದ್ದು ಉತ್ತಮವಾಗಿರುವಂತಹ, ಪರಿಶುದ್ಧವಾಗಿರುವಂತಹ ಹಾಲು. ಹೌದಾ? ಯಾವತ್ತಾದ್ರೂ ನೀವು ಬರೀ ವೇಸ್ಟ್ ಹಾಕ್ತೀರಾ? ನನ್ನ ಜೀವನ ಪೂರ್ತಿ ಬರೀ ವೇಸ್ಟ್ ತಿಂದು ಅಂದ್ರೆ ನೀವ್ ಏನ್ ಆಹಾರ ತಿಂತೀರೋ ಅದ್ರಲ್ಲಿ ಉಳಿದಿದ್ದನ್ನೆಲ್ಲ ನನಗ್ ತಂದು ಹಾಕ್ತೀರಾ. ಹೊರಗಡೆ ಇರುವಂತ ಒಟ್ಟು, ನೀವು ಒಳಗಡೆ ಇರುವಂತಹ ಬಾಳೆಹಣ್ಣು ತಿಂತೀರೋ, ಹೊರಗಡೆ ಇರುವಂತ ಒಟ್ಟನ್ನ, ಸಿಪ್ಪೆಯನ್ನ ತಂದು ನನಗ್ ಹಾಕ್ತೀರಾ. ಹೌದಾ? ಅದ್ರ ಜೀವನ ಪೂರ್ತಿ ಇದೆ ಅಲ್ವಾ, ಅದ್ರ ಬದುಕು ಪೂರ್ತಿ? ಹೌದು. ಅಂದ್ರೆ ನಾವ್ ಯಾವತ್ತೂ ಅದಕ್ಕೆ ಪರಿಶುದ್ಧವಾಗಿರುವಂತ ಆಹಾರ, ಶುದ್ಧವಾಗಿರುವಂತ ಆಹಾರ ಕೊಡ್ತಾನೆ ಇಲ್ಲ. ಉತ್ತಮವಾಗಿರುವಂತ ಆಹಾರ ಕೊಡ್ತಿದೀವ? ಇಲ್ಲ. ಯಾವತ್ತಾದ್ರೂ ಯಾವ್ದಾದ್ರು ಹಸು ಹೋಗ್ಲಿ, ಇದಿಷ್ಟೇ ಎಲ್ಲ ಪ್ರಿಯರೇ ಹಸುಗಳಿಗೆ, ಹೋರಿಗಳಿಗೆ ಇರುವಂತ ಕಷ್ಟ. ಬೆಳೆ ಬೆಳಿಬೇಕಾದ್ರೆ ರೈತನ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಗೊತ್ತು. ಈಗಿನ ಕಾಲದಲ್ಲಿ ಆದ್ರೆ ಟ್ರ್ಯಾಕ್ಟರ್ ಅದು ಇದೆಲ್ಲ ಬಂದಿದೆ. ಆಗಿನ ಕಾಲದಲ್ಲಿ ಉಳುಮೆ ಮಾಡ್ಬೇಕಾದ್ರೆ ಏನೇನು ಉಪಯೋಗ ಮಾಡ್ತಾ ಇದ್ರು ಹೇಳಿ? ಹೋರಿಗಳನ್ನೇನ? ಹೌದಾ? ಎತ್ತುಗಳನ್ನೇನ? ಓಕೆ. ಈಗ ಎತ್ತುಗಳನ್ನ ಉಪಯೋಗ ಮಾಡಿ ಹೊಲಗಳನ್ನ ಉಳುಮೆ ಮಾಡ್ಬೇಕಾದ್ರೆ ಅದು ಬೆಳಗ್ಗಿನಿಂದ ಸಂಜೆವರೆಗೂ ಉಳುಮೆ ಮಾಡಿ ಸುಸ್ತಾದ್ರೆ ಉಳುಮೆ ಮಾಡಿದ ಮಣ್ಣಲ್ಲಿ ನಾವು ಬೀಜವನ್ನ ಬಿತ್ತುತ್ತೀವಿ. ಹೌದಾ? ಬೀಜವನ್ನ ಬಿತ್ತುತ್ತೀವ. ಆ ಬೀಜವನ್ನ ಬಿತ್ತಿದ ನಂತರ ಅದು ನಮಗ್ ಫಲ ಕೊಡುತ್ತೆ. ಅದು ಫಲ ಕೊಟ್ಟ ನಂತರ ಒಬ್ಬ ರೈತ ಭತ್ತವನ್ನ ಹಾಕಿದಾನೆ ಅಂತ ಹೇಳಿದ್ರೆ, ಮತ್ತೆ ಆ ಭತ್ತವನ್ನ ನೀವು ಕುಯ್ದ ನಂತರ, ಭತ್ತ ನಿಮಗ್ ಫಲ ಕೊಟ್ಟ ನಂತರ, ಓಕೆ, ಅದನ್ನ ನೀವು ಕುಯ್ದ ನಂತರ ಮತ್ತೆ ಅದನ್ನ ಎಲ್ಲಿಗೆ ಹಾಕೊಂಡು ಹೋಗ್ತೀವಿ? ಈಗಿನ ಕಾಲದಲ್ಲಾದ್ರೆ ಹೇಳಿದ್ನಲ್ವಾ ನಾನು, ದೊಡ್ಡ ದೊಡ್ಡ ಟ್ರಾಕ್ಟರ್ಗಳು, ಲಾರಿಗಳೆಲ್ಲ ಇದೆ ತುಂಬಿಸ್ಕೊಂಡು ಹೋಗ್ಲಿಕ್ಕೆ. ಓಕೆ. ಆಗಿನ ಕಾಲದಲ್ಲೆಲ್ಲ ಏನ್ ಮಾಡ್ಬೇಕಿತ್ತು? ಉಳಿಮೆ ಮಾಡ್ಲಿಕ್ಕೆ ಎತ್ತನ್ನ ಉಪಯೋಗ ಮಾಡ್ಕೊಂಡ್ವಿ. ನೆಕ್ಸ್ಟ್ ಉಳಿಮೆ ಮಾಡಿದ ನಂತರ ಭತ್ತ ಬೆಳೆದು ಕೈಗೆ ಬಂದ ನಂತರ ಅದನ್ನ ಕುಯ್ದ ನಂತರ ಆ ಬೆಳೆಯನ್ನೆಲ್ಲ ಎತ್ತಿನ ಗಾಡಿಯಲ್ಲೇ ತುಂಬಿಸ್ತೇವೆ. ನಿಜಾನೇ? ಎತ್ತಿನ ಗಾಡಿ ತುಂಬಿಸ್ತೀವ. ಉಳುಮೆ ಮಾಡ್ಲಿಕ್ಕೆ ಯಾರನ್ನ ಉಪಯೋಗ ಮಾಡ್ಕೊಂಡ್ವಿ? ಎತ್ತನ್ನ. ಮತ್ತೆ ಭತ್ತವನ್ನೆಲ್ಲ ಕುಯ್ದು ಮತ್ತೆ ಯಾವ ಗಾಡಿಯಲ್ಲಿ ತುಂಬಿಸ್ಕೊಂಡು ಅದನ್ನ ಮತ್ತೆ ಮಿಲ್ಕ್ ತಗೊಂಡು ಹೋಗ್ತೀವಿ? ಅದು ಎತ್ತಿನ ಗಾಡಿಯಲ್ಲಿ. ಅದಕ್ಕೂ ಅದರ ಸಹಾಯವನ್ನೇ ತಗೊಂಡ್ವಾ? ಹೌದು. ಟ್ರಾನ್ಸ್ಪೋರ್ಟೇಷನ್ಗೂ ಅದರ ಸಹಾಯವನ್ನೇ ತಗೊಂಡ್ವಿ. ಅದಾದ ನಂತರ ಟ್ರಾನ್ಸ್ಪೋರ್ಟೇಷನ್ಗೆ ಅದೇ ಹೆಲ್ಪ್ ಮಾಡ್ತು. ಅದಾದ್ಮೇಲೆ ಮತ್ತೆ ಮಿಲ್ಲಿಂದ ಅದು ಅಕ್ಕಿಯಾಗಿ ಏನ್ ಹೊರಗಡೆ ಬರುತ್ತೆ, ಮತ್ತೆ ಅದರ ಟ್ರಾನ್ಸ್ಪೋರ್ಟೇಷನ್ಗೆ ಮೂಟೆ ಹಾಕಿ ಮತ್ತೆ ಮನೆಗೆ ತಗೊಂಡು ಹೋಗ್ಲಿಕ್ಕೆ, ಗೋಡೌನ್ ಗಳಿಗೆ ಸಪ್ಲೈ ಮಾಡ್ಲಿಕ್ಕೆ ಮತ್ತೆ ಯಾವ್ದನ್ನ ಉಪಯೋಗ ಮಾಡ್ಕೊಳ್ತೀವಿ? ಅದನ್ನೇ ಉಪಯೋಗ ಮಾಡ್ಕೊಳ್ತೀವಿ. ನಿಜನಾ? ಹೌದು.
ಇಷ್ಟೆಲ್ಲ ಮಾಡಿದ ನಂತರ ಅದಕ್ಕೆ ಏನನ್ನ ಕೊಡ್ತೀವಿ ಹೇಳಿ? ನಾವು ಬೆಳೆದಿರುವಂತಹ ಯಾರಿಂದ ಅನ್ನ ಬೆಳೆದಿದ್ದೀವಿ? ಯಾರ ಸಹಾಯದಿಂದ ಅನ್ನ ಬೆಳೆದಿದ್ದೀವಿ? ಎತ್ತಿನ ಸಹಾಯದಿಂದ ಬೆಳೆದಿದ್ದೀವಿ, ಹೌದಾ? ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಎತ್ತಿನ ಸಹಾಯದಿಂದ ಬೆಳೆದಿದ್ದೀವಿ. ಯಾಕೆಂದ್ರೆ ಉಳುಮೆ ಮಾಡಿದ್ದು ಅದೇ. ಮತ್ತೆ ಬೆಳೆದ ನಂತರ ಕೊಯ್ಲನ್ನ ಹಾಕಿ ಟ್ರಾನ್ಸ್ಪೋರ್ಟೇಷನ್ ಉಪಯೋಗ ಮಾಡಿದ್ದು ಎತ್ತಿನ ಗಾಡಿನೇ, ಹೌದಾ? ಇಷ್ಟೆಲ್ಲ ಎತ್ತು ಸಹಾಯ ಮಾಡಿದ್ಯಾ? ಹೌದು. ಏನನ್ನ ಕೊಡ್ತೀವಿ ಎತ್ತಿಗೆ? ನಾವು ಬೆಳೆದಿರುವಂತಹ ಉತ್ತಮವಾಗಿರುವಂತಹ ಪದಾರ್ಥಗಳನ್ನ ಏನಾದ್ರು ಕೊಡ್ತೀವಾ? ವ್ಯವಸಾಯದಲ್ಲಿ ಬಂದಿರುವಂತಹ ಉತ್ತಮವಾಗಿರುವಂತಹ ಪದಾರ್ಥ ಏನಾದ್ರು ಕೊಡ್ತೀವಾ? ಇಲ್ಲ. ಏನನ್ನ ಕೊಡ್ತೀವಿ? ಭತ್ತ ನಾವು ಬಿಡಿಸಿದ ನಂತರ ಮೇಲಿರುವಂತ ಹೊಟ್ಟೆಲ್ಲ ಅದಕ್ಕೆ, ಒಳಗಡೆ ಇರುವಂತ ಅಕ್ಕಿ ನಮಗೆ. ನಿಜನ? ಅಂದ್ರೆ ನಾವು ಬಿಡಿಸಿ ನಮಗ್ ಬೇಡವಾಗಿರುವಂತಹ ವೇಸ್ಟ್ ಅದಕ್ಕೆ, ಒಳಗಡೆ ಇರುವಂತಹ ಉತ್ತಮವಾಗಿರುವಂತಹ ಪದಾರ್ಥ ನಮ್ಗೆ. ಮತ್ತೆ ಅನ್ನ ಮಾಡ್ತೀವಿ ಮನೆಗೆ ತಗೊಂಡ್ ಬಂದು ಅಕ್ಕಿಯನ್ನ. ಅನ್ನ ಮಾಡಿದ ನಂತರ ಗಂಜಿ ಅದಕ್ಕೆ, ಬೇಡವಾಗಿರುವಂತಹ ಗಂಜಿ ಅದಕ್ಕೆ. ಚೆನ್ನಾಗಿರುವಂತಹ ಅನ್ನ ನಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೆ, ಹೌದಾ? ಆದ್ರೆ ಜೀವನ ಪೂರ್ತಿನೂ ಸಹ ಮೇಲಿರುವಂತಹ ಸಿಪ್ಪೆ, ಅನ್ನದ ಮೇಲಿರುವಂತಹ ಅಂದ್ರೆ ಭತ್ತ ಅಂದ್ರೆ ಹೊರಗಡೆ ಇರುವಂತಹ ಒಟ್ಟು, ಗಂಜಿ ಇದನ್ನೇ ಕುಡ್ಕೊಂಡು ನಮಗ್ ಬೇಡವಾಗಿರುವಂತಹ ವೇಸ್ಟ್ ಅನ್ನ ತಿನ್ಕೊಂಡೇ ಇದೆಯಾ ಈ ಹಸು, ಓರಿಗಳು, ಎತ್ತುಗಳೆಲ್ಲ? ಹೌದು. ಅದು ಅದಕ್ಕಿರುವಂತ ಕಷ್ಟ. ಜೀವನ ಪೂರ್ತಿ ಒಂದಿನ 2 ದಿನ ಮಾಡುವಂತಹದ್ದಲ್ಲ. ಈಗ ಮನುಷ್ಯರನ್ನ ಕೇಳಿದ್ರೆ ಏನಕ್ಕಪ್ಪ ನೀನ್ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಏನಕ್ಕೋಸ್ಕರ ಜೀವನ ಇಷ್ಟ ಇಲ್ಲ ಅಂತೀಯಾ ಅಂತ ಹೇಳಿದ್ರೆ ಏನಂತಾರೆ ಮನುಷ್ಯರು? ಏನಂತಾರೆ? ನನ್ನನ್ನು ಯಾರು ಲೆಕ್ಕಕ್ಕೆ ತಗೊಳ್ತಿಲ್ಲ. ನನ್ನನ್ನು ಯಾರು ಕೇರ್ ಮಾಡ್ತಿಲ್ಲ, ಹೌದಾ? ಹಸುಗಳನ್ನ ಯಾರು ಕೇರ್ ಮಾಡ್ತಿದ್ದಾರೆ? ಎತ್ತುಗಳನ್ನ ಯಾರು ಕೇರ್ ಮಾಡ್ತಿದ್ದಾರೆ? ಅದಕ್ಕೆ ಬರುವಂತ ಪರಿಸ್ಥಿತಿ ನಮಗ್ ಬಂದಿದ್ಯಾ? ಬಾಯ್ಬಿಟ್ಟು ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ವೆಟನರಿಯನ್ ಡಾಕ್ಟರ್ಗಳನ್ನ ಕೇಳಿದ್ರೆ ಅದಕ್ಕಿರುವಂತ ಕಷ್ಟಗಳನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಈ ಹಸುಗಳಿರುವಂತಹ ದೊಡ್ಡ ಕಷ್ಟ ಏನು ಅಂತ ಹೇಳಿದ್ರೆ ನಾವೇನು ಹೊರಗಡೆ ಕಟ್ಟಾಕ್ಬಿಟ್ಟು ಹೊರಟೋಗ್ತೀವಿ ಹಸುಗಳನ್ನ. ನಿಜನ? ಮನೆಗೆ ತಗೊಂಡ್ಬರ್ತೀರಾ? ಇಲ್ಲ ಅಲ್ವಾ? ಹೊರಗಡೆ ಕಟ್ ಹಾಕಿರ್ತೀರಾ. ಈಗ ಹೊರಗಡೆ ಅದಕ್ಕೆ ತನ್ನದೇ ಆಗಿರುವಂತಹ ಗಾಯಗಳಾಗ್ತಿರುತ್ತೆ ತನ್ನ ಮೈ ಮೇಲೆ. ಈ ಗಾಯಗಳಾದಾಗ ಬೇರೆ ಬೇರೆ ಪಕ್ಷಿಗಳೆಲ್ಲ ಬಂದು ಆ ಗಾಯದಲ್ಲಿ ಕುಕ್ಕುವಂತಹದ್ದು, ಮತ್ತೆ ಬೇರೆ ಬೇರೆ ಹುಳುಗಳು ಅದರ ಮೈ ಮೇಲೆಲ್ಲ ಹರಿದಾಡುವಂತಹದ್ದು, ಅದಕ್ಕೆ ಒಂದು ರೀತಿಯಾಗಿರುವಂತಹ ಸೆನ್ಸೇಷನ್ ಅನ್ನು ಉಂಟು ಮಾಡುವಂತಹದ್ದು, ಈ ತರ ಎಲ್ಲ ಮಾಡ್ತಿರುತ್ತೆ, ಗೊತ್ತಾ? ವೆಟನರಿಯನ್ಸ್ ಇದನ್ನ ಹೇಳ್ತಾರೆ. ಹಸುಗಳಿಗಿರುವಂತಹ ದೊಡ್ಡ ಕಷ್ಟ ಅಂದ್ರೆ ಇದೆ ಅಂತ. ಏನು? ಪಕ್ಷಿಗಳು ಬಂದು ಅದ್ರ ಮೇಲೆ ಕೂತ್ಕೊಂಡು ಕುಕ್ಕುವಂತಹದ್ದು. ಯಾಕಂದ್ರೆ ಅದು ಕೈ ಕಾಲಿಲ್ಲ ಅಲ್ವಾ ನಮ್ ತರ, ಅಂದ್ರೆ ಕೈಗಳಿಲ್ಲ ಅಲ್ವಾ ನಮ್ ತರ, ಎಲ್ಲಿ ಏನಾದ್ರೂ ಬಾಧೆ ಆದ್ರೆ ಮುಟ್ಕೊಂಡ್ಲಿಕ್ಕೆ ಆ ಪ್ರದೇಶವನ್ನ. ನಿಜನ? ಏನ್ ಮಾಡ್ಬೇಕದು ಜೀವನ ಪೂರ್ತಿ? ಇಷ್ಟೇ, ಅದರ ಬಾಳಿಷ್ಟೇ. ವೇಸ್ಟ್ ಅನ್ನ ತಿನ್ನುವಂತಹದ್ದು, ಮನುಷ್ಯರಿಗೆ ಸೇವೆ ಮಾಡುವಂತಹದ್ದು, ಈ ತರ ಬೇರೆ ಪಕ್ಷಿಗಳಿಂದ, ಹುಳುಗಳಿಂದ ಹಿಂಸೆ ಅನುಭವಿಸುವಂತಹದ್ದು, ಇಷ್ಟೇ ಅದರ ಜೀವನ. ಯಾವತ್ತಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿದ್ಯಾ? ಎಲ್ಲಾದ್ರೂ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ದೀರಾ? ಇಷ್ಟು ಹಸುಗಳು ಒಟ್ಟಿಗೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡಿದೆ, ಮಾಸ್ ಸೂಸೈಡ್ ಕಮಿಟ್ ನಡೆದಿದೆ ಈ ಪ್ರದೇಶದಲ್ಲಿ ಅಂತ ಹೇಳಿ ಎಲ್ಲಾದ್ರೂ ಕೇಳಿದ್ದೀರಾ? ಇಲ್ಲ. ಹೋಗ್ಲಿ. ಒಂದು ಶ್ವಾನದ ಉದಾಹರಣೆ ತಗೊಳ್ಳಿ, ಒಂದು ನಾಯಿಯ ಉದಾಹರಣೆ ತಗೊಳ್ಳಿ. ಏನ್ ಅನ್ಸುತ್ತೆ ನಿಮ್ಗೆ ನೋಡಿದಾಗ? ಅದಕ್ಕೆ ಏನಾದ್ರು ಉತ್ತಮವಾಗಿರುವಂತ ಬದುಕಿದ್ಯಾ? ರಸ್ತೆಗಳಲ್ಲಿರುತ್ತೆ ಪಾಪ, ವಾರಕ್ಕೆ 1-2 ಸಾರಿ 3 ಸಾರಿ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಅಷ್ಟೇ. ಎಷ್ಟು ಸಾರಿ? ವಾರಕ್ಕೆ 1-2 ರಿಂದ 3 ಸಾರಿ. ಮನುಷ್ಯ ವಾರಕ್ಕೆ ಎಷ್ಟು ಸಾರಿ ಊಟ ಮಾಡ್ತಾನೆ? 21 ಸಾರಿ ಊಟ ಮಾಡ್ತಾನೆ ಹೊಟ್ಟೆ ತುಂಬಾ. ನಿಜನ? ವಾರಕ್ಕೆ 7 ದಿನ ಆದ್ರೆ 3 ಹೊತ್ತು ಒಂದು ದಿನಕ್ಕೆ ಊಟ ಮಾಡಿದ್ರೆ 21 ಸಾರಿ ಊಟ ಮಾಡಿರ್ತಾನೆ ಹೊಟ್ಟೆ ತುಂಬಾ. ಅದ್ರಲ್ಲಿ 4 5 ಹೊತ್ತು ಊಟ ಮಾಡುವಂತಹ ಮನುಷ್ಯರು ಸಹ ಇದ್ದಾರೆ. ಈಗ ಈ ಶ್ವಾನ, ಈ ನಾಯಿ, ಬೀದಿಗಳಲ್ಲಿರುವಂತಹ ನಾಯಿ ನೀವ್ ನೋಡ್ತಿರ್ತೀರಾ. ಎಷ್ಟ್ ಸರಿ ಊಟ ಕರ್ದು ಯಾರಾದ್ರೂ ಊಟ ಹಾಕ್ತಾರ? ಮಿಕ್ಕಿದ್ರೆ ಯಾವ್ದಾದ್ರು ಆ ಏರಿಯಾದಲ್ಲಿರುವಂತಹ ಯಾವ ಮನೆಯಲ್ಲಾದ್ರೂ ಏನಾದ್ರೂ ಆಹಾರ ಕೊಳ್ತು ಹೋಗಿದ್ರೆ ಅಥವಾ ಮಿಕ್ಕಿದ್ರೆ ತಗೊಂಬಂದು ಹೊರಗಡೆ, ಅವಾಗ ಅದು ತಿನ್ಬೇಕು ಅಷ್ಟೇ. ನಾನ್ ವೆಜ್ ತಗೊಂಬಂದು ಎಲ್ಲ ನಾಯಿಗೆ ಹಾಕ್ತೀರಾ? ಇಲ್ಲ. ಉತ್ತಮವಾಗಿರುವಂತಹದ್ದು ನಿಮಗೆ, ಬೇಡವಾಗಿರುವಂತಹ ಮೂಳೆ ಅದಕ್ಕೆ. ಅದ್ರ ಕಷ್ಟ ಅದ್ ಯಾರ ಹತ್ರ ಹೇಳ್ಕೋಬೇಕು? ಯಾವತ್ತಾದ್ರೂ ಸೂಸೈಡ್ ಮಾಡ್ಕೊಂಡಿದ್ಯಾ? ಇಲ್ಲ. ಯಾವತ್ತಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಚರಿತ್ರೆ ಕಾಣಿಸುತ್ತಾ? ಇಲ್ಲ. ಅದು ನೀವು ಹಾಕುವಂತಹ ವೇಸ್ಟ್ ಅನ್ನೆಲ್ಲ ತಿಂದು ಏರಿಯಾ ಪೂರ್ತಿಗೆ ಸೆಕ್ಯೂರಿಟಿ ಕೊಡ್ಬೇಕು, ಯಾರು ಬರ್ದೇ ಇರೋ ಹಂಗೆ, ಹೌದಾ? ಆ ನಾಯಿಗಳು ನೋಡ್ತಿರುತ್ತೆ. ರಸ್ತೆಯಲ್ಲಿ ಇರುವಂತಹ ಶ್ವಾನಗಳು ಸಹ ತಮ್ಮ ಮುಂದೆ ಕಾರಲ್ಲಿ ಹೋಗ್ತಿರುವಂತಹ ನಾಯಿಗಳನ್ನ, ಯಾಕಂದ್ರೆ ತುಂಬಾ ನಾಯಿಗಳನ್ನ ಈ ನಡುವೆ ಮನುಷ್ಯರು ಕಾರಲ್ಲೆಲ್ಲ ಸುತ್ತಾಡ್ಸುವಂತಹ ನೀವು ನೋಡ್ತಿರ್ತೀರಾ ಅಲ್ವಾ? ಓಕೆ. ಈಗ ಬೆನ್ಸ್ ಕಾರಲ್ಲಿ ಹೋಗ್ತಿರುವಂತಹ ನಾಯಿನ ನೋಡುತ್ತಾ ಇಲ್ವಾ? ನೋಡುತ್ತಾ? ಆ ಬೆನ್ಸ್ ಕಾರಲ್ಲಿ ಒಂದು ಗೋಲ್ಡನ್ ರಿಟ್ರೀವರ್ ನಾಯಿ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಈಗ ಈ ಬೀದಿಯಲ್ಲಿರುವಂತಹ ನಾಯಿ ನೋಡ್ತಾ ಇರತ್ತೆ ಅದನ್ನ. ಏನ್ ಅನ್ಸ್ಬೇಕು ಇದಕ್ಕೆ? ಯಾಕಂದ್ರೆ ಮನುಷ್ಯರು ಹೀಗೆ ಅಲ್ವಾ ನೋಡುವಂತಹದ್ದು. ಯಾರನ್ನೋ ನೋಡ್ತೀವಿ, ಅಯ್ಯೋ ಅವ್ರಿಗಿರುವಂತಹದ್ದು ನಮ್ಗಿಲ್ವೇ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಅಯ್ಯೋ ಅವ್ರಿಗಿರುವಂತಹ ಅನುಕೂಲತೆ ನಮ್ಗಿಲ್ವೇ ಅಂತ ಹೇಳಿ ನಮ್ಮ ಪ್ರಾಣಗಳನ್ನ ತಕ್ಕೊಳ್ತೀವಿ, ಹೌದಾ? ಆ ನಾಯಿಯು ನೋಡ್ತಿರುತ್ತೆ ಬೆನ್ಸ್ ಕಾರಲ್ಲಿ ಹೋಗ್ತಿರುವಂತಹ ನಾಯಿಯನ್ನು. ಯಾವತ್ತೂ ಅದಕ್ಕೆ ಆ ತರ ಆಲೋಚನೆ ಬರಲ್ವೇ? ಬರೋದಿಲ್ಲ ಅಲ್ವಾ? ಹೌದಾ? ನೀವ್ ಮೇಕೆಗಳನ್ನ ನೋಡಿದೀರಾ, ಹಸುಗಳನ್ನ ನೋಡಿದೀರಾ, ನಾಯಿಗಳನ್ನ, ಯಾವ ಪ್ರಪಂಚದಲ್ಲಿ ಯಾವ ಜೀವಿ ಆದ್ರೂ ಮನುಷ್ಯನನ್ನ ಬಿಟ್ಟು
ಯಾವ ಜೀವಿ ಆದ್ರೂ, ಯಾವ ಪ್ರಾಣಿ ಆದ್ರೂ, ಯಾವ ಪಕ್ಷಿ ಆದ್ರೂ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹದನ್ನ ನೋಡಿದ್ದೀರಾ? ಇಲ್ಲ, ಯಾವತ್ತೂ ಸಹ ಮಾಡ್ಕೊಂಡಿಲ್ಲ. ಇಷ್ಟಕ್ಕೂ ವೆಟನರಿಯನ್ಸ್ ಏನ್ ಹೇಳ್ತಾರೆ ಗೊತ್ತಾ? ಮೇಕೆಗಳಿಗೆ, ಹಸುಗಳಿಗೆಲ್ಲ ಯಾವ ಸೊಪ್ಪನ್ನ ತಿಂದ್ರೆ ತಮಗ್ ಮರಣ ಬರುತ್ತೆ ಅನ್ನೋದು ಗೊತ್ತು ಪ್ರಿಯರೇ. ಎಲ್ಲಾ ಸೊಪ್ಪಿಗೂ ಬಾಯಿ ಹಾಕೋದಿಲ್ಲ. ನೀವು ಮೇಕೆಯನ್ನ ಮೇಲಿಗೆ ಬಿಟ್ರೆ ಹೋಗಿ ಎಲ್ಲಾ ಎಲೆಗಳಿಗೂ, ಎಲ್ಲಾ ಸೊಪ್ಪುಗಳಿಗೂ ಬಾಯಿ ಹಾಕೋದಿಲ್ಲ. ಅದಕ್ಕೆ ಯಾವ ಎಲೆಯನ್ನ ತಿನ್ಬೇಕು ಅಂತ ಗೊತ್ತು. ಯಾವ ಎಲೆಯನ್ನ ತಿಂದ್ರೆ, ನೀವು ಒಂದ್ ಕಾಡಲ್ಲಿ ಬಿಟ್ಬಿಟ್ರು ಸಹ ಎಲ್ಲಾ ಎಲೆಗಳಿಗೂ ಬಾಯಿ ಹಾಕೋದಿಲ್ಲ ಮೇಕೆಗಳು. ಎಲ್ಲಾ ಎಲೆಗಳನ್ನು ತಿನ್ನೋದಿಲ್ಲ. ಯಾಕಂದ್ರೆ ಕಾಡಲ್ಲಿ ವಿಷಕಾರಿಯಾಗಿರುವಂತಹ ಎಲೆಗಳು ಸಹ ಇರುತ್ತೆ, ವಿಷಕಾರಿಯಾಗಿರುವಂತಹ ಗಿಡಗಳು ಸಹ ಇರುತ್ತೆ. ಅದಕ್ಕೆ ಮತ್ತೆ ಹೋಗಿ ಬಾಯಿ ಹಾಕೋದಿಲ್ಲ ನೋಡಿ. ಅದಕ್ಕೂ ಕಷ್ಟ ಇದೆಯಲ್ವಾ? ಈ ವಿಷಕರವಾಗಿರುವಂತಹ ಎಲೆಯನ್ನ ತಿಂದು ನಾನು ಮರಣ ಹೊಂದ್ಬಿಡ್ತೀನಿ, ಸೂಸೈಡ್ ಮಾಡ್ಕೋತೀನಿ ಅಂತವ? ಇಲ್ಲ. ಏನಕ್ಕೋಸ್ಕರ ಈ ದುರಾಲೋಚನೆ ಬರೀ ಮನುಷ್ಯನಲ್ಲಿ? ಏನಕ್ಕೋಸ್ಕರ? ಅದು ದೇವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಮನುಷ್ಯರಿಗೆ, ನಾವು ಅಂದ್ರೆ ಮನುಷ್ಯರು ಪ್ರಕೃತಿಯಲ್ಲಿರುವಂತಹ ಇಷ್ಟೂ ಜೀವಿಗಳಲ್ಲಿ ಮನುಷ್ಯರಾಗಿರುವಂತಹ ನಾವು, ದೇವರ ಮಕ್ಕಳಾಗಿರುವಂತಹ ನಾವು ಎಲ್ಲರಿಗಿಂತ ಶ್ರೇಷ್ಠರಂತೆ. ಹೌದಾ? ಆ ಹಸುಗಿಂತ ನಾವು ಶ್ರೇಷ್ಠರಂತೆ, ಆ ನಾಯಿಗಳಿಗಿಂತ ನಾವು ಶ್ರೇಷ್ಠರಂತೆ. ನಿಜನಾ? ಅಂದ್ರೆ ಎಲ್ಲಾ ಪ್ರಾಣಿಗಳಿಗಿಂತ, ಆ ಮೇಕೆಗಳಿಗಿಂತ, ಕೋಳಿಗಳಿಗಿಂತ, ಎಲ್ಲಾ ಜೀವಿಗಳಿಗಿಂತ ಯಾರಂತೆ ಶ್ರೇಷ್ಠರು? ನಾವು. ಹೌದಾ? ನಮಗೋಸ್ಕರ ಅದನ್ನ ಉಂಟು ಮಾಡಿದ್ದಾರೆ. ಆದ್ರೆ ಇಲ್ಲಿ ವಿಚಿತ್ರವಾಗಿರುವಂತ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ನಮ್ಮ ಕೈ ಕೆಳಗಿರುವಂತಹ, ನಮ್ಮ ಅಧೀನದಲ್ಲಿರುವಂತಹ ಯಾವ ಜೀವಿನೂ ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ. ಆದ್ರೆ ಇದೆಲ್ಲದಕ್ಕಿಂತ ಟಾಪ್ ಅಲ್ಲಿ ಇರುವಂತಹ ಮನುಷ್ಯ ಮಾತ್ರ, ಇಲ್ಲ ನಾನ್ ಸತ್ತೋಗ್ತೀನಿ, ಇಲ್ಲ ನನಗ್ ಕಷ್ಟ, ಇಲ್ಲ ನನಗ್ ಬಾಧೆ, ಇಲ್ಲ ನನ್ ಕೈ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ಜೀವನ ಬೇಜಾರಾಗಿ ಹೋಗಿದೆ, ಜೀವನ ಬೇಸತ್ತು ಹೋಗಿದೆ. ಇದು ಮನುಷ್ಯನ ಬಾಯಲ್ಲಿ ಬರುವಂತಹ ಮಾತು. ನಿಜಾನ? ಏನ್ ಅನ್ಸುತ್ತೆ ಇದನ್ನೆಲ್ಲ ಕೇಳ್ಬೇಕಾದ್ರೆ? ದೇವ್ರ ಪಾಪ ಒಂದ್ 60 ವರ್ಷವನ್ನ ಮನುಷ್ಯನಿಗೆ ಕೊಟ್ಟು, ಸುಮ್ನೆ ಕೊಡೋದಿಲ್ಲ ಪ್ರಿಯರ ದೇವರ ಆಯುಷ್ಕಾಲವನ್ನ. ಒಂದ್ 60 ವರ್ಷ, ಒಬ್ಬ ಮನುಷ್ಯನಿಗೆ 60 ವರ್ಷ ಕೊಟ್ಟಿದ್ದಾರೆ, ಒಬ್ಬ ಮನುಷ್ಯನಿಗೆ 40 ವರ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ದೇವ್ರು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ಈ ವ್ಯಕ್ತಿ, ನಾನು ಈ ವ್ಯಕ್ತಿ 40 ಇಯರ್ಸ್ ಜೀವಿತ ಕಾಲ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಈ ವ್ಯಕ್ತಿ 20 ಇಯರ್ಸ್ ಅಲ್ಲಿ ನನ್ನನ್ನ ತಿಳ್ಕೊಬಹುದಾಗಿರುವಂತ ಸಾಧ್ಯತೆ ಇರುತ್ತೆ. 20 ಇಯರ್ಸ್ ಇಂದ ಇನ್ನ 20 ಇಯರ್ಸ್, ಈ 20 ಇಯರ್ಸ್ ಲೈಫ್, ಈ ವ್ಯಕ್ತಿ ಈ ವ್ಯಕ್ತಿಗೆ 20 ಇಯರ್ಸ್ ಆದ ನಂತರ, ಅಂದ್ರೆ ಈ ವ್ಯಕ್ತಿ ಟೋಟಲ್ ಕೊಟ್ಟಿರುವಂತ ಆಯುಷ್ಕಾಲ ಎಷ್ಟು? 40 ಇಯರ್ಸ್. ಓಕೆ. ಈ ವ್ಯಕ್ತಿಗೆ 20 ಏಜ್ ಆದ ನಂತರ, ಅಂದ್ರೆ 20 ಇಯರ್ಸ್ಗೆ ಈ ವ್ಯಕ್ತಿ 20 ವಯಸ್ಸಾದ ನಂತರ ಈ ವ್ಯಕ್ತಿ ನನ್ನನ್ನ ತಿಳ್ಕೊಳ್ತಾನೆ. 20 ವಯಸ್ಸಿಗೆ ನನ್ನನ್ನ ತಿಳ್ಕೊಂಡು ಇನ್ನೂ 20 ವರ್ಷ ನನಗೋಸ್ಕರ ಬದುಕಿ 40 ವರ್ಷಕ್ಕೆ ಮರಣ ಹೊಂದಿದ್ರೆ ಈ ವ್ಯಕ್ತಿ ಪರಲೋಕ ಸಿಕ್ಕುತ್ತೆ ಅಂತ ಹೇಳಿ ದೇವ್ರು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತಾರೆ ಆಯುಷ್ಕಾಲವನ್ನು. ಹೌದಾ? ಹ. ಅದನ್ನ ನಾವು ಬದುಕದೆ 25ಗೆಲ್ಲ ಮರಣ ಹೊಂದ್ಬಿಟ್ರೆ, ಇಲ್ಲ ನನ್ನಿಷ್ಟ, ನಾನೇ ಬರ್ಕೊಳ್ತೀನಿ ನನ್ನ ಮರಣ ಶಾಸನವನ್ನ, ನೀನೇನು ನನ್ನ ಆಯುಷ್ಕಾಲವನ್ನ ಬರೆಯೋದು, ನಾನೇ ಬರ್ಕೊಳ್ತೀನಿ ಅಂತ ಹೇಳಿ ನಾವು ಬರ್ಕೊಂಡ್ರು 25ಗೆ ಮರಣ ಹೊಂದಿದ್ವಿ ಅಂತ ಅನ್ಕೊಳ್ಳಿ. ಅಂದ್ರೆ ಸೂಸೈಡ್ ಮಾಡ್ಕೊಂಡಿರುವಂತಹ ಪ್ರತಿಯೊಬ್ಬೊಬ್ಬರು ಸಹ, ಆತ್ಮಹತ್ಯೆ ಮಾಡ್ಕೊಳ್ತಿರುವಂತಹ ಪ್ರತಿಯೊಬ್ಬೊಬ್ಬರು ಸಹ ದೇವರು ಆಯುಷ್ಕಾಲವನ್ನ ಬರ್ತಿದ್ರೆ ಅದನ್ನ ಸ್ಕ್ರಾಚ್ ಮಾಡಿ ತಮಗ್ ತಾವೇ ಒಂದು ಡೇಟ್ ಅನ್ನ ಬರ್ಕೊಳ್ತಿದ್ದಾರೆ ಅಂತ ಅದರ ಅರ್ಥ. ಹೌದಾ? ಏನರ್ಥ ಆಯ್ತು ನಮ್ಗೆ ಇದರಿಂದ? ಅಂದ್ರೆ ದೇವರು ಕೊಟ್ಟಿರುವಂತ ಆಯುಷ್ಕಾಲವನ್ನು ತಿರಸ್ಕಾರ ಮಾಡ್ತಿದೀವ? ಮನುಷ್ಯರು ತಿರಸ್ಕಾರ ಮಾಡ್ತಿದ್ದಾರೆ. ನಮಗ್ ಜೀವನ ಇಷ್ಟ ಇಲ್ಲ ಅಂತಿದ್ದಾರೆ ಅಂತ ಹೇಳಿದ್ರೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದಾರೆ ಅಂತ ಹೇಳಿದ್ರೆ, ಆ ಥಾಟ್ಸ್ ಅವ್ರ ಮೈಂಡ್ ಅಲ್ಲಿ ಬರ್ತಿದೆ ಅಂತ ಹೇಳಿದ್ರೆ, ಅದರ ಅರ್ಥ ಇವರು ದೇವರು ಬರ್ದಿ ಕೊಟ್ಟಿರುವಂತ ಆಯುಷ್ಕಾಲಕ್ಕೆ ಬೆಲೆ ಕೊಡ್ತಿಲ್ಲ. ಸುಮ್ನೆ ಕೊಟ್ಟಿಲ್ಲ ಅಲ್ವಾ ದೇವ್ರ ಆಯುಷ್ಕಾಲ? ಆಯುಷ್ಕಾಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೇವ್ರು ಸಾಕಷ್ಟು ಯೋಚನೆ ಮಾಡಿರ್ಬೇಕು. ನಿಜನ? ಏನಕ್ಕೋಸ್ಕರ ನಮ್ಗೆ ಇಷ್ಟು ವರ್ಷ ಕೊಟ್ರು? ತುಂಬಾ ಯೋಚನೆ ಮಾಡಿ ಕೊಟ್ಟಿದ್ದಾರೆ ದೇವ್ರು. ಅದನ್ನು ನಾವು ಬದುಕದೆ ಮಧ್ಯ ತಕ್ಕೊಳ್ಳುವಂತಹದ್ದು ಯಾವ ನ್ಯಾಯ? ಯಾವ ನ್ಯಾಯ? ಒಂದ್ಸಾರಿ ಹೊಸ ಒಡಂಬಡಿಕೆಯಲ್ಲಿರುವಂತಹ ವಚನವನ್ನ ನೋಡೋಣ. ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ. ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ. ದೇವರು ಏನೇನೆಲ್ಲ ಕನ್ಸಿಡರೇಷನ್ಗೆ ತಗೊಂಡು ನಮಗೆ ಇಷ್ಟು ಆಯುಷ್ಕಾಲ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಬರ್ತಿದ್ದಾರೆ. 17:26. ಆತನು ಒಬ್ಬನಿಂದನೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ, ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಗಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನು ಮಾಡಿದನು. ಹೌದಾ? ಏನಕ್ಕೋಸ್ಕರ ಅಂತ ದೇವರು ನಮ್ಗೆ ಆಯುಷ್ಕಾಲ ಕೊಟ್ಟಿರುವಂತಹದ್ದು? ಆತನು ಒಬ್ಬನಿಂದಲೇ, ಅಂದ್ರೆ ಆದಾಮನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರು ಇರತಕ್ಕ ಕಾಲಗಳನ್ನು, ಅಂದ್ರೆ ನಾವು ಈಗ 2000 ಅಂದ್ರೆ ನಾವು ಸುಮಾರು 2000 ಇಸ್ವಿಯಲ್ಲಿ ಹುಟ್ಟಿದೀವಿ ಅಂತ ಹೇಳಿದ್ರೆ, ಅಂದ್ರೆ ಕ್ರಿಸ್ತ ಶಕ 2000 ಇಸ್ವಿಯಲ್ಲಿ ಹುಟ್ಟಿದೀವಿ ಅಂತ ಹೇಳಿದ್ರೆ, ಅದಕ್ಕೆ ಅರ್ಥ ಏನ್ ಗೊತ್ತಾ? ಯಾಕೆ ಕ್ರಿಸ್ತ ಪೂರ್ವ 500ನೇ ವರ್ಷದಲ್ಲಿ ಹುಟ್ಟಬಾರ್ದಾಗಿತ್ತು? ಏನಕ್ಕೋಸ್ಕರ ನಾವು ಯೇಸು ಕ್ರಿಸ್ತರ ಕಾಲದಲ್ಲಿ ಹುಟ್ಟಿಲ್ಲ? ಏನಕ್ಕೋಸ್ಕರ ನಾವು ಅಬ್ರಹಾಮನ ಕಾಲದಲ್ಲಿ ಹುಟ್ಟಿಲ್ಲ? ಏನಕ್ಕೋಸ್ಕರ ಇವಾಗ ಹುಟ್ಟಿದೀವಿ? ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಇದು ದೇವರು ಫಿಕ್ಸ್ ಮಾಡಿ, ದೇವರು ನಮಗ್ ಕೊಟ್ಟಿರುವಂತಹ ಟೈಮ್ ಪೀರಿಯಡ್. ಏನಕ್ಕೋಸ್ಕರ ಅಬ್ರಹಾಮನ ಕಾಲದಲ್ಲಿ ನಮ್ಮನ್ನು ಹುಟ್ಟಿಸಿಲ್ಲ? ಹುಟ್ಟಿಸ್ಬೋದಿತ್ತಲ್ವಾ 4000 ವರ್ಷಗಳ ಹಿಂದೆ? ಅವಾಗ ಹುಟ್ಟಿಸುವಂತಹ ದೇವರ ಆಲೋಚನೆ ಆಗಿರ್ಲಿಲ್ಲ.
ನಾವು ಈ ಕಾಲದಲ್ಲಿ ಹುಟ್ಟಬೇಕು ಅನ್ನುವಂತಹ ದೇವರ ಸಂಕಲ್ಪ. ನಮ್ಮನ್ನ ಈ ಕಾಲದಲ್ಲಿ ಏನಕ್ಕೋಸ್ಕರ ಹುಟ್ಟಿಸ್ಬೇಕು ಅಂದ್ರೆ ದೇವರು ಅದಕ್ಕೋಸ್ಕರ ಸಾವಿರಾರು ಯೋಚನೆ ಮಾಡಿ ಈ ಮಗನನ್ನ ಈ ಕಾಲದಲ್ಲಿ ಹುಟ್ಟಿಸಿದ್ರೆ ಅದು ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರಂತೆ ದೇವರು. ಹೌದಾ? ಈಗ ಮುಂದೆ ಓದೋಣ. ಇನ್ನು ಏನೇನ್ ಹೇಳಿದ್ದಾರೆ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು, ಇವಾಗ ತಾನೇ ನಾವು ಮಾತಾಡ್ಕೊಂಡ್ವಲ್ವಾ, ಇವ್ರು ಯಾವ ಕಾಲದಲ್ಲಿ ಭೂಮಿಯ ಮೇಲೆ ಇರಬೇಕು ಇದನ್ನ ದೇವರು ಡಿಸೈಡ್ ಮಾಡಿದ್ದಾರೆ. ಸುಮ್ನೆ ಹುಟ್ಟಿಲ್ಲ ನಾವು. ಇಲ್ಲ ಅಂತ ಹೇಳಿದ್ರೆ ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಹುಟ್ಟತಾ ಇದ್ರು. ನಾವ್ ಈ ಕಾಲದಲ್ಲಿ ಏನಕ್ಕೋಸ್ಕರ ಹುಟ್ಟಬೇಕಿತ್ತು? 1999 ಅಲ್ಲೇ, 2000 ಅಲ್ಲೇ, 2001 ಅಲ್ಲೇ ಏನಕ್ಕೋಸ್ಕರ ನಾವೆಲ್ಲರೂ ಸಹ ಹುಟ್ಟಬೇಕಿತ್ತು? ಆ ದೇವರು ನಮಗೆ ಕೊಟ್ಟಿರುವಂತಹ ಕಾಲ, ಈ ಕಾಲದಲ್ಲಿ ನನ್ನ ಮಗನನ್ನು ಹುಟ್ಟಿಸ್ತಿದ್ದೀನಿ ಅಂತ ದೇವರು ತಗೊಂಡಿರುವಂತಹ ಡಿಸಿಷನ್. ಮುಂದೆ ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ, ಅವರವರ ನಿವಾಸಗಳ ಮೇರೆಗಳು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಹುಟ್ಟಿಸಿದಾರೆ, ನಿಜಾನ? ಏನಕ್ಕೋಸ್ಕರ US ಅಲ್ಲಿ ಹುಟ್ಟಿಸಿಲ್ಲ? ಏನಕ್ಕೋಸ್ಕರ UK ಅಲ್ಲಿ ಹುಟ್ಟಿಸಿಲ್ಲ? ಏನಕ್ಕೋಸ್ಕರ ಪಾಕಿಸ್ತಾನಲ್ಲಿ ಹುಟ್ಟಿಸಿಲ್ಲ? ಅದಕ್ಕೂ ಒಂದು ಕಾರಣ ಇದೆ. ಏನಕ್ಕೋಸ್ಕರ ಅವ್ರು ಪಾಕಿಸ್ತಾನಲ್ಲೇ ಹುಟ್ಟಿದ್ದಾರೆ, ಏನಕ್ಕೋಸ್ಕರ ಕೆಲವರು US ಅಲ್ಲಿ ಹುಟ್ಟಿದ್ದಾರೆ? ಅದಕ್ಕೊಂದು ಕಾರಣ ಇದೆ. ಹೌದಾ? ಹಾಗಾದ್ರೆ ನಾವು ಆದಾಮನಿಂದ, ಪ್ರತಿ ಮನುಷ್ಯರು ಸಹ ಭೂಮಿಯ ಮೇಲೆ ವಿಸ್ತರಿಸಲ್ಪಡ್ತಿರುವಂತಹದ್ದು ಆದಾಮನಿಂದ ಅಲ್ವಾ? ದೇವರು ಆದಾಮನನ್ನು ಹುಟ್ಟಿಸಿ ಅಲ್ಲಿಂದ ಅಲ್ವಾ ಪ್ರತಿ ಚೈನ್ ಅನ್ನು ಓಪನ್ ಮಾಡ್ತಿರುವಂತಹದ್ದು ದೇವರು. ಓಕೆ, ಈಗ ಆದಾಮನಿಂದ ಹೊರಗಡೆ ಮುಂದೆ ಮುಂದೆ ಹೋಗ್ತಿರುವಂತಹ ಈ ಸಂತಾನ, ಒಬ್ಬ ಮನುಷ್ಯ ಈ ಊರಲ್ಲೇ ಏನಕ್ಕೋಸ್ಕರ ಹುಟ್ಟಬೇಕು? ದೇವರ ಆಲೋಚನೆ. ಈ ಕಾಲದಲ್ಲೇ ಏನಕ್ಕೋಸ್ಕರ ಹುಟ್ಟಬೇಕು? ಏನಕ್ಕೋಸ್ಕರ ಅಬ್ರಹಮನ ಕಾಲದಲ್ಲಿ ಹುಟ್ಟಿಲ್ಲ? ಅದು ದೇವರ ಆಲೋಚನೆ. ಅಂದ್ರೆ ಈ ಊರಲ್ಲಿ ಹುಟ್ಟಬೇಕು ಅನ್ನುವಂತಹ ದೇವರ ಆಲೋಚನೆನಾ? ಹೌದು. ಈ ಕಾಲದಲ್ಲಿ ಹುಟ್ಟಬೇಕನ್ನುವಂತಹ ದೇವರ ಆಲೋಚನೆನಾ? ಹೌದು. ಈ ಕಾಲದಲ್ಲಿ ಹುಟ್ಟಿದಂತ ನೀನು ಎಷ್ಟು ವರ್ಷ ಬದುಕಬೇಕು ಇಲ್ಲಿಂದ ಹಿಡಿದು? ಎಷ್ಟು ವರ್ಷ ಬದುಕಬೇಕು ಇಲ್ಲಿಂದ ಹಿಡಿದು? ಅದನ್ನು ಡಿಸೈಡ್ ಮಾಡಿದ್ದಾರೆ ಮುಂದೆ. ಅದನ್ನು ಮುಂದೆ ಹಾಗೆ ಕಂಟಿನ್ಯೂ ಮಾಡಿ ನೋಡೋಣ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ, ಅಂದ್ರೆ ಡಿಸೈಡ್ ಮಾಡಿ, ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಗಿ ಕಂಡುಕೊಂಡಾರೇನು ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಅಂದ್ರೆ ನಮ್ಗೆ ಆಯುಷ್ಕಾಲ ಕೊಟ್ಟಿರುವಂತಹದ್ದು ಏನಕ್ಕಂತೆ? ನೀನ್ ಈ ಊರಲ್ಲಿ ಹುಟ್ಟಬೇಕು, ನೀನ್ ಈ ಕಾಲದಲ್ಲಿ ಹುಟ್ಟಬೇಕು. ಈ ಕಾಲದಲ್ಲಿ ಹುಟ್ಟಿರುವಂತಹ ನೀನು 60 years, 70 years, 80 years ಬದುಕಬೇಕು. 80 years ಏನಕ್ಕೋಸ್ಕರ ಬದುಕಬೇಕು? ಒಂದು ವೇಳೆ ಆ 80 years ಅಲ್ಲಿ ನೀನ್ ನನ್ನನ್ನು ತಿಳ್ಕೊಂತೀಯನೋ, ನಿಜವಾದ ದೇವ್ರು ಯಾರು ಅಂತ ಹೇಳಿ ಅರ್ಥ ಮಾಡ್ಕೊಳ್ತೀಯನೋ, ಅದಕ್ಕೋಸ್ಕರ ನಮ್ಗೆ ಆಯುಷ್ಕಾಲ ಕೊಟ್ಟಿದ್ದಾರಂತೆ. ಅಂದ್ರೆ ಒಬ್ಬ ಮನುಷ್ಯನಿಗೆ 30 years ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 30 years ಅಲ್ಲಿ ಈ ವ್ಯಕ್ತಿ ನನ್ನನ್ನು ಅರ್ಥ ಮಾಡ್ಕೋಬೇಕು. 30 years ಅಲ್ಲಿ ಈ ವ್ಯಕ್ತಿಗೆ ಏನೇನ್ ಕೊಡ್ತಿದ್ದೀನಿ ಗೊತ್ತಾ? 30 years ಅಲ್ಲಿ ನನ್ನನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಈ ವ್ಯಕ್ತಿಗೆ ಬೇಕಾಗಿರುವಂತ ಅಡ್ವಾಂಟೇಜಸ್, ಸೌಲಭ್ಯಗಳನ್ನು ನಾನು ಒದಗಿಸ್ತೀನಿ. ಈ ವ್ಯಕ್ತಿಗೆ 50 years ಕೊಡ್ತಿದ್ದೀನಿ. 50 years ಅಲ್ಲಿ ನನ್ನನ್ನು ತಿಳ್ಕೊಬೇಕಾಗಿರುವಂತ ಅನುಕೂಲತೆ, ಸೌಲಭ್ಯಗಳನ್ನ ನಾನು ಈ ವ್ಯಕ್ತಿಗೆ ಒದಗಿಸ್ತಿದ್ದೀನಿ. ಇದು ದೇವರ ಆಲೋಚನೆ. ಹೌದಾ? ಸುಮ್ನೆ ಕೊಡ್ತಿಲ್ಲ ಪ್ರಿಯರೇ. ಒಬ್ರಿಗೆ 10 ವರ್ಷ ಕೊಟ್ಟು, ಇನ್ನೊಬ್ರಿಗೆ 12 ವರ್ಷ ಕೊಟ್ಟು, ಇನ್ನೊಬ್ರಿಗೆ 80 years ಕೊಟ್ಟಿದ್ದಾರೆ. ಕಾರಣ ಏನು? ಒಬ್ರಿಗೆ 20 years ಕೊಟ್ಟಿದ್ದಾರೆ, ಇನ್ನೊಬ್ರಿಗೆ 80 years ಕೊಟ್ಟಿದ್ದಾರೆ ಆಯುಷ್ಕಾಲ. ಕಾರಣ ಏನು? ಇದು ಕಾರಣ. ನೀನ್ 20 ವರ್ಷದಲ್ಲಿ ನನ್ನನ್ನು ತಿಳ್ಕೋಬೇಕು. 20 ವರ್ಷದಲ್ಲಿ ನೀನ್ ನನ್ನನ್ನು ತಿಳ್ಕೊಳ್ಲಿಕ್ಕೆ ನಿನಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ, ನಿನಗೆ ಬೇಕಾಗಿರುವಂತಹ ಟೀಚರ್ಸ್ ಅನ್ನ, ನಿನಗೆ ಬೇಕಾಗಿರುವಂತಹ ಬೋಧಕರನ್ನ ನಾನು ಕೊಡ್ತೀನಿ. ನೀನ್ 80 years ಅಲ್ಲಿ ನನ್ನನ್ನು ತಿಳ್ಕೋಬೇಕು. ನಿನಗೆ 80 years ಅಲ್ಲಿ ನನ್ನನ್ನು ತಿಳ್ಕೊಂಡಿಗೆ ಬೇಕಾಗಿರುವಂತಹ ಸೌಲಭ್ಯ ನಾನು ನಿನಗೆ ಕೊಡ್ತೀನಿ. ಹೌದಾ? ದೇವ್ರು ಅಷ್ಟೆಲ್ಲ ಕನಸು ಕಟ್ಕೊಂಡು ನಮ್ಗೊಂದು ಆಯುಷ್ಕಾಲ ಕೊಟ್ರೆ, ಇಲ್ಲ ದೇವ್ರೆ ನನಗೆ ಇಷ್ಟ ಇಲ್ಲ ಬದುಕಲಿಕ್ಕೆ, ನನಗೆ ಕಷ್ಟ ಬಂದಿದೆ, ಬಾಧೆ ಬಂದಿದೆ, ಸಾಲ ಆಗಿದೆ, ನಾನು ಮರಣ ಹೊಂದ್ಬಿಡ್ತೀನಿ, ನನಗೆ ಇಷ್ಟ ಇಲ್ಲ ಭೂಮಿಯ ಮೇಲೆ ಬದುಕುವಂತಹದ್ದು ಅನ್ನುವಂತಹದ್ದು ಯಾವ ನ್ಯಾಯ? ನಾವೆಲ್ಲರೂ ಪರಲೋಕಕ್ಕೆ ಬರ್ಬೇಕು ಅಂತಾನೆ ಅಲ್ವಾ ದೇವ್ರು ನಮಗೆ ಆಯುಷ್ಕಾಲ ಕೊಟ್ಟಿರುವಂತಹದ್ದು. ಈ ಆಯುಷ್ಕಾಲದಲ್ಲಿ ನಾನು ಅನ್ಕೊಂಡಿರುವಂತಹ ರೀತಿ ನನ್ನ ಮಗ ಬದುಕಬೇಕು. ಮರಣ ಹೊಂದಿದ ನಂತರ ನನ್ನ ಮಗ ಪರಲೋಕಕ್ಕೆ ಬರಬೇಕು. ಪೂರ್ಣ ಆಯುಷು, ನಾನು ಎಷ್ಟು ವರ್ಷ ನನ್ನ ಮಗನಿಗೆ ಆಯುಷ್ಕಾಲ ಕೊಟ್ಟಿದ್ದೀನೋ ಆ ಆಯುಷ್ಕಾಲದಲ್ಲಿ ಪೂರ್ತಿಯಾಗಿ ನನ್ನ ಮಗ ಬದುಕಬೇಕು. ಅದಾದ್ಮೇಲೆ ನಾನಿರುವಂತಹ ಜಾಗಕ್ಕೆ ಬರಬೇಕು. ಇದು ದೇವರ ಆಲೋಚನೆ. ನಾವು ಆ ಆಯುಷ್ಕಾಲ ಬದುಕದೆ ಮಧ್ಯನೇ ಮರಣ ಹೊಂದುತ್ತಿದೀವಿ ಅಂತ ಹೇಳಿದ್ರೆ, ನೇಣು ಹಾಕೊಂಡು ಫ್ಯಾನ್ಗೆ, ಅದಕ್ಕೆ ಇದಕ್ಕೆ, ಹೌದಾ, ವಿಷ ಕೊಡ್ತು, ಪಾಲಿಡಾಲ್ ಕೊಡ್ತು, ಪೆನಾಯಿಲ್ ಕೊಡ್ತು, ಇದನ್ನೆಲ್ಲ ಕುಡ್ದು ಮರಣ ಹೊಂದುತ್ತಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ಅರ್ಧ ಆಯುಷ್ಯ ಬದುಕ್ತಿದೀವಿ ಅಂದ್ರೆ ಭೂಮಿಯ ಮೇಲೆ ನಮಗೆ ದೇವರು ಕೊಟ್ಟು ಒಂದು ಪರ್ಪಸ್ ಅನ್ನ ಕೊಟ್ಟು ಭೂಮಿಯ ಮೇಲೆ ಏನ್ ಕಳಿಸಿದಾರೋ ಆ ಪರ್ಪಸ್ ಅನ್ನ ನಾವು ಪೂರ್ತಿಯಾಗಿ ಫುಲ್ಫಿಲ್ ಮಾಡ್ತಿಲ್ಲ. ಪೂರ್ತಿಯಾಗಿ ಫುಲ್ಫಿಲ್ ಮಾಡದೆ ಹೋದ್ರೆ ಮತ್ತೆ ಹೋಗ್ತೀವ ಪರಲೋಕಕ್ಕೆ? ಇಲ್ಲ. ದೇವ್ರು ಅನ್ಕೊಂಡಿರುವಂತಹ ನೆರವೇರಿಸಿದ್ರೆ ಅಲ್ವಾ ನಾವು ಪರಲೋಕಕ್ಕೆ ಹೋಗುವಂತಹದ್ದು. ದೇವ್ರು ಅನ್ಕೊಂಡಿರುವಂತಹದ್ದು ನೆರವೇರಿಸಬೇಕು ಅಂದ್ರೆ ಆ ಪೂರ್ಣ ಆಯುಷ್ ಫಸ್ಟ್ ಬದುಕಬೇಕು. ಮಿನಿಮಮ್ ಕ್ರೈಟೀರಿಯಾ ಏನು ಪರಲೋಕಕ್ಕೆ ಹೋಗ್ಲಿಕ್ಕೆ? ಫಸ್ಟ್ ದೇವ್ರು ಕೊಟ್ಟಿರುವಂತಹ ಪೂರ್ಣ ಆಯುಷ್ ಪೂರ್ತಿ ಬದುಕಬೇಕಲ್ವಾ? ಅವಾಗಲೇ ಅಲ್ವಾ ದೇವ್ರು ಅನ್ಕೊಂಡಿರುವಂತಹ ಪರ್ಪಸ್ ನೆರವೇರುವಂತಹದ್ದು. ನೀವ್ ನಿಮ್ಮ ಮಗನಿಗೆ ಒಂದು ಕೆಲಸ ಹೇಳಿರ್ತೀರಾ ಅಂತ ಅನ್ಕೊಳ್ಳಿ. ಒಂದು ವಾರದ ಕೆಲಸ ಹೇಳಿರ್ತೀರಾ ನಿಮ್ಮ ಮಗನಿಗೆ, ನೀನ್ ಇಲ್ಲಿಂದ ಇಲ್ಲಿ ಬಸ್ ಹತ್ಬೇಕು, ಈ ಊರಿಗೆ ಹೋಗ್ಬೇಕು, ಅಲ್ಲಿ 3 days ಇರ್ಬೇಕು, ಮತ್ತೆ ಈ ಕೆಲಸಗಳನ್ನೆಲ್ಲ ಮಾಡಿ ಅಲ್ಲಿಂದ ಇನ್ನೊಂದು ಊರಿಗೆ ಹೋಗ್ಬೇಕು, ಅಲ್ಲೊಂದು 2-3 days ಇರ್ಬೇಕು, ಮತ್ತೆ ಬಸ್ ಹತ್ತಿ ವಾಪಸ್ ಬರ್ಬೇಕು. 7th day ನೀನ್ ವಾಪಸ್ ಬರ್ಬೇಕು ಅಂತ ನಿಮ್ ಮಗನಿಗೆ ಹೇಳಿ ಕಳ್ಸಿರ್ತೀರಾ. ಯಾವಾಗ ಬರ್ಬೇಕು?
7ನೇ ದಿನ ಇವಾಗ ಹೋಗ್ತಿದ್ಯಾ ಅಲ್ವಾ, ಇವಾಗ ಸಂಡೇ ಹೋಗ್ತಿದ್ಯಾ ಅಂತ ಅನ್ಕೋ, ಮತ್ತೆ ಸಂಡೇ ನೀನು ವಾಪಸ್ಸು ಅಥವಾ ಸ್ಯಾಟರ್ಡೆ ನೀನು ಮತ್ತೆ ರಿಟರ್ನ್ ಬರ್ಬೇಕು ಅಂತ ನಿಮ್ ಮಗನಿಗೆ ಒಂದಷ್ಟು ಕೆಲಸ ಹೇಳಿ ಕಳ್ಸಿರ್ತೀರ. ನಿಮ್ಮ ಮಗ ನೀವು ಸಂಡೇ ಕಳ್ಸಿರ್ತೀರ, ಮಂಡೇನೆ ವಾಪಸ್ ಬಂದ ಅಂತ ಅನ್ಕೊಳ್ಳಿ, ಮಂಡೇನೆ ರಿಟರ್ನ್ ಬಂದ ಅಂತ ಅನ್ಕೊಳ್ಳಿ. ಕೆಲಸ ಆದಂತೇನ ಆಗಿಲ್ಲ ಅಂತನ ಅದರ ಅರ್ಥ. ಆದ್ರೆ ನೀವ್ ಹೇಳಿರುವಂತ ಕೆಲಸ ನಿಮ್ಮ ಮಗ ಮಾಡಿಲ್ಲ ಅಂತ ಅದರ ಅರ್ಥ. ನಿಜನಾ? ಹಾಗಾದ್ರೆ ನೀವು ನಿಮ್ಮ ಮಗ ನಿಮಗೆ ತಕ್ಕ ಹಾಗೆ ನೀವ್ ಹೇಳಿರೋ ತಕ್ಕ ಹಾಗೆ ಪಾಲಿಸಿರುವಂತಹ ವ್ಯಕ್ತಿ ಆಗ್ತಾನ? ಇಲ್ಲ. ಹೌದಾ? ನಿಮಗೆ ಇಷ್ಟ ಆಗತ್ತಾ ಅದು? ಇಲ್ಲ. ಇದೇ ತರ ದೇವರು ಸಹ ನಮ್ಗೊಂದು ಆಯುಷ್ ಕಾಲವನ್ನು ಕೊಟ್ಟು ಪರಲೋಕದಿಂದ ಭೂಮಿಯ ಮೇಲೆ ಕಳಿಸಿದ್ದಾರೆ. ನಾವ್ ಅರ್ಧ ಆಯುಷ್ಯ ಬದುಕಿ ಮತ್ತೆ ವಾಪಸ್ ಬರ್ತೀನಿ ಅಂದ್ರೆ ಕರ್ಕೊಳ್ತಾರ ದೇವ್ರು? ಇಷ್ಟ ಆಗತ್ತಾ ದೇವರಿಗೆ? ನಿಮಗೆ ಹೇಗೆ ನಿಮ್ಮ ಮಗ ಮಾಡಿದಂತ ಕೆಲಸ ಇಷ್ಟ ಆಗೋದಿಲ್ವೋ ಹಾಗೆ ದೇವರಿಗೂ ಸಹ ನಾವು ಮನುಷ್ಯರು ಭೂಮಿಯ ಮೇಲೆ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಿರುವಂತಹ ಸೂಸೈಡ್ ಗಳನ್ನ ಮಾಡ್ಕೊಳ್ತಿರುವಂತಹದ್ದು ಇಷ್ಟ ಆಗ್ತಿಲ್ಲ. ಅದಕ್ಕೋಸ್ಕರ ನಮಗೆ ಖಚಿತವಾಗಿ ಪರಲೋಕ ಕೊಡೋದಿಲ್ಲ. ಇಷ್ಟಕ್ಕೂ ಅದ ಆ ವಿಚಾರಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ಯಾಕೆಂದ್ರೆ ನೀವ್ ಯಾರನ್ನ ಕೇಳಿದ್ರು ಸಹ ಇಷ್ಟಕ್ಕೂ ಒಂದ್ ವಿಚಾರ ಗೊತ್ತಾ ಪ್ರಿಯರೇ? ಸೂಸೈಡಲ್ ಥಾಟ್ಸ್ ಯಾರ ತಲೆಲಾದ್ರೂ ಓಡ್ತಿದೆ ಅಂತ ಹೇಳಿದ್ರೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಜೀವನ ಬೇಜಾರಾಗೋಗಿದೆ, ಸಾಕಾಗೋಗಿದೆ ಅನ್ನುವಂತಹ ಥಾಟ್ಸ್ ಯಾರ ಮೈಂಡ್ ಅಲ್ಲಾದ್ರೂ ಓಡ್ತಿದೆ ಅಂತ ಹೇಳಿದ್ರೆ, ಈ ನಿಮ್ಹಾನ್ಸ್ ಮತ್ತೆ ಬೇರೆ ಬೇರೆ ಹಾಸ್ಪಿಟಲ್ಗಳು, ಸೈಕಿಯಾಟ್ರಿಸ್ಟ್ಗಳು ಇವರೆಲ್ಲ ಒಂದು ಟೋಲ್ ಫ್ರೀ ನಂಬರ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರ ಮೈಂಡ್ ಅಲ್ಲಾದ್ರೂ ನನ್ನ ಜೀವನ ಸಾಕಾಗೋಗಿದೆ, ನಾನು ಸತ್ತೋಗ್ಬೇಕು ಅನ್ನಿಸ್ತಿದೆ ಅನ್ನುವಂತಹದ್ದು ಓಡ್ತಿದ್ರೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಒಬ್ರು ಕ್ವಾಲಿಫೈಡ್ ಸೈಕಿಯಾಟ್ರಿಸ್ಟ್ ಬಂದು ಕೌನ್ಸಿಲಿಂಗ್ ಮಾಡ್ತಾರೆ. ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇರುವಂತಹ ವ್ಯಕ್ತಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಅಂದ್ರೆ ಯಾಕಪ್ಪ ಆತ್ಮಹತ್ಯೆ ಮಾಡ್ಕೊಳ್ತಿದ್ಯಾ, ನಿನ್ಗೇನ್ ಕಷ್ಟ ಎಲ್ರಿಗೂ ಇರುವಂತಹದ್ದಲ್ವಾ ಇದು ಅದು ಅಂತ ಹೇಳಿ ಕೌನ್ಸಿಲಿಂಗ್ ಮಾಡ್ತಾರೆ. ಹೌದಾ? ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದೀನಿ ಗೊತ್ತಾ? ಈ ಅಂಶವನ್ನು ಕೇಳಿದ ನಂತರ ನೀವೇ ಕೇಳಿದಂತಹ ಕೌನ್ಸಿಲರ್ಸ್ ಆಗ್ಬೇಕು. ಇಲ್ಲಿ ನಿಮಗಿಂತ ದೊಡ್ಡ ಸೈಕಿಯಾಟ್ರಿಸ್ಟ್ ಗಳು ಯಾರು ಇಲ್ಲ ಪ್ರಪಂಚದಲ್ಲಿ. ಯಾಕೆಂದ್ರೆ ದೇವರು ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಸತ್ಯವೇದದಲ್ಲಿ ಆತ್ಮಹತ್ಯೆ ಬಗ್ಗೆ ದೇವರು ಬರ್ಸಿರುವಂತಹದ್ದು, ಆತ್ಮಹತ್ಯೆಗೆ ಯಾರು ಆಲೋಚನೆ ಕೊಡ್ತಾರೆ, ಯಾರು ಪ್ರೇರೇಪಣೆ ಕೊಟ್ಟು ಅದನ್ನ ಮಾಡ್ಕೋ ಅಂತಾರೆ, ಏನಕ್ಕೋಸ್ಕರ ಪ್ರೇರೇಪಣೆ ಕೊಡ್ತಾರೆ, ಇಷ್ಟೊಂದು ಡೀಟೇಲ್ ಆಗಿ ನೀವ್ ಯಾವ ಸೈಕಾಲಜಿಯ ಬುಕ್ ಗಳಲ್ಲೂ ಸಹ ನೋಡ್ಲಿಕ್ಕೆ ಆಗೋದು. ಅಷ್ಟು ಚೆನ್ನಾಗಿ ಬರ್ಸಿದ್ದಾರೆ ದೇವರು ಸತ್ಯವೇದದಲ್ಲಿ ಆತ್ಮಹತ್ಯೆ ಬಗ್ಗೆ. ಹೌದಾ? ಈ ಸಂದೇಶ ಕೇಳಿದ ನಂತರ ನೀವೇ ಪ್ರಪಂಚಕ್ಕೆ ಕೌನ್ಸಿಲರ್ಸ್. ಯಾರಾದ್ರೂ ನಮಗ್ ಜೀವನ ಬೇಜಾರಾಗೋಗಿದೆ, ಜೀವನ ಸಾಕಾಗೋಗಿದೆ ಅಂತ ಅಂತಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕೌನ್ಸಿಲ್ ಮಾಡ್ಬೇಕಾಗಿರುವಂತಹದ್ದು, ಅವ್ರ ಮೈಂಡ್ ಇಂದ ಆ ಥಾಟ್ಸ್ ಅನ್ನ ತೆಗೆದು ಹಾಕ್ಬೇಕಾಗಿರುವಂತಹದ್ದು ನಿಮ್ಮ ಜವಾಬ್ದಾರಿ. ಹೌದಾ? ಯಾರನ್ನ ಕೇಳಿದ್ರು ಸಹ ಕಷ್ಟ, ಏನಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡೆ? ಕಷ್ಟ ಜಾಸ್ತಿ ಆಗಿದೆ. ಏನಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡೆ? ಏನಕ್ಕೋಸ್ಕರ ರೈತರು ಸೂಸೈಡ್ ಮಾಡ್ಕೊಳ್ತಿದ್ದಾರೆ? ಏನಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ? ಸಾಲ ಮಾಡ್ಕೊಂಡಿದ್ದೀನಿ, ತೀರಿಸ್ಲಿಕ್ಕೆ ಆಗ್ತಿಲ್ಲ, ಬೆಳೆ ಕೈಗೆ ಬರ್ತಿಲ್ಲ. ಹೌದಾ? ಈಗ ನಿಮ್ ಮುಂದೆ ಒಂದು ಪ್ರತ್ಯಕ್ಷವಾಗಿರುವಂತ ಎಕ್ಸಾಂಪಲ್ ಅನ್ನು ನೋಡೋಣ. ಈಗ ಅಣ್ಣ ಅವರು ಸ್ಕ್ರೀನ್ ಅನ್ನು ಶೇರ್ ಮಾಡಿ ಇಮೇಜಸ್ ಅನ್ನು ಸ್ವಲ್ಪ ಡಿಸ್ಪ್ಲೇ ಮಾಡ್ತಾರೆ. ಮೊದಲನೇ ಇಮೇಜ್ 1 ಅನ್ನ ಡಿಸ್ಪ್ಲೇ ಮಾಡ್ತೀರಾ ಅಣ್ಣ? ಓಕೆ, ಗಮನ ಕೊಟ್ಟು ಸ್ಕ್ರೀನ್ ಮೇಲೆ ಬರುವಂತಹ ಇಮೇಜ್ ಅನ್ನ ನೋಡುವಂದಕ್ಕೆ ಪ್ರಯತ್ನ ಮಾಡೋಣ ಪ್ರಿಯರೇ. ಓಕೆ, ಏನ್ ಕಾಣಿಸ್ತಿದೆ ನಮಗೆ? ನಿಮ್ಮೆಲ್ಲರಿಗೂ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಓಕೆ, ಅಲ್ಲಿ ಏನ್ ಕಾಣಿಸ್ತಿದೆ? ಇಂಡಿಯಾ ಟುಡೇ ಅಲ್ಲಿ ಬಂದಿರುವಂತಹ ಆರ್ಟಿಕಲ್ ಇದು. ಯಾರು ಗೊತ್ತಾ? ಕೆಫೆ ಕಾಫಿ ಡೇ ಗೊತ್ತಲ್ವಾ ನಮಗೆ? ಕೆಫೆ ಕಾಫಿ ಡೇಗೆ ಎಲ್ಲರೂ ಸಹ ಭೇಟಿ ಕೊಟ್ಟಿರುವಂತಹದ್ದು ಅಥವಾ ಬೋರ್ಡ್ ಗಳನ್ನ ಯಾವತ್ತಾದ್ರೂ ಹೊರಗಡೆಯಿಂದ ಹೋರ್ಡಿಂಗ್ ಗಳನ್ನ ನೋಡಿದೀವಲ್ವಾ? ಓಕೆ, ಈ ಕೆಫೆ ಕಾಫಿ ಡೇ ಒಂದು ಅದರಲ್ಲಿ ಒಂದೊಂದು ಕಾಫಿಯ ರೇಟ್ ಎಷ್ಟು ಅಂತಾನು ನಮಗ್ ಗೊತ್ತು. ನಿಜನಾ? ಪ್ರಾಫಿಟ್ ಮೇಕಿಂಗ್ ಕಂಪನಿ ಏನಾಯ್ತು? ಹೌದಾ? ಒಂದು ದಿನದ ಸಂಪಾದನೆ ಎಷ್ಟಿರಬಹುದು? ಈ ತರ ಎಷ್ಟು ಬ್ರಾಂಚಸ್ ಇರ್ಬೋದು ಬೆಂಗಳೂರಲ್ಲಿ, ಎಷ್ಟು ಬ್ರಾಂಚಸ್ ಇರ್ಬೋದು ವರ್ಲ್ಡ್ ವೈಡ್, ಪ್ರಪಂಚದಾದ್ಯಂತ ಕೆಫೆ ಕಾಫಿ ಡೇಗೆ ಎಷ್ಟು ಬ್ರಾಂಚಸ್ ಇರ್ಬೋದು? ಪ್ರತಿದಿನದ ಸಂಪಾದನೆ ಕೋಟಿಗಳಲ್ಲಿರುತ್ತೆ. ನಿಜನಾ? ಒಂದು ದಿನಕ್ಕೆ ಸಂಪಾದನೆ ಕೋಟಿಗಳಲ್ಲಿರುತ್ತೆ. ಹೌದಾ? ಆದ್ರೆ ಅನ್ಫಾರ್ಚುನೇಟ್ಲಿ ಈ ಕೆಫೆ ಕಾಫಿ ಡೇಯ ಮಾಲೀಕರು ಸಿದ್ಧಾರ್ಥ್ ಅನ್ನುವಂತಹದ್ದು ಅವರ ಹೆಸರು. ಏನ್ ಮಾಡ್ಕೊಳ್ತಾರೆ? ನೇತ್ರಾವತಿ ನದಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದೇ ನ್ಯೂಸ್ ಆರ್ಟಿಕಲ್ ಅನ್ನು ನೀವು ಈಗ ನೋಡ್ತಿರುವಂತಹದ್ದು. ಕೆಫೆ ಕಾಫಿ ಡೇ ಓನರ್ ವಿಜಿ ಸಿದ್ಧಾರ್ಥ್ ಬಾಡಿ ಫೌಂಡ್ ಇನ್ ನೇತ್ರಾವತಿ ರಿವರ್ ಆಫ್ಟರ್ 36 hours. ಅಂದ್ರೆ ನೇತ್ರಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಏನಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ರಿ ಅಂತ ಹೇಳಿ ಕೇಳಿದ್ರೆ, ಅಂದ್ರೆ ಇವ್ರ ಆತ್ಮಹತ್ಯೆ ಮಾಡ್ಕೊಂಡ ನಂತರ, ಇವ್ರು ತೀರೋದ ನಂತರ ಪ್ರಾಬ್ಲಮ್ ಏನಾಗಿತ್ತು ಅಂತ ಅವ್ರ ಕುಟುಂಬದವರನ್ನ, ಅವರ ಹತ್ತಿರ ಸಂಬಂಧಿಗಳನ್ನ ಎಲ್ಲ ವಿಚಾರಣೆ ಮಾಡಿ ನೋಡಿದ್ರೆ ಅವಾಗ ಗೊತ್ತಾಯ್ತು ಏನಕ್ಕೋಸ್ಕರ ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳಿದ್ರೆ 7,000 ಕೋಟಿ ಸಾಲ ಇತ್ತು ಅಂತ. 7,000 ಕೋಟಿ 7,000 ಕೋಟಿ ಸಾಲ ಇತ್ತು. ನೆನ್ಪಿಟ್ಕೋಬೇಕು, ಎಷ್ಟು ಸಾಲ ಇತ್ತು ಅನ್ನುವಂತಹದ್ದನ್ನು ನೀವು ನೆನ್ಪಿಟ್ಕೋಬೇಕು. ಪ್ರತಿಯೊಬ್ಬೊಬ್ರು ನೆನ್ಪಿಟ್ಕೋಬೇಕು. ಏನಕ್ಕೋಸ್ಕರ ಅಂತ ನಾನು ಹೇಳ್ತೀನಿ. 7,000 ಕೋಟಿ ಸಾಲ ಇತ್ತು. 7,000 crores 7,000 ಕೋಟಿಗಳು. ಓಕೆ, ನಮ್ಗಿರುವಂತಹದ್ದು ಎಷ್ಟು ಸಾಲ ಪ್ರಿಯರೇ?
ನಿಮ್ಮೆಲ್ಲರಿಗೂ ಇರುವಂತಹ ಸಾಲಗಳು ಎಷ್ಟೆಷ್ಟು? ನಾರ್ಮಲ್ ಆಗಿ ಮನುಷ್ಯರಿಗೆ ಇರುವಂತಹ ಸಾಲಗಳು ಎಷ್ಟೆಷ್ಟು? ನಾರ್ಮಲ್ ಆಗಿ ನೀವು ನಿಮ್ಮ ಸುತ್ತಮುತ್ತ ಇರುವಂತವರಿಗೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಬ್ರದರ್, ಸಾಲ ಜಾಸ್ತಿ ಆಗೋಗಿದೆ. ಎಷ್ಟು ಸಾಲ ಇದೆ? 20,000, 30,000, 10 ಲಕ್ಷ, 20 ಲಕ್ಷ. ಎಷ್ಟು ಸಾಲ ಇತ್ತಂತೆ ಈ ವ್ಯಕ್ತಿಗೆ? 7,000 ಕೋಟಿ ಸಾಲ ಇತ್ತು. ಓಕೆ, ಈ ವ್ಯಕ್ತಿನೂ ಸಹ ನಾರ್ಮಲ್ ಆಗಿ ಮನುಷ್ಯರ ತರನೇ ಯೋಚನೆ ಮಾಡಿ ಆತ್ಮಹತ್ಯೆ ಮಾಡ್ಕೋಬೇಕು, ಅದೇ ಸೊಲ್ಯೂಷನ್ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊ. ಓಕೆ, ಎಷ್ಟು ಸಾವಿರ ಕೋಟಿ ಸಾಲ ಇತ್ತು? 7,000 ಕೋಟಿ. ಅಣ್ಣ, ಇಮೇಜ್ 2 ಅನ್ನ ಶೇರ್ ಮಾಡ್ತೀರಾ? ಇಮೇಜ್ 2 ಅನ್ನ ಇದಿರ್ಲಿ, ಇದಾದ್ಮೇಲೆ ನೋಡೋಣ. ಓಕೆ, ನೋಡಿ ಪ್ರಿಯರೇ, ಇದನ್ನ ಒಂದ್ಸಾರಿ ನೋಡಿ. ಸಾಲ ಇದ್ದಿದ್ದು ಎಷ್ಟು? 7,000 ಕೋಟಿ. ಆದ್ರೆ ಈ ಸ್ಲೈಡ್ ಏನ್ ಹೇಳ್ತಿದೆ ನಿಮಗೆ? ಇದು ಸಹ ನ್ಯೂಸ್ ಅಲ್ಲಿ ಬಂದಿರುವಂತಹ ಆರ್ಟಿಕಲ್. ಟೇಲ್ ಆಫ್ ಅ ವರ್ಕಹಾಲಿಕ್ who had rupees 8,200 crore net worth, 1,200 acres land, but took his life due to debt. ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ಸಾಲ ಇದ್ದಿದ್ದು 7,000 ಕೋಟಿ ಅಂತೆ, ಆದ್ರೆ ಆಸ್ತಿ ಇದ್ದಿದ್ದು ಎಷ್ಟಂತೆ? ಆಸ್ತಿ ಸಾಲವನ್ನೆಲ್ಲ ತೀರಿಸಿ ನೆಟ್ ಅಂತ ಹೇಳಿದ್ರೆ ಏನ್ ಗೊತ್ತಾ? ನೆಟ್ ವರ್ತ್ ಅಂತ ಹೇಳಿದ್ರೆ ಏನ್ ಗೊತ್ತಾ? ಇರುವಂತ ಆಸ್ತಿಯನ್ನೆಲ್ಲ ಒಂದ್ ಕಡೆ ತಗೊಂಡು ಇರುವಂತ ಸಾಲ ಎಲ್ಲ ಪೂರ್ತಿ ಕೊಟ್ಟು ತೀರಿಸಿದ ನಂತರ ಏನ್ ಉಳಿಯುತ್ತೋ ಅದನ್ನ ನೆಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ವ್ಯಕ್ತಿಗಿದ್ದಂತ ಆಸ್ತಿಯಿಂದ ಸಾಲಗಳನ್ನೆಲ್ಲ ಪೂರ್ತಿ ತೀರ್ಸಿದ್ರು ಸಹ ಎಷ್ಟು ಉಳಿದಿರ್ತಾ ಇತ್ತು? ಇನ್ನ 8,200 ಕೋಟಿ ಉಳಿದಿರ್ತಾ ಇತ್ತು. ನಿಜಾನ? ಅಸೆಟ್ಸ್ ಮೈನಸ್ ಲಯಬಿಲಿಟಿನ ನೆಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನ್ ಆಸ್ತಿ ಇದೆಯೋ ಅದರಲ್ಲಿ ಸಾಲಗಳನ್ನೆಲ್ಲ ಪೂರ್ತಿ ಕೊಟ್ಟು ತೀರಿಸಿದ ನಂತರ 8,200 ಕೋಟಿ ಆಸ್ತಿ ಉಳಿದಿರ್ತಿತ್ತಂತ ಈ ವ್ಯಕ್ತಿಗೆ. 1,200 ಎಕರೆ ಲ್ಯಾಂಡ್ ಬೇರೆ ಇದೆಯಂತೆ. ಅದನ್ನ ಹೊರತುಪಡಿಸಿ, ಆ 8,200 ಕೋಟಿಯನ್ನ ಹೊರತುಪಡಿಸಿ 1,200 ಎಕರೆ ಲ್ಯಾಂಡ್ ಇದೆಯಂತೆ. ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ಸಾಲ ಇರೋದೇನೋ 7,000 ಕೋಟಿ ಅಷ್ಟೇ. ಆ ಸಾಲ ತೀರಿಸಿದ ನಂತರನೂ ಸಹ ಈ ವ್ಯಕ್ತಿಗಿದ್ದಂತ ಆಸ್ತಿ ಎಷ್ಟು? ಇನ್ನೂ ಎಷ್ಟು ಉಳಿದಿರ್ತಾ ಇತ್ತು? 8,200 ಕೋಟಿ. ಓಕೆ, ಅದನ್ನ ಹೊರತುಪಡಿಸಿ 1,200 ಎಕರೆ ಲ್ಯಾಂಡ್ ಇದೆ. ಇಷ್ಟೆಲ್ಲ ಇದ್ರೂ ಸಹ ಯಾವ್ದು ದೊಡ್ಡದನ್ನಿಸ್ತು ಈ ವ್ಯಕ್ತಿಗೆ? ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಈ ವ್ಯಕ್ತಿಗಿದ್ದಂತಹ ಬೆನಿಫಿಟ್ಸ್ ಈ ವ್ಯಕ್ತಿಗೆ ತಲೆಗೆ ಬರ್ಲಿಲ್ಲ. ಈ ವ್ಯಕ್ತಿಗಿದ್ದಂತಹ ಸ್ಟ್ರೆಂತ್ ಈ ವ್ಯಕ್ತಿಯ ತಲೆಗೆ ಬರ್ಲಿಲ್ಲ. ನಿಜನ? ಈ ವ್ಯಕ್ತಿಗಿದ್ದಂತಹ ವೀಕ್ನೆಸ್, ಈ ವ್ಯಕ್ತಿಗಿದ್ದಂತಹ ಪ್ರಾಬ್ಲಮ್ಸ್ ಮಾತ್ರ ಈ ವ್ಯಕ್ತಿ ತಲೆಗೆ ಬರ್ತಿತ್ತು. ಹೌದಾ? 7,000 ಕೋಟಿನೇ ಅಲ್ವಾ? ತೀರಿಸ್ಬಿಡ್ಬೋದಲ್ವಾ? ನನ್ನ ಆಸ್ತಿಯಲ್ಲಿ ಇದು ಕಾಲ್ ಭಾಗನೂ ಇಲ್ಲ ಅಂತ ಅನಿಸ್ತಾ? ಇಲ್ಲ, ಸಾಲ ತುಂಬಾ ಆಗೋಗಿದೆ. 7,000 crores ಆಗಿದೆ. ನನ್ನ ಶೇರ್ ಹೋಲ್ಡರ್ಸ್ಗೆ ಏನ್ ಹೇಳಿ, ನನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಏನ್ ಹೇಳಿ? ಇದೇ ವ್ಯಕ್ತಿ ಮನ್ಸಲ್ಲಿ ಇದ್ದಿತ್ತ? ಹೌದು, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಹ. ಈಗ ಏನ್ ಅನ್ಸುತ್ತೆ? ಅಯ್ಯೋ ಪಾಪ ಅನ್ನಿಸ್ತಿಲ್ವಾ ನಿಮಗೆ? ಇದನ್ನ ನೀವ್ ನೋಡಿದಾಗ ಏನ್ ಅನ್ನಿಸ್ತಿದೆ ನಿಮಗೆ? ಅಯ್ಯೋ ಪಾಪ ಅಂತ ಅನ್ನಿಸ್ತಿಲ್ವಾ? ಪ್ರತಿಯೊಬ್ಬ ಆತ್ಮಹತ್ಯೆ ಮಾಡ್ಕೊಳ್ತಿರುವಂತಹ ವ್ಯಕ್ತಿಯ ಸ್ಟೋರಿನೂ ಸಹ ಇದೆ ಪ್ರಿಯ. ಯೌವನ ಕಾಲದಲ್ಲಿ ಇರ್ತಾನೆ, 25 years ಆಗಿರುತ್ತೆ, 27 years ಆಗಿರುತ್ತೆ, ದೇಹದಲ್ಲಿ ಶಕ್ತಿ ಹಾಗೆ ಇರುತ್ತೆ ಇನ್ನೂ ಸಹ. 3 ಲಕ್ಷನೋ 4 ಲಕ್ಷನೋ ಸಾಲ ಆಗಿದ ತಕ್ಷಣ ಏನ್ ಅನ್ಸ್ತಿರುತ್ತೆ ಆ ವ್ಯಕ್ತಿಗೆ? ಅಯ್ಯೋ, ಇನ್ನ ನನ್ನ ಕೈಯಲ್ಲಿ ತೀರಿಸ್ಲಿಕ್ಕೆ ಆಗ್ತಿಲ್ಲ. ಸಾಲಗಾರರಿಗೆ ಏನ್ ಹೇಳೋದು? ಹೌದಾ? ಇಲ್ಲಿ ಸಾಲಗಾರರಿಗೆ ಏನ್ ಹೇಳೋದು ಅಂತ ಯೋಚನೆ ಮಾಡ್ತಿದೀವಿ, ಅಲ್ಲಿ ದೇವ್ರ ಮುಂದೆ ಹೋಗಿ ಏನ್ ಹೇಳೋದು ಅಂತ ಹೇಳಿ ಯೋಚನೆ ಮಾಡ್ತಿಲ್ಲ. ನಮ್ ತಲೆಗೆ ಬರ್ತಿಲ್ಲ. ಏನಕ್ಕೋಸ್ಕರ ನೀನ್ ಆತ್ಮಹತ್ಯೆ ಮಾಡ್ಕೊಂಡೆ ಅಂತ ದೇವ್ರು ಕೇಳ್ತಾರಲ್ವಾ? ತೆಗೆದು ಹಾಕ್ತಾರಲ್ವಾ ಬೆಂಕಿ ಕೆರೆಗೆ? ಅದು ನಮ್ಮ ತಲೆಗೆ ಬರ್ತಿಲ್ಲ. ನಮ್ ಯೋಚನೆಗೆ ಬರ್ತಿರುವಂತದ್ದು ಇಷ್ಟು ಮಾತ್ರ. ಅಯ್ಯೋ, ಹೆಂಗ್ ತಲೆ ತಗ್ಗಿಸ್ಲಿ ಸಾಲದವ್ರ ಮುಂದೆ? ಇವತ್ ತಲೆ ತಗ್ಸಿದ್ರೆ ನಾಳೆ ತಲೆ ಎತ್ಕೊಂಡು ಓಡಾಡಬಹುದು ಕಷ್ಟಪಟ್ಟು ತೀರ್ಸಿದ ನಂತರ. ಅಷ್ಟೇ ಅಲ್ವಾ ಪ್ರಾಬ್ಲಮ್? ನಾವ್ ತಗ್ಗಿಸ್ಕೊಡ್ಲಿಕ್ಕೆ ರೆಡಿನೇ ಇಲ್ಲ. ಆ ಕಾಲದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ದು, 4 ಜನ ಏನಾದ್ರು ಅಂದ್ರೂ ಸಹ ಸ್ವಲ್ಪ ಸುಮ್ನೆ ಇದ್ದು, ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಏನಾಗೋಗುತ್ತೆ? ಹೌದಾ? 27 years ಅಲ್ವಾ? 30 years ಅಲ್ವಾ? ಇನ್ನು ಯವ್ವನ ಕಾಲದಲ್ಲಿ ಇರ್ತಾರೆ, ಆಗ್ಲೇ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಏನಕ್ಕೆ ಅಂದ್ರೆ ಸಾಲ ತೀರಿಸಬಹುದಲ್ವಾ? ಶಕ್ತಿ ಇದೆಯಲ್ವಾ ದೇಹದಲ್ಲಿ? 25 years ಅಲ್ವಾ? 27 years ಅಲ್ವಾ? ಶಕ್ತಿ ಇದೆಯಲ್ವಾ ಇನ್ನು ದೇಹದಲ್ಲಿ? ಬುದ್ಧಿವಂತಿಕೆ ಇದೆಯಲ್ವಾ? ದೇವರು ಕೊಟ್ಟಿರುವಂತಹ ಮೇಧಸ್ಸು ಹಾಗೆ ಇದೆ ಅಲ್ವಾ? ಹೌದು. ಅಂದ್ರೆ ಪ್ರತಿ ಮನುಷ್ಯರು ಸಹ ಇದೇ ತರ ಸಿದ್ಧಾರ್ಥ ಅವ್ರ ತರನೇ. ಸಿದ್ಧಾರ್ಥ ಅವ್ರಿಗೆ ಏನ್ ನೆನಪು ಬರಲಿಲ್ಲ? ತನಗಿರುವಂತಹ ಸ್ಟ್ರೆಂತ್ ನೆನಪು ಬರಲಿಲ್ಲ. ತನಗಿರುವಂತಹ ವೀಕ್ನೆಸ್ ಮಾತ್ರ ಮತ್ತೆ 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 ನೆನಪು ಬರ್ತಾ ಇತ್ತು. ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರತಿಯೊಬ್ಬರಿಗೂ ಇದೇ ಆಗ್ತಿರುವಂತಹದ್ದು. ಏನಾಗ್ತಿದೆ? ತಮ್ಮ ದೇಹದಲ್ಲಿ ಇರುವಂತಹ ಸ್ಟ್ರೆಂತ್ ನೆನಪಿಲ್ಲ, ತೀರಿಸಬಹುದು ಅನ್ನುವಂತಹ ಸ್ಟ್ರೆಂತ್ ನೆನಪಿಲ್ಲ, ಬುದ್ಧಿಶಕ್ತಿ ಕೊಟ್ಟಿದ್ದಾರೆ ದೇವರು ಅನ್ನುವಂತಹ ಸ್ಟ್ರೆಂತ್ ನೆನಪಿಲ್ಲ, ತನಗಿರುವಂತಹ ವೀಕ್ನೆಸ್ ಮಾತ್ರ ನೆನಪು ಬರ್ತಿದೆ. ಹೌದಾ? ಈಗ ಪರಿಸ್ಥಿತಿ ನೋಡ್ತೀರಾ? ಇದು 2019ರಲ್ಲಿ ಸುಮಾರು ನಡೆದಿತ್ತು. ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಸಿದ್ಧಾರ್ಥ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸುಮಾರು 2019ರಲ್ಲಿ. ಈಗ ಎಷ್ಟು ವರ್ಷ ಆಯ್ತು? 4-5 ವರ್ಷ ಆಗ್ತಿದೆ. ಓಕೆ, ಈಗಿನ ಪರಿಸ್ಥಿತಿ ನೋಡ್ತೀರಾ? ಕೆಫೆ ಕಾಫಿ ಡೇಯ ಈಗಿನ ಪರಿಸ್ಥಿತಿ. ಎಷ್ಟು ಸಾಲ ಇತ್ತಾಗ? ಇವ್ರು ಆತ್ಮಹತ್ಯೆ ಮಾಡ್ಕೊಂಡಾಗ ಎಷ್ಟು ಸಾಲ ಇತ್ತು? 7,000 crores, 7,000 ಕೋಟಿ. ಇವಾಗ ಎಷ್ಟು ಸಾಲ ಇದೆ? ನೆಕ್ಸ್ಟ್ ಇಮೇಜ್ ಅನ್ನ ಪ್ಲೇ ಮಾಡ್ತೀರಾ?
ಇವ್ರು ಮರಣ ಹೊಂದಿದ ನಂತರ 7,000 crores ಸಾಲ ಇದೆ ಅಂತ ಹೇಳಿ ಇವರು ಮರಣ ಹೊಂದಿದ ನಂತರ ಆ ಸೂಸೈಡ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಅಂದ್ರೆ ಸೂಸೈಡ್ ಮಾಡ್ಕೊಂಡ ನಂತರ ಆ ಸ್ಥಾನಕ್ಕೆ ಕೆಫೆ ಕಾಫಿ ಡೇಯ ಸಿಇಒ ಆಗಿ ಇನ್ಚಾರ್ಜ್ ಅವರ ಪತ್ನಿ ತಗೊಳ್ತಾರೆ, ಮಾಲ್ವಿಕಾ ಹೆಗ್ಡೆ ಅವರು. ಅದನ್ನ ಒಂದ್ಸರಿ ಓದೋಣ. ಒನ್ಸ್ ಹಾರ್ಟ್ ಬ್ರೋಕನ್ ವೈಫ್, ಗಂಡ ಇದರ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಮನೆಯ ತಲೆನೇ ಈ ತರ ಫೇಸ್ ಮಾಡ್ಲಿಕ್ಕಾಗದೆ ಪ್ರಾಬ್ಲಮ್ ಅನ್ನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೆಂಡತಿಗೆ ಹೇಗಿರ್ಬೋದು, ಹೌದಾ? ಅದನ್ನೆಲ್ಲ ಮೆಟ್ಟಿ ನಿಂತು ಒನ್ಸ್ ಹಾರ್ಟ್ ಬ್ರೋಕನ್ ವೈಫ್ ದ ಸಿಇಒ ಆಫ್ ಸಿಸಿಡಿ ಕೆಫೆ ಕಾಫಿ ಡೇ ಅಂತ ಹೇಳಿದ್ರೆ ಸಿಸಿಡಿ ಅಂತ ಹೇಳಿದ್ರೆ ಕೆಫೆ ಕಾಫಿ ಡೇ. ನೆಕ್ಸ್ಟ್ ಬ್ರಿಂಗ್ಸ್ ಡೆಟ್ ಆಫ್ 7,200 crore. ನಾನು ಈಗ ತಾನೇ ಹೇಳಿದ್ದೆ ಎಷ್ಟು ಸಾಲ ಇತ್ತು, 7,000 ಕೋಟಿ ಸುಮಾರು ಸಾಲ ಇತ್ತು ಈಗಾಗಲೇ ಅವ್ರ ಮರಣ ಹೊಂದಬೇಕಾದ್ರೆ ಅಂತ ಹೇಳಿದ್ನ. ಓಕೆ, ಆ 7,200 ಕೋಟಿ ಸಾಲ ಎಲ್ಲಿಗೆ ಬಂದು ನಿಂತ್ಕೊಳ್ತಂತೆ? 1,731 ಕೋಟಿ ಬಂದು ನಿಂತ್ಕೊಳ್ತಂತೆ. ಇದು ಯಾವಾಗಿನ ಸ್ಟಾಟಿಸ್ಟಿಕ್ಸ್ ಗೊತ್ತಾ? 2021 ಅನ್ಸುತ್ತೆ. ಅವ್ರು ಸೂಸೈಡ್ ಮಾಡ್ಕೊಂಡಿದ್ದು 2019ರಲ್ಲಿ. 2019ರಲ್ಲಿ ಎಷ್ಟು ಸಾಲ ಆಯ್ತು? 7,000 crores. 2021 2022ಗೆ ಎಷ್ಟು ಬಂತು? ಅಲ್ಲಿಂದ ಎಷ್ಟು ರೆಡ್ಯೂಸ್ ಆಯ್ತು? ಸುಮಾರು 6,500 crores ಕ್ಲಿಯರ್ ಆಗಿ 1,700 crores ಬಂದು ನಿಂತ್ಕೊಳ್ತು. ಇವಾಗಿನ ಪರಿಸ್ಥಿತಿ ಏನ್ ಗೊತ್ತಾ? ಕೆಫೆ ಕಾಫಿ ಡೇಯ ಪ್ರೆಸೆಂಟ್ ಸ್ಟಾಟಿಸ್ಟಿಕ್ಸ್ ಏನ್ ಗೊತ್ತಾ? ಪ್ರಾಫಿಟ್ ಅಲ್ಲಿದೆ ಕಂಪನಿ. ಸಾಲ ಎಲ್ಲ ತೀರಿಸಿ ಮುಗಿಸಿ ಪ್ರಾಫಿಟ್ ಅಲ್ಲಿದೆ ಕಂಪನಿ. ವರ್ಷಕ್ಕೆ ಇಷ್ಟಿಷ್ಟು ಪ್ರಾಫಿಟ್ ಅಂತ ಹೇಳಿ ರಿಟೈನ್ಡ್ ಅರ್ನಿಂಗ್ಸ್ ಗೆ ಟ್ರಾನ್ಸ್ಫರ್ ಮಾಡ್ತಿದೆ. ನಮ್ಗೆ ಅರ್ಥ ಆಯ್ತಾ? ಇದನ್ನೆಲ್ಲ ಏನಕ್ಕೋಸ್ಕರ ಹೇಳ್ತಿದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ಆವತ್ತು ಸ್ವಲ್ಪ ಹೋಲ್ಡ್ ಮಾಡ್ಕೊಂಡು ಪ್ರೇರೇಪಣೆ ಬಂದ್ರು ಆತ್ಮಹತ್ಯೆ ಮಾಡ್ಕೋ, ನೀನ್ ಪ್ರಾಣ ತಗೋ, ನಾಳೆ ಸಾಲದವ್ರಿಗೆ ಏನ್ ಉತ್ತರ ಕೊಡ್ತೀಯಾ, ಇದೆಲ್ಲ ತನ್ನ ಮನಸ್ಸಲ್ಲಿ ಪ್ರೇರೇಪಣೆ ಬರ್ತಾ ಇದ್ರು ಸಹ ಸ್ವಲ್ಪ ಹೋಲ್ಡ್ ಮಾಡ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಇದ್ದು ತನ್ನ ಜೀವವನ್ನ ಅವತ್ತು ಉಳಿಸ್ಕೊಂಡಿದ್ರೆ ಇವತ್ತೇನಾಗಿರ್ತಾ ಇತ್ತು? ಒಂದು ಸ್ತ್ರೀ ಮಾಡಿ ಮುಗಿಸೋದಲ್ವ ಪ್ರಿಯರೇ ಕೆಲಸವನ್ನ. ಒಂದು ಸ್ತ್ರೀ 7,000 ಕೋಟಿ ಸಾಲವನ್ನು ತೀರಿಸಿ ಇವತ್ತು ಪ್ರಾಫಿಟ್ ಅಲ್ಲಿ ಅದೇ ಕಂಪನಿಯನ್ನು ನಿಲ್ಲಿಸಿದಾಳೆ ಅಂತ ಹೇಳಿದ್ರೆ ನಮ್ಗೆ ಏನ್ ಅರ್ಥ ಆಗ್ತಿದೆ? ನಮಗೆ ಆ ವ್ಯಕ್ತಿ ಸ್ವಲ್ಪ ಪೇಷನ್ಸ್ ಇದ್ದಿದ್ರೆ ಆ ವ್ಯಕ್ತಿಗೂ ಸಹ ಪ್ರೇರೇಪಣೆ ಯಾರು ಕೊಡ್ತಾರೆ ಆತ್ಮಹತ್ಯೆ ಮಾಡ್ಕೋ ಅಂತ ಹೇಳಿ ಮುಂದೆ ನೋಡೋಣ ಇದೇ ಸಂದೇಶದಲ್ಲಿ. ಆ ಪ್ರೇರೇಪಣೆ ಆತ್ಮಹತ್ಯೆ ಮಾಡ್ಕೋ, ನೀನ್ ಬಿದ್ದೋಗು, ಇನ್ನೇನು ವೇಸ್ಟ್ ಅಲ್ವಾ, 7,000 crores ಸಾಲ ಮಾಡಿದ್ಯಾ ಅಂತ ಹೇಳಿ ಮತ್ತೆ ಪ್ರೇರೇಪಣೆ ಬರ್ತಿದ್ರು ಸಹ ಸ್ವಲ್ಪ ತನ್ನ ನರ್ವ್ಸ್ ಅನ್ನ ಹೋಲ್ಡ್ ಮಾಡ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಹೋಗಿತ್ತಿದ್ರೆ ಇವತ್ತೇನಾಗಿರ್ತಾ ಇತ್ತು? ಆ ವ್ಯಕ್ತಿನೂ ಜೀವಂತವಾಗಿರ್ಬೋದಿತ್ತು, ತನ್ನ ಕುಟುಂಬ ಆರಾಮಾಗಿರ್ತಾ ಇತ್ತು, ತನ್ನ ಕುಟುಂಬಕ್ಕೊಂದು ಒಳ್ಳೆ ತಲೆ ಆಗಿರ್ತಿದ್ದ, ಹೌದಾ? ಇವತ್ತು ಮತ್ತೆ ಆ ಕಂಪನಿ ಹಳೆಯ ಸ್ಟೇಟಸ್ ಆ ಕಂಪನಿಗೆ ದಕ್ತಾ ಇತ್ತು. ಇದನ್ನ ನೋಡಿದ ನಿಮಗೆ ಏನನ್ನಿಸ್ತು? ಸತ್ಯವೇದದ ಸಬ್ಜೆಕ್ಟ್ಗಳು ಅಂತ ಹೇಳಿದ್ರೆ ಬರೀ ಪರಲೋಕ, ಪಾತಾಳ, ಈ ತರ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅಂತ ದಯವಿಟ್ಟು ಅನ್ಕೋಬೇಕು. ಸತ್ಯವೇದದಲ್ಲಿರುವಷ್ಟು ಮೋಟಿವೇಶನಲ್ ಸಬ್ಜೆಕ್ಟ್ಸ್, ಸತ್ಯವೇದದಲ್ಲಿರುವಂತಹ ನಮಗೆ ಎಂಕರೇಜ್ಮೆಂಟ್ ಗಳನ್ನ ಕೊಡುವಂತಹ ಸಬ್ಜೆಕ್ಟ್ಗಳು ಬೇರೆ ಯಾವ ಪುಸ್ತಕದಲ್ಲಿ ಹುಡುಕಿ ಆಳವಾಗಿ ತೋಡಿ ಓದಿದ್ರು ಸಹ ಸಿಕ್ಕೋದಿಲ್ಲ, ಹೌದಾ? ಇದೇ ಆತ್ಮಹತ್ಯೆಗೆ ಸಂಬಂಧಪಟ್ಟಿರುವಂತಹ ಇನ್ನೊಬ್ಬ ವ್ಯಕ್ತಿ. ಯಾಕೆಂದ್ರೆ ಇದು ಮೊದಲನೇ ಉದಾಹರಣೆ, ಸಿದ್ಧಾರ್ಥ ಅವರದು ಮೊದಲನೇ ಉದಾಹರಣೆ. ಆದ್ರೆ ನಿಮಗೆ ಲೋಕಕ್ಕೆ ಸಂಬಂಧಪಟ್ಟಂತೆ 2 ಉದಾಹರಣೆಗಳನ್ನು ನೋಡ್ತಿದೀವಿ. ಸತ್ಯವೇದದಲ್ಲೂ ಸಹ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ 2 ಉದಾಹರಣೆಗಳನ್ನು ನೋಡೋಣ. ಈಗ ಒಂದು ಉದಾಹರಣೆ ನೋಡಿದೀವಲ್ವ, ಲೋಕಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ಅವರ ಉದಾಹರಣೆಯನ್ನು ನೋಡಿದೀವಿ. ಈಗ ಇನ್ನೊಬ್ಬ ವ್ಯಕ್ತಿಯ ಉದಾಹರಣೆಯನ್ನು ನೋಡೋಣ. ಈ ವ್ಯಕ್ತಿಯ ಹೆಸರು ನಿಕ್ ಜೋವಿಕ್. ಓಕೆ, ಈ ವ್ಯಕ್ತಿಯನ್ನೆಲ್ಲರೂ ಸಹ ನೋಡಿರ್ತೀರ. ಆ ವ್ಯಕ್ತಿಯನ್ನು ತೋರಿಸ್ತೀರಾ ನಮಗೆ ಲಾಸ್ಟ್ ಇಮೇಜ್ ಅನ್ಸುತ್ತೆ ಬಹುಶಃ. ಈ ವ್ಯಕ್ತಿ ನಮ್ಮೆಲ್ಲರಿಗೂ ಗೊತ್ತಲ್ವ ಪ್ರಿಯರೇ? ಸ್ವಲ್ಪ ಝೂಮ್ ಮಾಡಿ. ಈ ವ್ಯಕ್ತಿಗೆ ಏನೇನಿಲ್ಲ? 2 ಕೈ ಇಲ್ಲ, 2 ಕಾಲಿಲ್ಲ. ನಿಜನಾ? 2 ಕೈ ಇಲ್ಲ, 2 ಕಾಲಿಲ್ಲ. ಹಾಗಾದ್ರೆ ಈ ವ್ಯಕ್ತಿಯ ಫಂಕ್ಷನಾಲಿಟಿಯನ್ನು ಒಂದ್ಸರಿ ಯೋಚನೆ ಮಾಡಿ ನೋಡಿ. ದಿನನಿತ್ಯದ ಜೀವನ ಶೈಲಿ ಹೇಗಿರ್ಬೋದು ಈ ವ್ಯಕ್ತಿ? 2 ಕೈ ಇಲ್ಲ, 2 ಕಾಲಿಲ್ಲ, ಇನ್ನೇನ್ ಮಾಡ್ಲಿಕ್ಕಾಗತ್ತೆ ಹೇಳಿ? ಇನ್ನೇನ್ ಮಾಡ್ಲಿಕ್ಕಾಗತ್ತೆ ಒಬ್ಬ ಮನುಷ್ಯರ ತನ್ನ ಜೀವನದಲ್ಲಿ? ಈ ವ್ಯಕ್ತಿ ಹುಟ್ಟಿದಂದಿನಿಂದ ಹೀಗೆ ಇದ್ದಾರೆ ಪ್ರಿಯರೇ. ಆಕ್ಸಿಡೆಂಟಲ್ ಹೋಗಿರುವಂತಹದ್ದಲ್ಲ. ಓಕೆ, ಈ ವ್ಯಕ್ತಿ ಹುಟ್ಟಿದಾಗ ಇವರ ತಾಯಿ ಇವ್ರನ್ನ ನೋಡ್ಲಿಕ್ಕೆ ಬರ್ಲಿಲ್ಲ ಅಂತೆ. ಸ್ವಂತ ತಾಯಿನೇ ಈ ಮಗು ಡೆಲಿವರಿ ಆದ ನಂತರ ತಾಯಿನೇ ಈ ಮಗುವಿನ ಮುಖವನ್ನ, ಈ ತರ ಮಗುವಿಗೆ ಈ ಸಿಂಡ್ರೋಮ್ ಇದೆ ಅಂತ ಹೇಳಿ ಗೊತ್ತಾದ ನಂತರ ತಾಯಿನೇ ನೋಡ್ಲಿಕ್ಕೆ ಬರ್ಲಿಲ್ವಂತೆ ಮಗುವನ್ನು. ತಾಯಿ ಹಾಸ್ಪಿಟಲ್ ಇಂದ ನೀಟಾಗಿ ಮನೆಗೆ ಹೊರಟೋದು, ಮಗು ಇನ್ನ ಹಾಸ್ಪಿಟಲ್ ಅಲ್ಲೇ ಇದೆ. ತಾಯಿ ತಂದೆ ಇಬ್ರು ಬಿಟ್ಟು ಹೊರಟೋಗ್ತಾರೆ ಮಗುವನ್ನ. ಆ ಮಗುವನ್ನೇ ನೀವು ನೋಡ್ತಿರುವಂತಹದ್ದು ಈಗ. ನಿಜನಾ? ಈ ವ್ಯಕ್ತಿಗೆ ನಾರ್ಮಲ್ ಆಗಿರುವಂತವ್ರಿಗೆ ಲೋಕ ನೋಡಿ ವ್ಯಂಗ್ಯವಾಗಿ ಮಾತಾಡುವಂತ ನಿಮ್ಮೆಲ್ಲರಿಗೂ ಗೊತ್ತು. ಇನ್ನು ಈ ವ್ಯಕ್ತಿಯನ್ನ ಜೀವನದುದ್ದಕ್ಕೂ ಸಹ ಈ ವ್ಯಕ್ತಿ ಈಗ ಎಷ್ಟು ವಯಸ್ಸಿರ್ಬೋದು? ಈ ವ್ಯಕ್ತಿಗೆ ಸುಮಾರು 30 years ಅಂತ ಅನ್ಕೊಳ್ಳೋಣ. ಓಕೆ, ಹಾಗಾದ್ರೆ ಈ ವ್ಯಕ್ತಿಗೆ 30 years ಪೂರ್ತಿ ಇದ್ದಂತ ಪ್ರಾಬ್ಲಮ್ ಅನ್ನು ಒಂದ್ಸರಿ ಯೋಚನೆ ಮಾಡಿ. ಎಷ್ಟು ಪ್ರಾಬ್ಲಮ್ ಇತ್ತು ಹುಟ್ಟಿದಾಗ ನೋಡಿದ್ರೆ ತಂದೆ ತಾಯಿ. ಯಾಕೆಂದ್ರೆ ಈ ವ್ಯಕ್ತಿ ದೊಡ್ಡವರಾದ ನಂತರ ಯಾರಾದ್ರೂ ಹೇಳಿರ್ತಾರೆ, ಜ್ಞಾನ ಬಂದ ನಂತರ ಈ ವ್ಯಕ್ತಿಗೂ ಸಹ ಯಾರಾದ್ರೂ ಬಂದು ಹೇಳಿರ್ತಾರೆ ಏನಂತ, ನೀನ್ ಎಂತ ವ್ಯಕ್ತಿ ಗೊತ್ತಾ, ನೀನ್ ಎಂತ ಮನುಷ್ಯ ಗೊತ್ತಾ, ನೀನು
ನಿನ್ ಡೆಲಿವರಿ ಆದ ನಂತರ ನಿನ್ ತಾಯಿ ಬರ್ಲಿಲ್ಲ ಹಾಸ್ಪಿಟ್ಲಿಗೆ ನೋಡ್ಲಿಕ್ಕೆ, ನಿನ್ ತಂದೆ ಬರ್ಲಿಲ್ಲ ನೋಡ್ಲಿಕ್ಕೆ, ಅಂತ ದೌರ್ಭಾಗ್ಯವಾಗಿರುವಂತಹ ಮಗು ನೀನು ಅಂತ ಹೇಳಿರ್ತಾರೆ ಈ ವ್ಯಕ್ತಿಗೂ. ಹೇಳಿರ್ತಾರೆ. ಏನ್ ಅನ್ಸಿರ್ಬೋದು ಈ ವ್ಯಕ್ತಿಗೆ? ನಂದೊಂದು ಬದುಕೇನ ನಂದೊಂದು, ನಂದು ಒಂದ್ ಜೀವನನೇನ, ನನ್ ತಾಯಿನೇ ಬರ್ಲಿಲ್ವಂತೆ ನೋಡ್ಲಿಕ್ಕೆ, ನನ್ ತಂದೆ ಬರ್ಲಿಲ್ವಂತೆ, ತಂದೆ ತಾಯಿನೇ ಪ್ರೀತಿಸದೆ ಹೋದ್ರೆ ಇನ್ ಯಾರು ಪ್ರೀತಿಸ್ತಾರೆ ಲೋಕದಲ್ಲಿ, ಏನ್ ಮಾಡ್ಲಿ ನಾನು ಅಂತ ಹೇಳಿ ಆ ವ್ಯಕ್ತಿಗೂ ಅನ್ಸಿರುತ್ತೆ. ಅನ್ಸಿರುತ್ತೆ. ಈ ವ್ಯಕ್ತಿಗೂ ಸೂಸೈಡ್ ಮಾಡ್ಕೋಬೇಕು ಅನ್ನುವಂತಹ ಥಾಟ್ ಬಂತಂತೆ ಪ್ರಿಯರೇ. ಈಗಾಗ್ಲೇ ಸಿದ್ಧಾರ್ಥ ಅವ್ರಿಗೆ ಥಾಟ್ ಬಂದು ಅವ್ರ ನೇತ್ರಾವತಿ ನದಿಗೆ ಹಾರಿದ್ದು ಆಯ್ತು, ಪ್ರಾಣ ಕಳ್ಕೊಂಡಿದ್ದು ಆಯ್ತು, ಹೌದಾ? ಈ ವ್ಯಕ್ತಿಗೂ ಸಹ ಅದೇ ರೀತಿ ಪ್ರಾಣ ಕಳ್ಕೋಬೇಕು ಅನ್ನುವಂತಹ ಥಾಟ್ಸ್ ಬಂತಂತೆ. ಸ್ವಲ್ಪ ಝೂಮ್ ಔಟ್ ಮಾಡಿದ್ರೆ ಅಣ್ಣ ಇಮೇಜ್ ಅನ್ನ, ಕೆಳಗಡೆ ಈ ವ್ಯಕ್ತಿನೇ ಕೊಟ್ಟಿರುವಂತಹ ಇಂಟರ್ವ್ಯೂ ಅಲ್ಲಿ ಅದನ್ನು ಸಹ ಹೇಳಿದ್ದಾರೆ. ಅಲ್ಲಿದೆ ನೋಡಿ. ಈ ವ್ಯಕ್ತಿ ನಂಬಿರುವಂತಹದ್ದು ಏನ್ ಗೊತ್ತಾ? ತಾನು ಸೂಸೈಡ್ ಮಾಡ್ಕೊಬೇಕು ಅಂತ ಅನ್ಕೊಂಡಾಗ ದೇವ್ರು ಪ್ರೇರೇಪಣೆ ಕೊಟ್ಟರಂತೆ, ಸೂಸೈಡ್ ಮಾಡ್ಕೋಬೇಡ, ಗಾಡ್ ಪ್ರಿವೆಂಟೆಡ್ ಸೂಸೈಡ್. ಕಾಣಿಸ್ತಿದ್ಯಲ್ವಾ ನಮಗೆ ಆ ಸಾಲುಗಳು ಬೋಲ್ಡ್ ಲೆಟರ್ಸ್ ಅಲ್ಲಿ ಇರುವಂತಹದ್ದು? ಈ ವ್ಯಕ್ತಿಗೂ ಸಹ ಅನ್ನಿಸ್ತಂತೆ. ಡಿಪ್ರೆಷನ್ ಅಲ್ಲಿ ಈ ವ್ಯಕ್ತಿನೂ ಇದ್ರು, ಸೂಸೈಡ್ ಮಾಡ್ಕೋಬೇಕು ಅಂತ ಈ ವ್ಯಕ್ತಿಗೂ ಬಂದಿತ್ತು ಆಲೋಚನೆ. ಆದ್ರೆ ಯಾವತ್ತೂ ಸಹ ಆ ಪ್ರೇರೇಪಣೆಗೆ ಬೆಲೆ ಕೊಟ್ಟಿಲ್ಲ. ಸೂಸೈಡ್ ಮಾಡ್ಕೋ, ನದಿಗ್ ಬೀಳು, ನೇಣ್ ಹಾಕೋ, ಇಲ್ಲಂದ್ರೆ ಇನ್ನೊಂದ್ ಮಾಡು, ಇಲ್ಲಂದ್ರೆ ತಿನ್ಬಾರ್ದಾಗಿರುವಂತದ್ದು ಏನಾದ್ರು ತಿನ್ನು, ಕುಡಿಬಾರ್ದಾಗಿರುವಂತದ್ದು ಏನಾದ್ರು ಕುಡಿದ್ಬಿಟ್ಟು ಬೇಗ ಸತ್ತು ಹೋಗು ಅಂತ ಈ ವ್ಯಕ್ತಿಗೂ ಬಂತಂತೆ ಪ್ರೇರೇಪಣೆ. ಆದ್ರೆ ಯಾವ ಪ್ರೇರೇಪಣೆಗೂ ಕಿವಿ ಕೊಡದೆ ದೇವರು ನಿನ್ನ ಪ್ರಾಣವನ್ನ ಕಾಪಾಡ್ಕೋಬೇಕು, ನನಗೋಸ್ಕರ ನೀನ್ ಕಾಪಾಡ್ಕೋಬೇಕು ಅಂದಂತಹ ಆ ಮಾತಿಗೆ ಕಿವಿ ಕೊಟ್ಟು ಆ ಕ್ಷಣದಲ್ಲಿ ಈ ವ್ಯಕ್ತಿ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡ ಅನ್ನುವಂತ ಆಲೋಚನೆ ಈ ವ್ಯಕ್ತಿಯ ತಲೆಗೆ ಬಂದಾಗೆಲ್ಲ ಈ ವ್ಯಕ್ತಿ ಅದನ್ನ ತಡೆದು ಅದನ್ನ ಹೋಲ್ಡ್ ಮಾಡ್ಕೊಂಡು ದೇವರ ಮೇಲೆ ಭಾರ ಹಾಕಿ ಮುಂದೆ ಹೋಗ್ತಾ ಇದ್ದಕ್ಕೆ ಈ ವ್ಯಕ್ತಿ ಇವಾಗ ಏನ್ ಗೊತ್ತಾ, ಈ ವ್ಯಕ್ತಿಯ ಸ್ಟೇಟಸ್ ಏನ್ ಗೊತ್ತಾ ಈಗ ಏನು? ದೊಡ್ಡ ಇವ್ಯಾಂಜಲಿಸ್ಟ್. ಅಬ್ರಾಡ್ ಅಲ್ಲಿ ಈ ವ್ಯಕ್ತಿ ಗೊತ್ತಿಲ್ಲ ಅನ್ನುವಂಥವ್ರು ಯಾರು ಇಲ್ಲ, ಎಲ್ಲರಿಗೂ ಗೊತ್ತು ಈ ವ್ಯಕ್ತಿ ಹೆಸರು. ದೊಡ್ಡ ಪಾಸ್ಟರ್, ನಮ್ಮ ಭಾಷೆಯಲ್ಲಿ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ದೊಡ್ಡ ಪಾಸ್ಟರ್ ಈ ವ್ಯಕ್ತಿ ಅಬ್ರಾಡ್ ಅಲ್ಲಿ. ಈ ವ್ಯಕ್ತಿ ಒಂದ್ಸರಿ ಮೀಟಿಂಗ್ ಇಟ್ರೆ ಲಕ್ಷ ಜನ ತುಂಬ್ತಾರೆ, ತುಂಬೋಗುತ್ತೆ ಸ್ಟೇಡಿಯಂ, ತುಂಬೋಗುತ್ತೆ ಆಂಪಿ ಥಿಯೇಟರ್, ಹೌದಾ? ಈ ವ್ಯಕ್ತಿಗೆ ಒಂದು ಸುಂದರವಾಗಿರುವಂತ ಕುಟುಂಬ ಇದೆ, ಪ್ರಾಬಬ್ಲಿ 2 ಮಕ್ಳಿದ್ದಾರೆ ಅಂತ ಅನ್ಸುತ್ತೆ. ಏನ್ ಅರ್ಥ ಆಯ್ತು ನಮಗೆ? ಈ ವ್ಯಕ್ತಿ ಹುಟ್ಟಿದಾಗ ತಂದೆ ಬರ್ಲಿಲ್ಲ, ತಾಯಿ ಬರ್ಲಿಲ್ಲ, ಅದೆಲ್ಲ ಒಂದ್ ಕಡೆ. ಈ ವ್ಯಕ್ತಿಗಿದ್ದಂತ ಕಷ್ಟ ಎಲ್ಲ ಒಂದ್ ಕಡೆ. ಆ ಕಷ್ಟದಲ್ಲೂ ಸಹ ದೇವರ ಮೇಲೆ ಭಾರ ಹಾಕಿ ಮುಂದೆ ಹೋಗ್ತಾ ಇದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತ ಪ್ರೇರೇಪಣೆ ಬಂದ್ರು ಸಹ ಸ್ಕೂಲಲ್ಲೆಲ್ಲ ನೋಡಿ ವ್ಯಂಗ್ಯವಾಗಿ ಮಾತಾಡಿತ್ತಂತೆ, ಸ್ಕೂಲಲ್ಲಿ ಕಾಲೇಜ್ಗಳಲ್ಲೆಲ್ಲ ರ್ಯಾಗ್ ಮಾಡಿದ್ದ ಈ ವ್ಯಕ್ತಿಯನ್ನ ಅಂತ ಆ ವ್ಯಕ್ತಿನ ಹೇಳ್ಕೊಂಡಿರುವಂತಹ ಇಂಟರ್ವ್ಯೂ. ಈ ವ್ಯಕ್ತಿ ಯಾವುದಕ್ಕೂ ಸಹ ಅಲ್ಲಾಡಲಿಲ್ಲ, ಹೌದಾ? ಅವ್ರು ನೋಡ್ತಿದ್ದೀರಾ ಅವ್ರ ಸ್ಟೇಜ್ ಮೇಲೆ ಮಾತಾಡಿರುವಂತ ಇಮೇಜ್ ಗಳನ್ನೆಲ್ಲ. ಈ ವ್ಯಕ್ತಿ ಈಗ ಮಾತಾಡ್ಬೇಕಾದ್ರೆ ಲಕ್ಷ ಜನ ಬಂದು ಕೂತ್ಕೊಳ್ತಾರೆ. ಅವತ್ತು ಪ್ರಾಣ ಕಳ್ಕೊಂಡಿದ್ರೆ ಅಪವಾದಿಯ ಪ್ರೇರೇಪಣೆಗೊಳಗಾಗಿ ಅವತ್ತೇ ಪ್ರಾಣವನ್ನ ಕಳ್ಕೊಂಡಿದ್ರೆ ಈ ಸ್ಟೇಜ್ ಸಿಕ್ತಿತ್ತ, ಈ ಸ್ಟೇಟಸ್ ಸಿಕ್ತಿತ್ತ ಅವರಿಗೆ? ಇಷ್ಟೊಂದು ಆರಾಮಾಗಿ ಇರ್ಲಿಕ್ಕೆ ಆಗ್ತಿತ್ತ? ಇಷ್ಟು ಒಳ್ಳೆ ಕುಟುಂಬ ಇರ್ತಾ ಇತ್ತ ಅವರಿಗೆ? ಅವರಿಗೆ ಪತ್ನಿ, ಅವರ ಮಕ್ಕಳು ಎಲ್ಲರೂ ಇದಾರೆ. ಈ ಕುಟುಂಬದ ಜೊತೆ ಸಂತೋಷವಾಗಿದ್ದಾರೆ. ನೋಡಿ ಅವರ ಕುಟುಂಬ ಹೇಗಿದೆ. ಏನ್ ಅರ್ಥ ಆಗ್ತಿದೆ ನಮ್ಗೆ ಇದರಿಂದ? ಅವತ್ತು ಪ್ರಾಣವನ್ನ ಕಳ್ಕೊಂಡಿದ್ರೆ ಒಂದು ವೇಳೆ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಹೋಲ್ಡ್ ಮಾಡ್ಕೊಂಡಿದ್ದಕ್ಕೆ, ಪ್ರೇರೇಪಣೆ ಬಂದರೂ ಸಹ ಹೋಲ್ಡ್ ಮಾಡ್ಕೊಂಡಿದ್ದಕ್ಕೆ ಈ ವ್ಯಕ್ತಿಗೆ ದಕ್ಕಿದ್ದು ಇದು ನಿಜನಾ? ಹೌದಾ? ದೇವರ ಕರೆಗೆ ಕಿವಿ ಕೊಟ್ಟು, ಅಂದ್ರೆ ದೇವ್ರ ಸತ್ಯವೇದದಲ್ಲಿ ಹೇಳಿರುವಂತಹ ಮಾತಿಗೆ ಕಿವಿ ಕೊಟ್ಟು, ನಾನ್ ನಿನ್ನನ್ನು ಪ್ರೀತಿಸ್ತೀನಿ, ನಾನ್ ನಿನ್ ಬಗ್ಗೆ ಕೇರ್ ಮಾಡ್ತೀನಿ, ನೀನು ಪ್ರಪಂಚದಲ್ಲಿ ಯಾರು ಏನಾದ್ರೂ ತಲೆ ಕೆಡಿಸ್ಕೋಬೇಡ, ನಾನು ನಿನ್ನನ್ನು ಪ್ರೀತಿಸುವಂತವನಾಗಿದ್ದೀನಿ, ನಾನು ಆಳವಾಗಿ ಪ್ರೀತಿಸ್ತೀನಿ, ನಾನು ನಿನಗೋಸ್ಕರ ನನ್ನ ಮಗನನ್ನ ಕೊಟ್ಟೆ, ಈ ಮಾತುಗಳಿಗೆ ಕಿವಿ ಕೊಟ್ಟು ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದನ್ನು ನಿಲ್ಲಿಸಿದ್ದಕ್ಕೆ ಈ ವ್ಯಕ್ತಿಗೆ ದಕ್ಕಿದ್ದು ಇಷ್ಟು. ಪಾಪ ಸಿದ್ಧಾರ್ಥ ಅವ್ರಿಗೆ ಏನಾಯ್ತು? ಆ ಒಂದು ನಿಮಿಷ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಿದ್ದಕ್ಕೆ ಆ ವ್ಯಕ್ತಿ ಕಳ್ಕೊಂಡಿದ್ದು ತುಂಬಾ. ಈ ವ್ಯಕ್ತಿಗೆ ಸಿಕ್ಕಿದ್ ಎಷ್ಟೋ, ಆ ವ್ಯಕ್ತಿ ಕಳ್ಕೊಂಡಿದ್ದು ತುಂಬಾ. ಇಬ್ಬರಿಗೂ ಸಹ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತ ಪ್ರೇರೇಪಣೆ ಬಂತು ಪ್ರಿಯರೇ. ಆದ್ರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತ ಪ್ರೇರೇಪಣೆಗೆ ಕಿವಿ ಕೊಟ್ರು, ಇನ್ನೊಬ್ಬ ವ್ಯಕ್ತಿ ಅದನ್ನ ಹೋಲ್ಡ್ ಮಾಡಿ ನಿಲ್ಸಿದ್ರು, ದೇವರ ಮೇಲೆ ಭಾರ ಹಾಕಿದ್ರು, ದೇವ್ರ ಸತ್ಯವೇದದಲ್ಲಿ ಬರೆದಿರುವಂತಹ ಮಾತುಗಳನ್ನು ಜ್ಞಾಪಕಕ್ಕೆ ತಗೊಂಡ್ರು. ನೋಡಿದ್ರೆ ಅವರ ಲೈಫ್ ಹಿಸ್ಟ್ರಿಗಳು ಹೇಗಿದೆ ಅಂತ ಹೇಳಿ, ಇಬ್ಬರ ಲೈಫ್ ಹಿಸ್ಟ್ರಿಗಳು ಹೇಗಿದೆ ಅಂತ ಹೇಳಿ. ಇದು ಈಗ ಸತ್ಯವೇದದಲ್ಲಿರುವಂತಹ ಎಕ್ಸಾಂಪಲ್ಸ್ಗೆ ಬರೋಣ. ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಎಕ್ಸಾಂಪಲ್ಸ್ ಅನ್ನು ನೋಡಿದ್ದು ಸಾಕಾಯ್ತು. ಈಗ ಸತ್ಯವೇದದಲ್ಲಿರುವಂತಹ ಎಕ್ಸಾಂಪಲ್ಸ್. ಆತ್ಮಹತ್ಯೆ ಅಂದಿದ ತಕ್ಷಣ ಸತ್ಯವೇದದಲ್ಲಿ ಯಾರು ನೆನಪು ಬರ್ಬೇಕು ನಮಗೆ? ಯಾರು ನೆನಪು ಬರ್ತಾರೆ ನಿಮಗೆ? ಹೇಳಿ. ಸೂಸೈಡ್ ಅಂದಿದ ತಕ್ಷಣ ಸತ್ಯವೇದದಲ್ಲಿ ಒಂದಿಬ್ಬರ ಹೆಸರು ನಮಗೆ ಖಚಿತವಾಗಿ ನೆನಪು ಬರ್ಬೇಕು. ಯಾರ್ಯಾರು ಬರಬಹುದು ಅಂತ ಹೇಳಿ ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಟ್ರೈ ಮಾಡ್ತೀರಾ ಹೇಳಲಿಕ್ಕೆ? ಇಸ್ಕರಿಯೋತ ಯೂದನು. ವೆರಿ ಗುಡ್. ಹಾಗೆ ಇನ್ನೊಬ್ಬರು? ಓಕೆ.
ಇನ್ನೊಬ್ಬರ ವಿಚಾರಕ್ಕೆ ಸ್ವಲ್ಪ ಕಾಲ ಅಂದ್ರೆ ಒಂದು 5 ಮಿನಿಟ್ಸ್ ಆದ ನಂತರ ಬರೋಣ. ಇಸ್ಕರಿಯೋತ ಯೂದನ ಬಗ್ಗೆ ಆಲೋಚನೆ ಮಾಡಿ ನೋಡೋಣ. ಇಸ್ಕರಿಯೋತ ಯೂದನು ಸೂಸೈಡ್ ಮಾಡ್ಕೊಂಡೆ ಮರಣ ಹೊಂದಿದ್ರು ನಿಜನ? ಹೌದು. ಆತ್ಮಹತ್ಯೆ ಮಾಡ್ಕೊಂಡ್ರ? ಹೌದು, ಕರೆಕ್ಟ್. ಓಕೆ, ಈಗ ಇಸ್ಕರಿಯೋತ ಯೂದನಿಗೆ ಈ ಆತ್ಮಹತ್ಯೆ ಹಿಂದೆ ಯಾರ ಪ್ರೇರೇಪಣೆ ಇದೆ? ನೀನ್ ಆತ್ಮಹತ್ಯೆ ಮಾಡ್ಕೋ, ನಿನ್ನ ಪ್ರಾಣವನ್ನ ತಗೋ ಅನ್ನುವಂತಹದ್ದು ಯಾರ ಪ್ರೇರೇಪಣೆ? ಯಾರು ಪ್ರೇರೇಪಣೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳುವಂತೆ ಒಬ್ಬ ಮನುಷ್ಯನ ಕೈಯಲ್ಲಿ ಮಾಡಿಸ್ತಾರೆ ಅನ್ನುವಂತಹದ್ದು ಅರ್ಥ ಆಗ್ಲಿಕ್ಕೋಸ್ಕರ ಯೂದನ ಚರಿತ್ರೆಯನ್ನ ನೋಡ್ತೇವೆ. ಓಕೆ, ಇಷ್ಟಕ್ಕೂ ಇಸ್ಕರಿಯೋತ ಯೂದನ ಏನಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ರು ಪ್ರಿಯ? ಏನಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ರು? ಸಾಲ ಜಾಸ್ತಿ ಆಯ್ತು ಅಂತನ? ಏನಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ರು? ಯೇಸು ಕ್ರಿಸ್ತರನ್ನ ಹಿಡ್ಕೊಟ್ಟಿರುವಂತಹ ಪಶ್ಚಾತ್ತಾಪಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ರು. ಮತ್ತೆ ಹೇಳ್ತಿದೆ, ಯೇಸು ಕ್ರಿಸ್ತರನ್ನ ಹಿಡ್ಕೊಟ್ಟಂತಹ ಆ ಪಶ್ಚಾತ್ತಾಪಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ರು. ಓಕೆ, ಈಗ ಈ ಯೇಸು ಕ್ರಿಸ್ತರನ್ನ ಹಿಡ್ಕೊಡು ಅಂತ ಹೇಳಿದ್ಯಾರು ಇಸ್ಕರಿಯೋತ ಯೂದನಿಗೆ? ಯೇಸು ಕ್ರಿಸ್ತರನ್ನ ಹಿಡ್ಕೊಡು ಅಂತ ಪ್ರೇರೇಪಣೆ ಕೊಟ್ಟಿದ್ಯಾರು? ಯಾರಿರಬಹುದು? ಬೇಗ ನೀವು ರೆಸ್ಪಾಂಡ್ ಮಾಡ್ಬೇಕು. ಯೇಸು ಕ್ರಿಸ್ತರನ್ನ 30 ನಾಣ್ಯಕ್ಕೆ ಮಾರ್ಬಿಡು, ಹಿಡ್ಕೊಟ್ಬಿಡು ಅಂತ ಪ್ರೇರೇಪಣೆ ಕೊಟ್ಟಿದ್ಯಾರು ಯೂದನಿಗೆ? ಹೌದಾ? ಅಪವಾದಿ ಅಲ್ವಾ? ಓಕೆ, ಸತ್ಯವೇದದಲ್ಲಿ ಅದನ್ನ ಕನ್ಫರ್ಮ್ ಮಾಡ್ಲಿಕ್ಕೆ ಒಂದು ರೆಫರೆನ್ಸ್ ಅನ್ನು ಸಹ ನೋಡೋಣ. ಅಪವಾದಿನೇ ಯೂದನಿಗೆ ಯೇಸು ಕ್ರಿಸ್ತರನ್ನು ಹಿಡ್ಕೊಡ್ಲಿಕ್ಕೆ ಪ್ರೇರೇಪಣೆ ಕೊಡ್ತು ಅಂತ ಹೇಳಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೋಸ್ಕರ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನ, 13:2. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಹೌದಾ? ಏನಂತೆ? ಯೂದನ ಮನಸ್ಸಲ್ಲಿ ಯಾರಂತೆ ಹುಟ್ಟಿಸಿದ್ದು ಈ ಆಲೋಚನೆ? ಯೇಸು ಕ್ರಿಸ್ತರನ್ನ ಹಿಡ್ಕೊಡ್ಬೇಕು ಅನ್ನುವಂತ ಆಲೋಚನೆ ಯಾರಂತೆ ಹುಟ್ಟಿಸಿತ್ತು? ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಯೇಸು ಕ್ರಿಸ್ತರನ್ನ ಹಿಡ್ಕೊಡು ಅಂತ ಆಲೋಚನೆ ಹುಟ್ಟಿಸಿದ್ಯಾರು? ಪ್ರೇರೇಪಣೆ ಕೊಟ್ಟಿದ್ಯಾರು? ಅಪವಾದಿ. ಈಗ ಯೇಸು ಕ್ರಿಸ್ತರನ್ನ ಹಿಡ್ಕೊಟ್ಟ ನಂತರ ಆ 30 ನಾಣ್ಯಗಳು ಕೈಗೆ ಬರುತ್ತಲ್ವಾ? ಹೌದಾ? ಇಷ್ಟಕ್ಕೂ 30 ನಾಣ್ಯಗಳನ್ನ ಸ್ವೀಕಾರ ಮಾಡ್ಕೊಂಡೆ ಯೇಸು ಕ್ರಿಸ್ತರನ್ನ ಹಿಡ್ಕೊಳ್ತಾರೆ. ಓಕೆ, ಯೇಸು ಕ್ರಿಸ್ತರನ್ನ ಹಿಡ್ಕೊಟ್ಟ ನಂತರ ಮತ್ತೆ ಅಪವಾದಿ ಕೊಟ್ಟಂತ ಪ್ರೇರೇಪಣೆ ಏನು? ಮತ್ತೆ ಅಪವಾದಿ ಕೊಡ್ತಿರುವಂತ ಪ್ರೇರೇಪಣೆ ಏನು? ಈಗ ನೀನೇನ್ ಮಾಡ್ಬೇಕು? ನಿನ್ನ ಪ್ರಾಣವನ್ನ ತಗೊಬೇಕು. ಏನಕ್ಕೋಸ್ಕರ ನೀನ್ ಪ್ರಾಣವನ್ನ ತಗೊಬೇಕು? ನೀನ್ ಎಂತ ವ್ಯಕ್ತಿಯನ್ನು ಹಿಡ್ಕೊಟ್ಟೆ ಗೊತ್ತಾ? ನೀನ್ ಹಿಡ್ಕೊಟ್ಟಂತಹ ವ್ಯಕ್ತಿ ದೊಡ್ಡ ಮಹಾನುಭಾವ, ಪರಿಶುದ್ಧನು, ದೇವರು, ಸ್ವತಃ ದೇವರ ಮಗನು. ನೀನ್ ಹಿಡ್ಕೊಟ್ಟಂತ ಅಪವಾದಿ ಏನೇನ್ ಪ್ರೇರೇಪಣೆ ಕೊಡ್ತಿರ್ಬೋದು ಯೂದನ ಮನಸ್ಸಿನಲ್ಲಿ ಅನ್ನುವಂತಹದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ದಯವಿಟ್ಟು. ಹಿಡ್ಕೊಡುವಂತ ಪ್ರೇರೇಪಣೆ ಕೊಟ್ಟಿದ್ಯಾರು? ಅಪವಾದಿನೇ. ಹಿಡ್ಕೊಟ್ಟ ನಂತರ ಯೂದನಿಗೆ ಏನ್ ಹೇಳ್ಕೊಡ್ತಿದೆ ನೋಡಿ ಒಂದ್ಸರಿ. ನಿನಗೇನ್ ಮಾಡ್ಬೇಕು? ಅರ್ಜೆಂಟ್ ಆಗಿ ನಿನ್ನ ಪ್ರಾಣವನ್ನ ಕಳ್ಕೊ ಹೋಗಿ. ನಿಂದೊಂದ್ ಬದುಕೇನ? ನಿಂದೊಂದ್ ಜೀವನನೇನ? ನಿನಗೆ ನಿಜವಾಗ್ಲೂ ಮನುಷ್ಯತ್ವ ಅನ್ನುವಂತಹದ್ದಿದ್ಯಾ? ಅಂತ ದೊಡ್ಡ ಮಹಾನುಭಾವನನ್ನ ಹಿಡ್ಕೊಟ್ಟಿದ್ಯಾ ಅಲ್ವಾ? ನೀನೇ ಹಿಡ್ಕೊಡ್ತೀಯಾ ಅಂತ ಹೇಳಿ ಗೊತ್ತಿದ್ದು ಹಣದ ಪೆಟ್ಟಿಗೆಯನ್ನು ನಿನ್ ಕೈಯಲ್ಲೇ ಕೊಟ್ರಲ್ವಾ? ನೀನೇ ಹಿಡ್ಕೊಡ್ತೀಯಾ ಅಂತ ಗೊತ್ತಿದ್ದು ನಿನ್ನ ಕಾಲನ್ನೂ ಸಹ ಸೇರಿಸಿ ತೊಳೆದ್ರಲ್ವಾ? ಅಪೊಸ್ತಲರ ಕಾಲುಗಳನ್ನ ಯೇಸು ಕ್ರಿಸ್ತರು ತೊಳಿಬೇಕಾದ್ರೆ ನೀನೇ ಹಿಡ್ಕೊಡುವಂತಹದ್ದು ಅಂತ ಗೊತ್ತಿದ್ರು ಸಹ ಯಾರ ಹತ್ರನೂ ಆ ಮ್ಯಾಟ್ರು ಲೀಕ್ ಮಾಡಿಲ್ಲ ಅಲ್ವಾ? ಅಂತ ದೊಡ್ಡ ಮಹಾನುಭಾವನನ್ನ ಹಿಡ್ಕೊಟ್ಟಲ್ವಾ? ನಿನಗೇನು ಪಶ್ಚಾತ್ತಾಪ ಇಲ್ವಾ? ನೀನೇನ್ ಮಾಡ್ಬೇಕು ಇವಾಗ ಹೋಗಿ? ಅರ್ಜೆಂಟ್ ಆಗಿ ಹೋಗಿ ಪಾಪ ಮಾಡಿದ್ಯಾ? ಹಿಡ್ಕೊಟ್ಟು ಪಾಪ ಮಾಡಿದ್ಯಾ? ಈಗ ನೀನ್ ಮಾಡಿರುವಂತಹ ಪಾಪ ಹಾಗೆ ಇದೆ, ಇನ್ನು ಬಗೆಹರಿದಿಲ್ಲ ಅದು. ನೀನ್ ಹೋಗಿ ಕ್ಷಮೆ ಕೇಳಿದ್ರೆ ಬಗೆಹರಿಯತ್ತೆ. ಆದ್ರೆ ನೀನ್ ಕ್ಷಮೆ ಕೇಳ್ಬಾರ್ದು. ಈಗ ನಿನ್ನ ಪಾಪ ಪ್ರಾಯಶ್ಚಿತ ಆಗ್ಬಾರ್ದು. ನಿನ್ನ ಪಾಪ ಪ್ರಾಯಶ್ಚಿತ ಆಗುವುದರೊಳಗೆ ನೀನೇನ್ ಮಾಡ್ಬೇಕು? ಆತ್ಮಹತ್ಯೆ ಮಾಡ್ಕೋಬೇಕು. ಒಂದ್ ವೇಳೆ ಇಸ್ಕರಿಯೋತನು ಬದುಕಿದ್ರು ಅಂತ ಅನ್ಕೊಳ್ಳಿ. ನಿಮ್ಮ ಮುಂದೆನೆ ಇಡ್ತಿದ್ದೀನಿ ಸಿಚುವೇಶನ್ ಅನ್ನ. ಒಂದು ವೇಳೆ ಸಿಚುವೇಶನ್ ಬಿ, ಸಿಚುವೇಶನ್ ಎ ಏನ್ ಮಾಡ್ಕೊಂಡ್ರು? ನಿಜವಾದ ಸಿಚುವೇಶನ್ ಏನಾಯ್ತು? ಇಸ್ಕರಿಯೋತ ಯೂದನಿಗೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಓಕೆ, ಒಂದ್ ವೇಳೆ ಇಸ್ಕರಿಯೋತ ಯೂದನು ಆತ್ಮಹತ್ಯೆ ಮಾಡ್ಕೊಳ್ದೆ ಇನ್ನೊಂದ್ 20-30 ವರ್ಷ ಬದುಕಿದ್ರು ಅಂತ ಅನ್ಕೊಳ್ಳಿ. ಯಾವತ್ತಾದ್ರೂ ಅಪೋಸ್ತಲರು ಸಿಕ್ಕಿರ್ತಾ ಇದ್ರೆ, ಒಂದು ವೇಳೆ ಉಳಿದ ಅಪೋಸ್ತಲರು ಯಾವಾಗ್ಲಾದ್ರೂ ಸಿಕ್ಕಿರ್ತಾ ಇದ್ರೆ ಯೂದನಿಗೆ ಸಿಕ್ಕಬಹುದಾಗಿರುವಂತ ಚಾನ್ಸ್ ಇರ್ತಾ ಇತ್ತು. ಯಾವತ್ತಾದ್ರೂ ಯೂದನಿಗೆ ತಾನು ಮಾಡಿರುವಂತಹ ತಪ್ಪು ಅಂತ ಹೇಳಿ ಅಪೋಸ್ತಲರ ಪಾದದಲ್ಲಿ ಬಿದ್ದು ಮತ್ತೆ ಯೇಸು ಕ್ರಿಸ್ತರು ಮತ್ತೆ ಪುನರುದ್ಧಾನರಾಗಿ ಬರ್ತಾರಲ್ವಾ, ಅವಾಗ ಯೇಸು ಕ್ರಿಸ್ತರ ಪಾದ ಹಿಡ್ಕೊಂಡು ನಾನ್ ಮಾಡಿದ್ ತಪ್ಪಾಗೋಯ್ತು ಪ್ರಭು ಅಂತ ಕ್ಷಮೆ ಕೇಳಲಿಕ್ಕೆ ಚಾನ್ಸ್ ಇರ್ತಾ ಇತ್ತು. ಯಾವಾಗ ಇರ್ತಾ ಇತ್ತು ಚಾನ್ಸು? ಬದುಕಿದ್ರೆ ಇರ್ತಾ ಇತ್ತು. ಆದ್ರೆ ಅಪವಾದ ಏನ್ ಮಾಡ್ತು? ಯೂದನನ್ನ ಬದುಕಕ್ಕೆ ಬಿಡ್ಲಿಲ್ಲ ನೋಡಿ. ನೀನೇನ್ ಮಾಡ್ಬೇಕು? ಇವಾಗ ತಪ್ಪು ಮಾಡಿದ್ಯಾ, ಆ ತಪ್ಪು ಪ್ರಾಯಶ್ಚಿತ ಆಗುವುದರೊಳಗೆ, ನಿನ್ನ ತಪ್ಪು ಬಗೆಹರಿಯುವುದರೊಳಗೆ, ನಿನಗ ತಪ್ಪಿನಿಂದ ಬಿಡುಗಡೆ ಆಗುವುದರೊಳಗೆ ನೀನೇನ್ ಮಾಡ್ಬೇಕು? ಆತ್ಮಹತ್ಯೆ ಮಾಡ್ಕೋಬೇಕು.
ಆತ್ಮಹತ್ಯೆ ಮಾಡ್ಕೋಬೇಕು. ನೀನ್ ಮಾಡಿರುವಂತಹ ಸಣ್ಣ ಪುಟ್ಟ ಚಿಕ್ಕ ತಪ್ಪಲ್ಲ, ದೊಡ್ಡ ತಪ್ಪನ್ನ ಮಾಡಿದ್ಯಾ, ಅದಕ್ಕೆ ಒಂದೇ ಸೊಲ್ಯೂಷನ್, ಆತ್ಮಹತ್ಯೆ ಮಾಡ್ಕೊ, ಆತ್ಮಹತ್ಯೆ ಮಾಡ್ಕೊ, ಆತ್ಮಹತ್ಯೆ ಮಾಡ್ಕೊ. ಹಿಡ್ಕೊಡುವಂತ ಪ್ರೇರೇಪಣೆ ಕೊಟ್ಟಿದ್ಯಾರು? ಅಪವಾದಿ. ಈಗ ಹಿಡ್ಕೊಟ್ಟಿರುವುದರ ನಿಮಿತ್ತ ಆತ್ಮಹತ್ಯೆ ಮಾಡ್ಕೋ ಅಂತ ಹೇಳಿ ಪ್ರೇರೇಪಣೆ ಕೊಡ್ತಿರುವಂತಹದ್ದು ಯಾರು? ಅಪವಾದಿ. ಎಷ್ಟ್ ಚೆನ್ನಾಗಿ ಏನೇನ್ ಗೇಮ್ ಆಡ್ತಿದ್ದಾನೆ ಪ್ರಿಯರೇ ಅಪವಾದಿ ಪ್ರತಿಯೊಬ್ಬರ ಜೀವನದಲ್ಲೂ ಸಹ. ಹಿಡ್ಕೊಡು ಅಂದಿದ್ದ ಅಪವಾದಿನೇ ಯೇಸು ಕ್ರಿಸ್ತರನ್ನ. ಹಿಡ್ಕೊಟ್ಟ ನಂತರ ಆತ್ಮಹತ್ಯೆ ಮಾಡ್ಕೋ ಅಂದಿದ್ದು ಸಹ ಅಪವಾದಿನೇ. ಯಾರ ತಪ್ಪಿದು? ಹಿಡ್ಕೊಟ್ಟಿರುವಂತಹದ್ದು ಯಾರ ತಪ್ಪು? ಹಿಡ್ಕೊಡ್ಸಿದ್ ಯಾರು ಇಷ್ಟಕ್ಕೂ? ಅಪವಾದಿನೇ ಇಸ್ಕರಿಯೋತ ಯೂದನ ಮೂಲಕ ಯೇಸು ಕ್ರಿಸ್ತರನ್ನ ಒಪ್ಪಿಸುವಂತೆ ಮಾಡ್ತು. ಈಗ ಅಪವಾದಿ ಮಾಡಿರುವಂತಹ ತಪ್ಪು, ಅಪವಾದಿ ಮಾಡಿಸಿರುವಂತಹ ತಪ್ಪು ಇದು ಬೇಸಿಕಲಿ. ಈಗ ಅಪವಾದಿ ತಪ್ಪನ್ನ ಮಾಡಿಸಿ, ಆ ತಪ್ಪನ್ನ ನೀನ್ ಮಾಡ್ದೆ ಅಂತ ಹೇಳಿ ಆ ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟಿಸಿ ಹೋಗಿ ಆತ್ಮಹತ್ಯೆ ಮಾಡ್ಕೋ ಅಂತ ಹೇಳಿ ಹೇಳ್ಕೊಡ್ತೇವೆ. ನಮ್ಗೆ ಅರ್ಥ ಆಗ್ತಿದ್ಯಾ? ಮನುಷ್ಯರ ಜೀವನ, ನಮ್ಮೆಲ್ಲರ ಜೀವನದಲ್ಲೂ ಸಹ ಅಪವಾದಿ ಆಡುವಂತಹ ಗೇಮ್ ಇದೆ. ಈಗ ನೋಡಿ, ಆತ್ಮಹತ್ಯೆ ಮಾಡ್ಕೋ ಏನಕ್ಕೋಸ್ಕರ ಮಾಡ್ಕೊಂಡ ಆತ್ಮಹತ್ಯೆ ಈ ವ್ಯಕ್ತಿ ಅಂತ ಯಾರನ್ನಾದ್ರೂ ಕೇಳಿ ನೋಡಿ, ಸುತ್ತ ಸಂಬಂಧಿಕರು ಇರ್ತಾರಲ್ವಾ, ಕೇಳಿ ನೋಡಿ ಆತ್ಮಹತ್ಯೆ ಏನಕ್ಕೋಸ್ಕರ ಮಾಡ್ಕೊಂಡ ನಿಮ್ಮ ಮನೇಲಿರುವಂತಹ ವ್ಯಕ್ತಿ ಅಂತ ಕೇಳಿ ನೋಡಿ, ಏನಂತಾರೆ? ಸಾಲ ಜಾಸ್ತಿ ಆಯ್ತು. ಎಷ್ಟಕ್ಕೂ ಸಾಲ ಏನಕ್ಕೋಸ್ಕರ ಮಾಡ್ಕೊಂಡ? ಅಷ್ಟೊಂದು ಅತಿ ಆಸೆ, ಮೋಜು, ಮಸ್ತಿ, ಹೌದಾ? ಇದಕ್ಕೆಲ್ಲ ಆಸೆ ಪಟ್ಟು, ಇದಕ್ಕೆಲ್ಲ ಹಣ ಸಾಕಾಗದೆ, ಇದೆಲ್ಲ ಚಟಗಳಿಂದ ಬಿದ್ದು ಸೋಮಾರಿಯಾಗಿ ದುಡಿಲಿಕ್ಕೂ ಇಷ್ಟ ಆಗದೆ ಸಾಲ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡ ಸಾಲಗಳನ್ನ. ಸಾಲ ಮಾಡ್ಕೊ ಅಂತ ಹಾಗಾದ್ರೆ ನಿನ್ ಪ್ರೇರೇಪಣೆ ಕೊಟ್ಟಿದ್ಯಾರು? ಅಪವಾದಿನೇ ಸೋಮಾರಿಯಾಗು, ದುಡಿಬೇಡ, ಮೋಜುಗಳಲ್ಲಿ, ಮಸ್ತಿಯಲ್ಲಿ, ಕೆಟ್ಟ ಅಭ್ಯಾಸಗಳಲ್ಲಿ ಬೀಳುವಂತ ಪ್ರೇರೇಪಣೆ ಕೊಟ್ಟಿದ್ಯಾರು? ಅಪವಾದಿನೇ. ಈಗ ಸಾಲ ಜಾಸ್ತಿ ಆಗಿದೆ, ಹೋಗಿ ಸೂಸೈಡ್ ಮಾಡ್ಕೋ ಅಂತ ಪ್ರೇರೇಪಣೆ ಕೊಟ್ಟಿದ್ಯಾರು? ಅಪವಾದಿನೇ. ಯೂದನಿಗೆ ಯೇಸು ಕ್ರಿಸ್ತರನ್ನ ಹಿಡ್ಕೊಡು ಅಂತ ಪ್ರೇರೇಪಣೆ ಕೊಟ್ಟಿದ್ದು ಅಪವಾದಿನೇ. ನೀನ್ ಹಿಡ್ಕೊಟ್ಟಿದ್ಯಾ, ಹೋಗಿ ಆತ್ಮಹತ್ಯೆ ಮಾಡ್ಕೋ ಅಂತ ಪ್ರೇರೇಪಣೆ ಕೊಟ್ಟಿದ್ದು ಅಪವಾದಿನೇ. ಹಾಗೆ ಪ್ರತಿಯೊಬ್ಬರಿಗೂ ಸಾಲ ಮಾಡ್ಕೋ ಅನ್ನುವಂತ ಪ್ರೇರೇಪಣೆ ಕೊಡ್ತಿರುವಂತಹದ್ದು ಅಪವಾದಿನೇ. ಸಾಲ ಮಾಡ್ಕೊಂಡಿರುವುದರ ನಿಮಿತ್ತ ಹೋಗಿ ಆತ್ಮಹತ್ಯೆ ಮಾಡ್ಕೋ ಅನ್ನುವಂತ ಪ್ರೇರೇಪಣೆ ಕೊಡ್ತಿರುವಂತಹದ್ದು ಅಪವಾದಿನೇ. ಇನ್ನೊಂದ್ ಸ್ವಲ್ಪ ಜನ ಇರ್ತಾರೆ, ನೀನೇನಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಪ್ಪ? ಅವ್ರ ಸಂಬಂಧಿಕರನ್ನ ಕೇಳಿ ನೋಡಿ, ಅವ್ರ ಆತ್ಮಹತ್ಯೆ ಮಾಡ್ಕೊಂಡ ನಂತರ. ಈ ವ್ಯಕ್ತಿ ಒಬ್ಬ ಹುಡುಗಿಯನ್ನು ಅಥವಾ ಈ ಹುಡುಗ ಒಬ್ಬ ಹುಡುಗಿಯನ್ನು ಪ್ರೀತಿ ಮಾಡ್ತಿದ್ರು. ಓಕೆ, ಆ ಪ್ರೀತಿಸಿರುವಂತವರು ಈತನಿಗೋ ಅಥವಾ ಈಕೆಗೋ ಸಿಕ್ಕಿಲ್ಲ ಅಂತ ಹೇಳಿ ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಅಂದ್ರೆ ಈ ವ್ಯಕ್ತಿ ಯಾರನ್ನ ಪ್ರೀತಿ ಮಾಡಿದ್ರು ಆ ವ್ಯಕ್ತಿ ಇವ್ರಿಗೆ ಸಿಕ್ಕಿಲ್ವಂತೆ, ಅದಕ್ಕೋಸ್ಕರ ಇವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಓಕೆ, ಇಷ್ಟಕ್ಕೂ ಫಸ್ಟ್ ಆಫ್ ಆಲ್ ನನ್ಗೆ ಹೇಳಿ, ಪ್ರೀತಿ ಅಂದ್ರೆ ಈ ಲೋಕದ ಪ್ರೀತಿ ಅನ್ನುವಂತಹ ಮಾಯೆ. ಯಾಕೆಂದ್ರೆ ಪ್ರೀತಿ ಅನ್ನುವಂತಹದ್ದು ಒಂದು ಮಾಯನೇ ಅಲ್ವಾ? ಈ ಪ್ರಪಂಚದಲ್ಲಿ ಒಬ್ಬರು ಇನ್ನೊಬ್ಬರನ್ನ ನೋಡಿ ನಾವು ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರು ಸಹ ಅದೊಂದು ರೀತಿಯಾಗಿರುವಂತಹ ಮಾಯನೇ ಅಲ್ವಾ? ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಯಾರೂ ಸಹ ಇನ್ನೊಬ್ಬರಿಗೆ ಪಾಪ 2 ಕಣ್ಣುಗಳಿಲ್ಲ ಅಂತ ಅನ್ಕೊಳ್ಳಿ, ಅವ್ರನ್ನ ಯಾರಾದ್ರೂ ಪ್ರೀತಿ ಮಾಡ್ತಾರ? ಮಾಡೋದಿಲ್ಲ. 2 ಕಾಲುಗಳಿಲ್ಲ ಅಂತ ಅನ್ಕೊಳ್ಳಿ, ಅವ್ರನ್ನ ಯಾರಾದ್ರೂ ಪ್ರೀತಿ ಮಾಡ್ತಾರ? ಮಾಡೋದಿಲ್ಲ. ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗಿರ್ಬೇಕು, ನಿಜನಾ? ಹಾಗಾದ್ರೆ ಇದನ್ನ ಏನಂತ ಕರಿತೀವಿ ನೀವೇ ಹೇಳಿ? ಮಾಯೆ, ಹೌದಾ? ಅಂದ್ರೆ ಅಟ್ರಾಕ್ಟ್ ಆಗ್ತಿದ್ದಾರೆ ಬೇಸಿಕಲಿ ಅವರ ಸೌಂದರ್ಯಕ್ಕೋ ಇನ್ನೊಂದಕ್ಕೋ. ನಿಜವಾದ ಪ್ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ ದೇವರು ಲೋಕವನ್ನ ಪ್ರೀತಿ ಮಾಡಿದ್ದು ನಿಜವಾದ ಪ್ರೀತಿ. ತಂದೆ ತಾಯಿಯಂದಿರು ಮಕ್ಕಳನ್ನ ಪ್ರೀತಿ ಮಾಡುವಂತಹದ್ದು ನಿಜವಾದ ಪ್ರೀತಿ. ಯಾಕಂದ್ರೆ ಮಕ್ಕಳಿಗೆ 2 ಕಣ್ಣಿಲ್ಲದೆ ಹೋದ್ರೂ ಸಹ ಮಕ್ಕಳನ್ನ ತಂದೆ ತಾಯಿಯಂದಿರು ಪ್ರೀತಿ ಮಾಡ್ತಾರ? ಹೌದು. ಹಾಗಾದ್ರೆ ಇದು ನಿಜವಾದ ಪ್ರೀತಿ, ನಿಜನಾ? 2 ಕಾಲಿಲ್ಲ ಅಂತ ಹೇಳಿದ್ರು ಮೋಸ್ಟ್ ಆಫ್ ದ ಸರ್ಕಮ್ಸ್ಟಾನ್ಸಸ್ ತಂದೆ ತಾಯಿಯಂದಿರು ಮಕ್ಕಳನ್ನ ಪ್ರೀತಿ ಮಾಡ್ತಾರ? ಹೌದು. ಇದು ನಿಜವಾದ ಪ್ರೀತಿ. ಹಾಗಾದ್ರೆ ಎಲ್ಲಾನು ಕರೆಕ್ಟ್ ಆಗಿದ್ರೆ ಮಾತ್ರ ನಾನು ಪ್ರೀತಿ ಮಾಡುವಂತಹದ್ದು ಅನ್ನುವಂತಹದ್ದು ಮಾಯನೇ ಅಲ್ವಾ? ಓಕೆ, ಇಷ್ಟಕ್ಕೂ ಲೋಕದ ಪ್ರೀತಿಯಲ್ಲಿ ಬೀಳು ಅಂತ ಹೇಳಿ ಪ್ರೇರೇಪಣೆ ಕೊಟ್ಟಿದ್ಯಾರು? ಅಪವಾದಿ. ಪ್ರೀತಿ ಮಾಡಿರುವಂತವ್ರು ಈಗ ನಿನಗೆ ಸಿಕ್ಕಿಲ್ಲ, ಹೋಗಿ ಆತ್ಮಹತ್ಯೆ ಮಾಡ್ಕೋ ಅಂತ ಪ್ರೇರೇಪಣೆ ಕೊಡ್ತಿರುವಂತಹದ್ದು ಯಾರು? ಅಪವಾದಿ. ಸಾಲ ಮಾಡ್ಕೋ, ಪ್ರೇರೇಪಣೆ ಕೊಟ್ಟಿದ್ದ ಅಪವಾದಿ. ಆತ್ಮಹತ್ಯೆ ಮಾಡ್ಕೋ, ಸಾಲ ಜಾಸ್ತಿ ಆಗಿದೆ, ಪ್ರೇರೇಪಣೆ ಕೊಟ್ಟಿದ್ದ ಅಪವಾದಿ. ಪ್ರೀತಿ ಮಾಡು, ಲೋಕದ ಪ್ರೀತಿ ಅನ್ನುವಂತಹ ಮಾಯೆಯಲ್ಲಿ ಬೀಳು ಅಂತ ಪ್ರೇರೇಪಣೆ ಕೊಟ್ಟಿದ್ದ ಅಪವಾದಿ. ಈಗ ಪ್ರೀತಿ ಮಾಡಿರುವಂತವ್ರು ನಿನಗೆ ಸಿಕ್ಕಿಲ್ಲ, ಹೋಗಿ ಆತ್ಮಹತ್ಯೆ ಮಾಡ್ಕೋ ಅನ್ನುವಂಥದ್ದು ಅಪವಾದಿ. 2 ಆಂಗಲ್ಗಳಲ್ಲಿ ಹೇಗೆ ಆಡಿಸ್ತಿದೆ ಅಂತ ನಮ್ಗೆ ಅರ್ಥ ಆಗ್ತಿದ್ಯಾ ಅಪವಾದಿ? ಅಂದ್ರೆ ಒಬ್ಬ ಮನುಷ್ಯ ಸೂಸೈಡ್ ಮಾಡ್ಕೋತಿದ್ದಾನೆ ಅಂತ ಹೇಳಿದ್ರೆ ಕಾರಣ ಯಾರು? ಪ್ರೇರೇಪಣೆ ಕೊಡ್ತಿರುವಂತಹದ್ದು ಯಾರು? ಅಪವಾದಿ. ಸೂಸೈಡ್ ಡೆತ್ ನೋಟ್ಗಳನ್ನ ನೀವು ನೋಡಿದೀರಾ ಅಥವಾ ಕೇಳಿದೀರಾ? ಹೌದಾ? ಸೂಸೈಡ್ ಮಾಡ್ಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರು ಸಹ ಯಾರ್ಯಾರು ಡೆತ್ ನೋಟ್ ಬರೀತಾರೋ ಎಲ್ಲರೂ ಸಹ ಏನಂತ ಬರ್ಕೊಂಡಿಟ್ಕೊಂಡಿರ್ತಾರೆ? ನನ್ನ ಸಾವಿಗೆ ಯಾರು ಕಾರಣರಲ್ಲ, ನನ್ನ ಸಾವಿಗೆ ನಾನೇ ಕಾರಣನು. ಇವರೆಲ್ಲ ಕಾರಣ, ಇವರ ಸಾವಿಗೆ ಇವರೆಲ್ಲ ಕಾರಣ. ಯಾರು ಕಾರಣ? ನನ್ನ ಸಾವಿಗೆ ಅಪವಾದಿಯ ಪ್ರೇರೇಪಣೆನೇ ಕಾರಣ. ಇಷ್ಟಕ್ಕೂ ಅಪವಾದಿಗೆ ನಿಮ್ಮನ್ನ ಮುಟ್ಟುವಂತಹ ಯಾವ ಅಧಿಕಾರ ಕೊಟ್ಟಿಲ್ಲ ದೇವರು ಅಪವಾದಿಗೆ? ನಮ್ಮ ಪ್ರಾಣದ ಮೇಲೆ ಅಧಿಕಾರ ಕೊಟ್ಟಿಲ್ಲ. ಮನುಷ್ಯರ ಪ್ರಾಣವನ್ನ ತೆಗೆಯುವಂತ ಅಧಿಕಾರ ಯಾರಿಗಿಲ್ಲ? ಅಪವಾದಿಗಿಲ್ಲ. ಹೌದಾ? ಹೌದು, ನಿಜ, ಕರೆಕ್ಟ್. ಆದರೆ ನಮ್ಮ ಪ್ರಾಣವನ್ನ ಅಪವಾದಿ ಬಂದು ತೆಗೆಯೋದಿಲ್ಲ, ನಮ್ಮ ಪ್ರಾಣವನ್ನ ತಕ್ಕೊಳ್ಳೋ ಹಾಗೆ ಮಾಡ್ತಿದೆ. ನಮಗ್ ಅರ್ಥ ಆಯ್ತಾ ನಾನು ಹೇಳಿದ್ದು? ಯೋಬನ ಹತ್ರ ಬರ್ಬೇಕಾದ್ರೆ ದೇವ್ರ ಒಂದ್ ಮಾತು ಹೇಳ್ತಾರೆ,
ಅಪವಾದಿಗೆ. ನೀನ್ ಯೋಬನ ಹತ್ರ ಹೋಗ್ತಿದ್ಯಲ್ವಾ, ನೀನ್ ಯೋಬನ ಹತ್ರ ಹೋಗಿ ಶ್ರಮೆ ಕೊಡ್ಲಿಕ್ಕೆ ನೀನು ಪರ್ಮಿಷನ್ ಕೊಟ್ಟಿದ್ದೀನಿ, ಆದ್ರೆ ನೀನ್ ಪ್ರಾಣವನ್ನ ಮುಟ್ಟೋ ಹಂಗಿಲ್ಲ ಅಂತ ಹೇಳಿ ಕಳಿಸ್ತಾರೆ. ನಿಜನಾ? ಪ್ರತಿ ಮನುಷ್ಯರ ಪ್ರಾಣದ ಮೇಲೂ ಸಹ ಅಪವಾದಿಗೆ ಅಧಿಕಾರ ಇಲ್ಲ. ನಿಮ್ಮನ್ನ ಕೊಲೆ ಮಾಡುವಂತ ಅಧಿಕಾರ ಅಪವಾದಿಗೆ ಕೊಡಲ್ಪಟ್ಟಿಲ್ಲ. ನಿಮ್ಮ ಪ್ರಾಣ ಇರುವಂತಹದ್ದು ದೇವರ ಕೈಯಲ್ಲಿ. ಆದರೆ ಅಪವಾದಿ ಏನನ್ನು ಮಾಡ್ತಿದ್ದಾನೆ, ಪ್ರಾಣವನ್ನ ತೆಗಿತಿಲ್ಲ, ತಾನೇ ಬಂದು ನಮ್ಮ ಕತ್ತನ್ನ ಕುಯ್ತಿಲ್ಲ, ನಮ್ಮ ಕತ್ತನ್ನು ನಾವೇ ಕುಯ್ಕೊಳ್ಳೋ ಹಂಗೆ ಮಾಡ್ತಿದ್ದಾನೆ. ತಾನು ಬಂದು ನಮಗ್ ನೇಣು ಹಾಕ್ತಿಲ್ಲ, ನಾವೇ ನೇಣು ಹಾಕೊಳ್ಳೋ ಹಂಗೆ ಮಾಡ್ತಿದ್ದಾನೆ. ಅಪವಾದಿಯ ಬಲ ನಮ್ಗೆ ಅರ್ಥ ಆಗ್ತಿದ್ಯಾ? ಆತ್ಮಹತ್ಯೆ ಮಾಡ್ಕೊಳ್ಳುವಂತವ್ರು ಒಂದ್ ವರ್ಷಕ್ಕೆ 7 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ದಿನಕ್ಕೆ 1900 ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಯಾರ ಪ್ರೇರೇಪಣೆ ಇದೆ? ಯಾರ ಪ್ರೇರೇಪಣೆ ಇದೆ? ಅಪವಾದಿಯ ಪ್ರೇರೇಪಣೆ. ಹೌದಾ? ಇನ್ ಮುಂದೆ ನಿಮ್ಮ ಕೈಗೆ ಯಾರಾದ್ರೂ ಸಿಕ್ಕಿದ್ರು ಅಂತ ಅನ್ಕೊಳ್ಳಿ, ಕಷ್ಟ ಬಂದಿದೆ ಬ್ರದರ್, ಬೇಜಾರಾಗಿ ಹೋಗಿದೆ, ಜೀವನ ಸಾಕಾಗೋಗಿದೆ, ಬದುಕುವಂತಹದ್ದು ಬೇಡ ಅಂತ ಅನ್ನಿಸ್ತಿದೆ ಅಂತ ಯಾರಾದ್ರೂ ಸಿಕ್ಕಿದ್ರು ಅಂತ ಅನ್ಕೊಳ್ಳಿ. ಹೇಳ್ತೀವ ನಾವ್ ಇದನ್ನೆಲ್ಲ? ಇದೇ ಕೌನ್ಸಿಲಿಂಗ್ ಅಂದ್ರೆ ಇದೆ. ಕೌನ್ಸಿಲಿಂಗ್ ಅನ್ನ ಕನ್ನಡದಲ್ಲಿ ಸಮಾಲೋಚನೆ ಅಂತ ಹೇಳಿ ಕರಿತೀವಿ. ನೀವು ಅವ್ರ ಕೂರ್ಸಿ ಕೌನ್ಸಿಲಿಂಗ್ ಮಾಡ್ಬೇಕಾಗಿರುವಂತಹದ್ದಿದೆ. ಕಷ್ಟ ಅಂತಾರ, ಅದಕ್ಕೆ ಉದಾಹರಣೆಗಳನ್ನ ತೋರಿಸಿ. ಸತ್ಯವೇದದಲ್ಲಿರುವಂತ ಭಕ್ತರಿಗಿಂತ ಕಷ್ಟನ ಪ್ರಿಯರೇ? ಯೋಬನಿಗಿಂತ ಕಷ್ಟ ಬಂತ ನಮ್ಗೆ? ಯೋಬನಿಗೆ ಎಲ್ಲಾ ಆಂಗಲ್ ಗಳಲ್ಲೂ ಬಂದ್ಬಿಡ್ತಂತೆ ಕಷ್ಟ. ನಮಗಿದ್ರೆ ಒಂದ್ ಆಂಗಲ್ ಅಲ್ಲಿ 2 ಆಂಗಲ್ ಅಲ್ಲಿ ಇರ್ಬೋದು ಕಷ್ಟ. ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಇದ್ರೆ ಇನ್ನೊಬ್ಬರಿಗೆ ಹಣದ ಸಮಸ್ಯೆ ಇರುತ್ತೆ. ಒಬ್ಬರಿಗೆ ಹಣದ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎರಡೂ ಇದ್ರೆ ಇನ್ನೊಂದು ಚೆನ್ನಾಗಿರುತ್ತೆ, ಇನ್ನೊಂದು ಆಸ್ಪೆಕ್ಟ್ ಚೆನ್ನಾಗಿರುತ್ತೆ ಅವ್ರ ಜೀವನದಲ್ಲಿ. ನಿಜನ? ಮಕ್ಳು ಚೆನ್ನಾಗಿರ್ತಾರೆ ಅವ್ರ ಜೀವನದಲ್ಲಿ. ಆದ್ರೆ ಯೋಬನಿಗೆ ಎಂತ ಪರಿಸ್ಥಿತಿ, ಮಕ್ಳಿಲ್ಲ, ಈ ಕಡೆ ಮಕ್ಕಳೆಲ್ಲ ಮರಣ ಹೊಂದ್ಬಿಡ್ತಾರೆ, ಇರುವಂತ ಆಸ್ತಿ ಹೋಯ್ತು, ಇರುವಂತ ಆರೋಗ್ಯ ಹೋಯ್ತು, ಬೇಡ ಸ್ನೇಹಿತರಿಂದ ತೊಂದರೆ, ಹೆಂಡತಿನೇ ದೇವರನ್ನ ದೂಷಿಸುವಂತ ಪ್ರೇರೇಪಣೆ ಕೊಡ್ತಿದ್ದಾರೆ. ಎಂತ ದೊಡ್ಡ ಕಷ್ಟ. ಅಷ್ಟ್ ಕಷ್ಟ ಇದೆಯಾ ನಮ್ಮಲ್ಲಿ ಯಾರಿಗಾದ್ರು? ಇದನ್ನೆಲ್ಲ ನಾವು ತೋರಿಸ್ಬೇಕು. ಕೌನ್ಸಿಲಿಂಗ್ ಇನ್ನೊಬ್ಬರಿಗೆ ಮಾಡ್ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಥವಾ ನನ್ನ ಜೀವನ ಬೇಡ ಬ್ರದರ್ ಅಂತ ಹೇಳಿ ಜೀವನದ ಮೇಲೆ ಬೇಸರವಾಗಿರುವಂತಹ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಕೂರಿಸಿ ಇದನ್ನೆಲ್ಲ ಹೇಳ್ಬೇಕಾಗಿರುವಂತಹ ಜವಾಬ್ದಾರಿ, ಬಾಧ್ಯತೆ ನಮ್ಮ ಮೇಲಿದೆ. ಹೌದಾ? ಇನ್ನೊಂದು 5 ಮಿನಿಟ್ಸ್ ಮುಗಿಸ್ಕೊಳ್ಳೋಣ. ಸತ್ಯವೇದದಲ್ಲಿ ಆತ್ಮಹತ್ಯೆ ಅಂದಾಗ ಇನ್ನೊಬ್ಬರೂ ಸಹ ನಮ್ಮ ತಲೆಗೆ ಬರ್ಬೇಕು. ಯೂದ ಒಬ್ಬರೇ ಅಲ್ಲ, ಯೂದನ ಜೊತೆ ಇನ್ನೊಬ್ಬರು ಸಹ ನಮ್ಮ ಮೈಂಡ್ ಫ್ಲಾಶ್ ಆಗ್ಬೇಕು. ಇನ್ ಮುಂದೆ ಆತ್ಮಹತ್ಯೆ ಅಂದಿದ ತಕ್ಷಣ ಇಸ್ಕರಿಯೋತ ಯೂದನು, ಹಾಗೆ ಜೊತೆಯಲ್ಲಿ ಒಬ್ಬ ಜೈಲರ್ ಕಾಣಿಸ್ತಾರೆ ನಮಗೆ ಸತ್ಯವೇದದಲ್ಲಿ. ಜೈಲರ್ ಅಂತ ಹೇಳಿದ್ರೆ ಒಂದು ಸೆರೆಯನ್ನ ಕಾಯುವಂತವರು. ಆ ಸೆರೆಯನ್ನ ಕಾಯುವಂತವರು ಸಹ ಆತ್ಮಹತ್ಯೆ ಮಾಡ್ಕೊಂಡಿಕ್ ಹೋಗಿ ನಿಲ್ಲಿಸ್ತಾರೆ. ಅವರು ಸಹ ನಮ್ಮ ನೆನಪಿಗೆ ಬರಬೇಕು. ಯಾರು ಅವರು? ಯಾವ ಅಧ್ಯಾಯದಲ್ಲಿ ಓದ್ತೀವಿ? ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 27ನೇ ವಚನ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 27ನೇ ವಚನ. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವೆಲ್ಲವರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಹೌದಾ? ಆಮೇಲೆ ಏನರ್ಥ ಆಯ್ತು? ಸಾಕು ಪ್ರಿಯರೇ, ಏನರ್ಥ ಆಯ್ತು ನಮ್ಗೆ ಇದರಿಂದ? ಈತನ ಚರಿತ್ರೆ ನೋಡಿ ಪ್ರಿಯರೇ. ಇದ್ ಸಂದರ್ಭ ಏನ್ ಗೊತ್ತಾ? ಪೌಲ ಸೀಲರನ್ನ ಸೆರೆಯಲ್ಲಿ ಬಂದಿ ಮಾಡಿಟ್ಟಿರ್ತಾರೆ. ಆ ಸೆರೆಯನ್ನ ಕಾಯುವಂತಹ ಜವಾಬ್ದಾರಿ ಯಾರ್ದು? ಈ ಜೈಲರ್ದೇ. ಸೆರೆಯನ್ನ ಕಾಯುವಂತವರನ್ನ ಜೈಲರ್ ಅಂತ ಹೇಳಿ ಕರಿತೀವಿ. ಇಷ್ಟಕ್ಕೂ ಪೌಲ ಸೀಲರು ಒಳಗಡೆ ಇದ್ದಾರೆ. ಈಗ ಸೆರೆಯನ್ನ ಕಾಯ್ಬೇಕು. ಒಳಗಡೆ ಇವ್ರು ಖೈದಿಗಳಾಗಿದ್ದಾರೆ ಪೌಲ ಸೀಲರು. ಈಗ ಹೊರಗಡೆ ಅದನ್ನ ಕಾಯುವಂತಹದ್ದು ಯಾರ ಜವಾಬ್ದಾರಿ? ಈ ಜೈಲರ್ನ ಜವಾಬ್ದಾರಿ. ರೋಮಾ ಪ್ರಭುತ್ವ ಆಳ್ತಿದ್ದಂತಹದ್ದು ಯಾವ ಪ್ರಭುತ್ವ, ಯಾವ ಗವರ್ಮೆಂಟ್ ಆಳ್ತಿತ್ತು ಆಗಿನ ಕಾಲದಲ್ಲಿ? ರೋಮನ್ ಗವರ್ಮೆಂಟ್ ನ ರೂಲ್ ಏನ್ ಗೊತ್ತಾ? ಒಳಗಡೆ ಸೆರೆಯ ಮನೆಯಲ್ಲಿರುವಂತಹ ಕೈದಿಗಳು ತಪ್ಪಿಸ್ಕೊಂಡ್ರು ಅಂತ ಅನ್ಕೊಳ್ಳಿ. ಯಾರ ಪ್ರಾಣ ಹೋಗುತ್ತೆ? ಆ ಸೆರೆಮನೆಯನ್ನ ಕಾಯ್ತಿರುವಂತಹ ಜೈಲರ್ನ ಪ್ರಾಣ ಹೋಗುತ್ತೆ. ನೆಕ್ಸ್ಟ್ ದಿನ ಸರ್ಕಾರದವರು ಪ್ರಾಣವನ್ನ ತೆಗೆದುಕೊಳ್ತಾರೆ. ಇದು ರೋಮಾ ಪ್ರಭುತ್ವದ ರೂಲ್. ಈಗ ಏನಾಗತ್ತೆ ಗೊತ್ತಾ? ನಿಮ್ಮೆಲ್ಲರಿಗೂ ಗೊತ್ತು, ಅಲ್ಲೊಂದು ಭೂಕಂಪ ಬರುತ್ತೆ. ಇದೆಲ್ಲ ನಡೀತಿರುವಂತಹದ್ದು ದೇವರ ಅನ್ಕೊಂಡಿರುವಂತಹ ದೇವರ ಸಂಕಲ್ಪದ ಮೇರೆಗೆ. ಅಲ್ಲೊಂದು ಭೂಕಂಪ ಬರುತ್ತೆ, ಕದಗಳೆಲ್ಲ ತೆಗೆಯಲ್ಪಡುತ್ತೆ, ಬೇಡಿಗಳು ಕಳಚಿ ಬೀಳುತ್ತೆ, ಇದೆಲ್ಲ ನಡೆಯುತ್ತೆ. ಓಕೆ, ಈಗ ಅಲ್ಲಿ ಇದ್ನಲ್ವಾ ಜೈಲರ್, ಪಾಪ ಜೈಲರ್ನ ಕಾಯ್ತಿದ್ನಲ್ವಾ, ಆ ಜೈಲರ್ ಕಣ್ಬಿಡುವುದರೊಳಗೆ ಕದಗಳೆಲ್ಲ ಓಪನ್ ಆಗುತ್ತೆ. ಇನ್ ಕದಗಳೆಲ್ಲ ಓಪನ್ ಆಗಿ ಹೋಗಿದ್ರೆ ಒಳಗಡೆ ಸೆರೆಯಲ್ಲಿ ಇರುವಂತವ್ರು ಎಲ್ಲಿರ್ತಾರೆ? ತಪ್ಪಿಸ್ಕೊಂಡು ಓಡೋಗಿರ್ತಾರೆ ಅಂತ ಅನ್ಕೊಂಡು, ಇನ್ನು ಇವ್ರು ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ನಾಳೆ ರೋಮಾ ಪ್ರಭುತ್ವ ನನ್ನನ್ನು ಕರೆತು ಊರ ಮುಂದೆ ನನ್ನ ಶಿರಶ್ಛೇದನವನ್ನ ಮಾಡುವುದರ ಮುಂಚೆ
ನನ್ನ ಪ್ರಾಣವನ್ನ ನಾನೇ ತಗೊಂಡ್ಬಿಡ್ತೀನಿ. ಯಾಕಂದ್ರೆ ಕೈದಿಗಳೆಲ್ಲ ಓಡೋಗಿರ್ತಾರೆ. ಡೋರ್ಸ್ ಓಪನ್ ಆಗಿದೆ ಅಂತ ಹೇಳಿದ್ರೆ ಕೈದಿಗಳೆಲ್ಲ ಓಡೋಗಿರ್ತಾರೆ. ಈಗ ಏನ್ ಮಾಡ್ಕೋತೀನಿ ನಾನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ. ನಾಳೆ ರೋಮಾ ಪ್ರಭುತ್ವ ನನ್ನನ್ನು ಕೊಲ್ಲುವುದರ ಬದಲು ನಾನು ಈಗ್ಲೇ ಸತ್ತೋಗ್ತೀನಿ ಅಂತ ಅನ್ಕೊಂಡು ತನ್ನ ಚಾಕುವನ್ನ ತಗೊಂಡು ಇನ್ನೇನು ಕುತ್ತಿಗೆಯನ್ನ ಕಟ್ ಮಾಡ್ಕೋಬೇಕು ಅಂತ ಹೇಳಿ ಕುತ್ತಿಗೆ ಹತ್ರ ಇಟ್ಕೊಳ್ತಾರೆ. ಅಷ್ಟ್ರೊಳಗೆ ಒಂದ್ ಸೌಂಡ್ ಬರುತ್ತೆ. ಪೌಲನು ಒಂದು ಸೌಂಡ್ ಅನ್ನು ಅಂದ್ರೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತ? ಅಪ್ಪ ಜೈಲರ್ ಸಾಹೇಬ್ರೆ, ನೀವು ದಯವಿಟ್ಟು ನಿಮಗೆ ಏನು ಅಪಾಯ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ನಾವ್ ಯಾರು ತಪ್ಪಿಸ್ಕೊಂಡು ಓಡೋಗಿಲ್ಲ, ಇಲ್ಲೇ ಇದ್ದೀವಿ. ತಪ್ಪಿಸ್ಕೊಂಡು ಓಡೋಗುವಂತಹ ಜನ ಅಲ್ಲ ನಾವು, ಇಲ್ಲೇ ಇದ್ದೀವಿ. ಆಗ ಜೈಲರ್ ಮನಸ್ಸು ಮಾರ್ಪಟ್ಟು ಹೋಗುತ್ತೆ ಪ್ರಿಯರೇ. ಅಂದ್ರೆ ಡೋರ್ಸ್ ಓಪನ್ ಆದ್ರೂ ನೀವು ಹೋಗಿಲ್ವಾ? ಡೋರ್ಸ್ ಓಪನ್ ಆದ್ರೂ ಸಹ ನೀವು ತಪ್ಪಿಸ್ಕೊಳ್ಲಿಕ್ಕೆ ಅವಕಾಶ ಇದ್ರೂ ಸಹ ನೀವು ಹೋಗಿಲ್ವಾ? ಅವಾಗ ಟಾರ್ಚ್ ತರ್ಲಿಕ್ಕೆ ಹೇಳ್ತಾರೆ. ಆ ಕಾಲದಲ್ಲಿ ಟಾರ್ಚ್ ಇರ್ಲಿಲ್ಲ ಅಲ್ವಾ? ದೀಪ ತರ್ಲಿಕ್ಕೆ ಹೇಳ್ತಾರೆ. ದೀಪ ತರ್ಲಿಕ್ಕೆ ಹೇಳಿ ಅವ್ರು ಇದಾರಾ ಇಲ್ವಾ ಅಂತ ಹೇಳಿ ವೆರಿಫೈ ಮಾಡಿ ಆ ಒಂದು ಸಂದರ್ಭದ ನಿಮಿತ್ತ ಅವ್ರು ಮಾರ್ಪಟ್ಟು ಹೋಗಿ ಪೌಲನ ಹತ್ರ ಕೇಳಲಿಕ್ಕೆ ಶುರು ಮಾಡ್ತಾರೆ. ಏನಂತ ಗೊತ್ತಾ? ಇದನ್ನೆಲ್ಲ ಮರ್ತೋಗ್ತಾರೆ. ಈಗ ನಡೆದಿರುವಂತಹ ಎಲ್ಲಾ ವಿಚಾರಗಳನ್ನು ಮರ್ತೋಗ್ತಾರೆ. ಏನಂತ ಕೇಳ್ತಾರೆ ಗೊತ್ತಾ ಪೌಲನ ಹತ್ರ? ಒಂದೇ ಮಾತು. ಈ ಸಂದರ್ಭದ ನಿಮಿತ್ತ ಅವ್ರು ಮಾರ್ಪಟ್ಟು ಹೋಗಿ ಒಂದೇ ಮಾತನ್ನ ಕೇಳ್ತಾರೆ ಪೌಲನ ಹತ್ರ. ನಾನು ನಿತ್ಯ ಜೀವನ ನನಗೆ ಸಿಕ್ಬೇಕು ಅಂತ ಹೇಳಿದ್ರೆ ಮುಂದೆ ಓದೋಣ ಏನಂತ ಕೇಳ್ತಾರೆ ಅಂತ ಹೇಳಿ. ನಾನೀಗ ಹೇಳಿರುವಂತಹದೆಲ್ಲ ದಯವಿಟ್ಟು 27ನೇ ವಚನ 28ನೇ ವಚನದಲ್ಲೆಲ್ಲ ಇರುತ್ತೆ, ದಯವಿಟ್ಟು ಓದಿ. ಮತ್ತು ಅವರನ್ನು ಹೊರಗೆ ಕರೆಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ ಹೇಳಿದ್ರ. ಈಗ ಬಂದು ಪೌಲನ ರಕ್ಷಣೆ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು ಪ್ರಭು? ಮಾರ್ಪಟ್ಟು ಹೋದೆ, ನಿಮ್ಮ ನಡವಳಿಕೆಯನ್ನು ನೋಡಿ ಮಾರ್ಪಟ್ಟು ಹೋದೆ. ಆದ್ರೆ ನೀವ್ ಯೋಚನೆ ಮಾಡಿ ನೋಡಿ, ಆ ವ್ಯಕ್ತಿಗೂ ಸಹ ಕತ್ತಿಯನ್ನ ಕುತ್ತಿಗೆ ಮೇಲೆ ಇಟ್ಕೊಂಡ ನಂತರ ಅಪವಾದಿ ಏನ್ ಹೇಳ್ತಿರುತ್ತೆ ಕಿವಿಯಲ್ಲಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಕಿವಿಯಲ್ಲಿ ಬಂದ ಅಪವಾದಿ ಹೇಳುತ್ತೆ ಅಂತಲ್ಲ, ತನ್ನ ಮೈಂಡ್ ಏನ್ ಪ್ರೇರೇಪಣೆ ಕೊಡ್ತಿರುತ್ತೆ ಅಪವಾದಿ? ಕತ್ತಿಯನ್ನ ಇಟ್ಕೊಂಡಿದ್ಯಲ್ಲ, ಏನಕ್ಕೆ ಲೇಟು? ಬೇಗ ಕಟ್ ಮಾಡ್ಕೋ. ಯಾರಾದ್ರೂ ಬಂದ್ ತಡೆದ್ಬಿಟ್ರೆ ಕಷ್ಟ. ಇನ್ನೊಂದಷ್ಟು ವರ್ಷ ಬದುಕ್ಬಿಡ್ತೀಯ. ಆಮೇಲೆ ನೀನ್ ಮಾರ್ಪಟ್ಟು ಪರಲೋಕ ಹೊರಟೋದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಅರ್ಜೆಂಟ್ ಆಗಿ ನೀನು ಬೇಗ ಕಟ್ ಮಾಡ್ಕೋ. ಕತ್ತಿಯನ್ನ ಕುತ್ತಿಗೆ ಮೇಲೆ ಇಡುವಂತಹ ಮಾತ್ರ ಅಲ್ಲ, ಆದಷ್ಟು ಬೇಗ ಕಟ್ ಮಾಡ್ಕೊಂಡ್ಬಿಡ್ಬೇಕು, ನೀನ್ ಪ್ರಾಣ ಹೊರಟೋಗ್ಬೇಕು. ಇದು ಅಪವಾದಿ ಕೊಡ್ತಿರುವಂತ ಪ್ರೇರೇಪಣೆ. ಈ ಕಡೆ ದೇವ್ರು ಏನ್ ಪ್ರೇರೇಪಣೆ ಕೊಡ್ತಿದ್ದಾರೆ ಪೌಲನ ಮೂಲಕ? ನಿಲ್ಸು, ನೀನ್ ಮಾಡ್ಕೊಳ್ತಿರುವಂತ ಕೆಲಸಕ್ಕೆ ಸ್ವಲ್ಪ ಪಾಸ್ ಕೊಡು. ಹೌದಾ? ಆ ವ್ಯಕ್ತಿ ಆ ದೇವರ ಮಾತಿಗೆ ಕಿವಿ ಕೊಟ್ರು, ಪೌಲನ ಮೂಲಕ ಬಂದಿರುವಂತಹ ದೇವರ ಮಾತಿಗೆ ಕಿವಿ ಕೊಟ್ರು, ಪಾಸ್ ಕೊಟ್ರು, ಪ್ರಾಣ ಉಳಿತು. ಬಂದು ಒಂದ್ ಪ್ರಶ್ನೆ ಕೇಳಿದ್ರು, ನಾನು ರಕ್ಷಣೆ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು? ಈಗ ಪೌಲನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ನೀನು ರಕ್ಷಣೆ ಹೊಂದಬೇಕಾದ್ರೆ ಯೇಸುವಿನ ಮೇಲೆ ನಂಬಿಕೆ ಇಡು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವರ ಮನೆಯಲ್ಲಿದ್ದವರೆಲ್ಲರಿಗೂ ಸಹ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿ ಅದೇ ಗಳಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದ ಕೂಡಲೇ ತಾನು ತನ್ನವರೆಲ್ಲ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಏನ್ ಮಾಡಿಸ್ಕೊಂಡ್ರಂತೆ? ದೀಕ್ಷಾ ಸ್ನಾನನ. ತಾನು ದೀಕ್ಷಾ ಸ್ನಾನ ತಗೊಂಡ್ರು, ತನ್ನ ಮನೆಯವರೆಲ್ಲ ದೀಕ್ಷಾ ಸ್ನಾನ ತಗೊಂಡ್ರ? ಹೌದು. ಅವಾಗ ಸೂಸೈಡ್ ಮಾಡ್ಕೊಂಡಿದ್ರೆ, ಅವಾಗ ಕತ್ತಿಯನ್ನ ಕುತ್ತಿಗೆ ಮೇಲೆ ಇಟ್ಕೊಂಡಿದ್ರಲ್ವಾ, ಜಸ್ಟ್ ಸ್ಕ್ರಾಚ್ ಮಾಡ್ಕೊಂಡ್ಬಿಟ್ಟಿದ್ರೆ ಆಗೋಗ್ತಿತ್ತ? ಇದೆಲ್ಲ ನಡೀತಿತ್ತ? ದೀಕ್ಷಾ ಸ್ನಾನ ತಗೊಳ್ಳುವಂತಹದ್ದು, ಮನೆಯವರೆಲ್ಲ ಮಾರ್ಪಡುವಂತಹದ್ದು, ಎಲ್ಲರೂ ಒಟ್ಟಿಗೆ ಪರಲೋಕಕ್ಕೆ ಹೋಗುವಂತಹದ್ದು, ಇದೆಲ್ಲ ಆಗ್ತಿತ್ತ? ಇಲ್ಲ. ಎಲ್ಲರೂ ಅನ್ಯಾಯವಾಗಿ ನರಕದ ಪಾಲಾಗ್ಬೇಕಿತ್ತು. ಎಂತ ದೊಡ್ಡ ಚೇಂಜ್ ಅಲ್ವಾ? ಆ ಒಂದು ಮೂಮೆಂಟ್, ಆ ಒಂದು ಕ್ಷಣ ತಡ್ಕೊಂಡಿದ್ದಕ್ಕೆ, ಆ ಒಂದು ಕ್ಷಣ ಹೋಲ್ಡ್ ಮಾಡ್ಕೊಂಡಿದ್ದಕ್ಕೆ, ಪೌಲನ ಬಾಯಿಂದ ಏನ್ ಬರಬಹುದು ಆ ಮಾತನ್ನ ಒಂದ್ಸರಿ ಕೇಳಿಸ್ಕೊಡ್ಲಿಕ್ಕೆ ಪಾಸ್ ಕೊಟ್ಟಿದ್ದಕ್ಕೆ ಏನೇನಾಗೋಯ್ತು ನೋಡಿದ್ರೆ. ಸ್ವಲ್ಪ ಪಾಸ್ ಕೊಟ್ರೆ ಅಪವಾದಿಯ ಪ್ರೇರೇಪಣೆ ಕಿವಿಗೆ ಬೀಳ್ತಾನೆ ಇರುತ್ತೆ. ಬಿಲ್ಡಿಂಗ್ ಮೇಲಿಂದ ಈ ವ್ಯಕ್ತಿ ಬಿದ್ದು ಪ್ರಾಣ ಕಳ್ಕೊಂಡ. ನೀವು ಕೇಳಿದ್ರೆ ನ್ಯೂಸ್ ಅಲ್ಲಿ, ಬಿಲ್ಡಿಂಗ್ ಮೇಲೆ ಇದ್ದ ವ್ಯಕ್ತಿ ಬಿದ್ದಿದ್ದಾನೆ ಅಂತ ಹೇಳಿದ್ರೆ ಎಷ್ಟ್ ಸರಿ ಪ್ರೇರೇಪಣೆ ಕೊಟ್ಟಿರ್ಬೋದು ಅಪವಾದಿ. ನೀನ್ ಬೀಳು. ಆ ವ್ಯಕ್ತಿ ಪಾಪ ಫಸ್ಟ್ ಟೈಮೇ ಬಂದು ಬಿದ್ದಿರೋದಿಲ್ಲ ಪ್ರಿಯರೇ. ನಿಮ್ಗೆ ಅನ್ಸುತ್ತಾ ಫಸ್ಟ್ ಟೈಮೇ ಬಂದ ತಕ್ಷಣ ಬಿದ್ದೋದ ಅಂತ? ಆ ವ್ಯಕ್ತಿಗೂ ಭಯ ಇರುತ್ತಾ? 25 ಫ್ಲೋರ್ಸ್ ಇಂದ ಮೇಲಿಂದ ನೋಡಿರಿದ್ದಾಗ ಕೆಳಗಡೆ ಏನ್ ಅನ್ಸಿರ್ಬೋದು ಆ ವ್ಯಕ್ತಿಗೆ? ಭಯ ಆಗಿರುತ್ತೆ. ಇಷ್ಟೊಂದು ಹೈಟಾ, ಇಲ್ಲಿಂದ ಬೀಳ್ಬೇಕಾ? ಎಷ್ಟೊಂದ್ ಸರಿ ಬಂದು ವಾಪಸ್ ಹೋಗಿರ್ತಾನೆ, ಬೀಳ್ಲಿಕ್ಕೆ ಅಂತ ಬಂದಿರ್ತಾನೆ, ಮತ್ತೆ ರಿಟರ್ನ್ ಹೋಗಿರ್ತಾನೆ. ಒಂದಲ್ಲ ಒಂದು ದಿನ ಬಂದು ನಿಂತಿರ್ಬೇಕಾದ್ರೆ ಬೀಳು ಅಪವಾದಿ, ಬೀಳು. ಏನಂತ ಪ್ರೇರೇಪಣೆ ಕೊಟ್ಟಿರುತ್ತೆ? ಬೀಳು, ಬೇಗ ಬೀಳು, ಯೋಚನೆ ಮಾಡಬಾರ್ದು. ಇಷ್ಟ ದಿನ ನೀನ್ ಮಾಡಿರುವಂತಹದ್ದು ದೊಡ್ಡ ಟೈಮ್ ವೇಸ್ಟ್. ನೀನ್ ಭೂಮಿಯ ಮೇಲೆ ಇರುವಂತಹದ್ದು ವ್ಯರ್ಥ. ನೀನ್ ಯಾರಿಗೂ ಕೆಲ್ಸಕ್ಕೆ ಬರೋದಿಲ್ಲ, ನಿನಗ್ ತುಂಬಾ ಕಷ್ಟ ಇದೆ, ತೀರಿಸ್ಲಿಕ್ಕೆ ಆಗೋದೇ ಇಲ್ಲ ಅದ ನಿನ್ ಮೇಲೆ. ಬೀಳು 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 ಅಂತ ಹೇಳಿ ಇಷ್ಟು ಪ್ರೇರೇಪಣೆ ಕೊಟ್ಟು 100 ಸರಿ ಹೇಳಿ ಬೀಳ್ಸಿರ್ತಾನೆ. ಹೌದಾ? ಈ ಜೈಲರ್ನ ಬದುಕು ನೋಡಿದ್ರೆ ನಮ್ಗೆ ಏನ್ ಅರ್ಥ ಆಯ್ತು? ಈ ವ್ಯಕ್ತಿ ಆ ಒಂದು ಸರಿ ಹೋಲ್ಡ್ ಮಾಡ್ಕೊಂಡಿದ್ದಕ್ಕೆ ಈ ವ್ಯಕ್ತಿಯ ಮನೆಗೆ ರಕ್ಷಣೆ ಬಂತು, ಈ ವ್ಯಕ್ತಿಗೆ ರಕ್ಷಣೆ ಬಂತು. ಎಲ್ಲ ದೀಕ್ಷಾ ಸ್ನಾನ ತಗೊಂಡು ಮಾರ್ಪಟ್ಟು ಹೋದ್ರಂತೆ ನೋಡಿ. ಈ ವ್ಯಕ್ತಿ ಮತ್ತೆ ಈ ವ್ಯಕ್ತಿಯ ಕುಟುಂಬ ಮತ್ತೆ ಇನ್ನೆಷ್ಟು ಜನರನ್ನು ಮಾರ್ಪಡಿಸಿರ್ಬಹುದು ಮುಂದೆ. ಯೋಚನೆ ಮಾಡಿ ನೋಡಿ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಈ ವ್ಯಕ್ತಿಯ ಮನೆಯವ್ರು ಮಾರ್ಪಟ್ರು. ಇವ್ರು ಮತ್ತೆ ಮುಂದೆ ಹೋಗಿ ಇನ್ನೆಷ್ಟು ಜನರನ್ನ ಮಾರ್ಪಡಿಸಿರ್ಬಹುದು. ನಿಜನಾ? ಅದು
ಸತ್ಯವೇದ ಕೊಡುವಂತಹ ಕೌನ್ಸಿಲಿಂಗ್ ಅಂದ್ರೆ ಅದು. ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರಿಗೂ 2 ಉದಾಹರಣೆಯನ್ನ ನಾವು ತೋರಿಸ್ಬೇಕು. ಯಾವುದು? ಇಸ್ಕರಿಯೋತ ಯೂದನು ಹಾಗೆ ಈ ಜೈಲರ್ನ ಉದಾಹರಣೆ ತೋರಿಸ್ತೀವ. ಈ 2 ಉದಾಹರಣೆಗಳನ್ನು ತೋರಿಸ್ತೀವ. ಸಂದೇಶ ಮುಗೀತು. ನಮಗೇನ್ ಅರ್ಥ ಆಯ್ತು ಈ ಸಂದೇಶದಲ್ಲಿ? ಏನೇನು ಅರ್ಥ ಮಾಡ್ಕೊಂಡಿದ್ದೀವಿ ಸಂದೇಶದಲ್ಲಿ? ಒಂದೆರಡು ರೆಫರೆನ್ಸ್ ಅನ್ನ ಬರ್ದಿಟ್ಕೊಳ್ತೀರಿ, ಸಮಯ ಇಲ್ಲ ಈಗ ವಿವರಿಸಲಿಕ್ಕೆ. ದಯವಿಟ್ಟು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ರೆಫರೆನ್ಸ್ ಅನ್ನು. ಸಂದೇಶ ಆದ ನಂತರ ದಯವಿಟ್ಟು ಓದಿ. ಮೊಟ್ಟ ಮೊದಲನೇದಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ಈ ವಚನದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಪೌಲನು? ನಾವು ಪೌಲನಿಗೂ ಸಹ ಕಷ್ಟ ಇಲ್ವಾ? ಪೌಲನ ಜೀವನದಲ್ಲಿ ಪೌಲನಿಗೆ ಬಾಧೆ ಇಲ್ವಾ? ಯಾಕಂದ್ರೆ ಈಗಿನ ಕಾಲದಲ್ಲಿ ಏನಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ರಿ? ಕಷ್ಟ, ಬಾಧೆ, ನೋವು. ಪೌಲನಿಗೆ ಎಷ್ಟು ಕಷ್ಟ ಇತ್ತು ಗೊತ್ತಾ? ಪೌಲನ ಬಾಯಿಂದ ಬಂದಂತ ಉತ್ತರ ಒಂದೇ, ನನಗೂ ಕಷ್ಟ ಇತ್ತು, ಆದ್ರೆ ಕಷ್ಟಕ್ಕೆ ಯಾವತ್ತು ಹೆದರ್ಕೊಂಡು ಓಡೋಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಬದುಕಲ್ಲ ನಮ್ದು. ಕಷ್ಟಕ್ಕೆ ಹೆದರ್ಕೊಂಡು ಸಾಯುವಂತಹ ಬದುಕಲ್ಲ ನಮ್ದು. ಕಷ್ಟದಲ್ಲೂ ಸಹ ದೇವರು ಯಾವಾಗ್ಲೂ ಒಂದ್ ದಾರಿಯನ್ನ ಸಿದ್ಧ ಮಾಡಿರ್ತಾ ಇದ್ರು ನಮಗೋಸ್ಕರ. ಇದು ಪೌಲನ ಬಾಯಿಂದ ಬಂದಂತಹ ಮಾತು. ನಮಗ್ ಕಷ್ಟ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ತಿದ್ವಿ ಅಂತ ಹೇಳಿದ್ರೆ ನಾವು ದೇವರನ್ನ ನಂಬದವರೇ ಅಲ್ಲ. ಯಾಕಂದ್ರೆ ನಾವು ದೇವರ ಮೇಲೆ ಹಾಕಿಲ್ಲ ಅಲ್ವಾ ಎಲ್ಲನೂ ಸಹ. ನಮ್ಮ ಜೀವನ ಹೇಗಿರ್ಬೇಕು? ದೇವರ ಮೇಲೆ ಡಿಪೆಂಡೆಂಟ್ ಆಗಿರ್ಬೇಕು. ನಾವು ಕಷ್ಟ ಬಂತು ಅಂತ ನಾವು ಆತ್ಮಹತ್ಯೆ ಮಾಡ್ಕೊಳ್ತಿದ್ವಿ ಅಂತ ಹೇಳಿದ್ರೆ ನಾವು ದೇವರ ಮೇಲೆ ಡಿಪೆಂಡ್ ಆಗಿಲ್ಲ. ಪೌಲನು ಸಹ ಅದನ್ನ ಹೇಳುವಂತಹದ್ದು. ನನಗೆ ಎಷ್ಟೇ ಕಷ್ಟ ಇದ್ರು ಒಂದು ಡೋರನ್ನಾದ್ರೂ, ಸುತ್ತ ಇರುವಂತ ಎಲ್ಲಾ ಡೋರ್ಗಳನ್ನ ಕ್ಲೋಸ್ ಮಾಡಿದ್ರು ಸಹ ಒಂದು ಬಾಗಿಲನ್ನ, ಒಂದು ದಾರಿಯನ್ನಾದ್ರೂ ದೇವರು ಸಿದ್ಧ ಮಾಡಿ ಇಟ್ಟಿರ್ತಾ ಇದ್ರು. ಅದಕ್ಕೆ ಯಾವತ್ತು ನನಗೆ ಎದುರ್ಕೊಂಡು ಓಡೋಗಿ ಆತ್ಮಹತ್ಯೆ ಮಾಡ್ಕೋಬೇಕಾಗಿರುವಂತ ಪರಿಸ್ಥಿತಿ ಬಂದಿಲ್ಲ. ಈ ವಚನದ ಹೇಳ್ತಾರೆ ಮಾತನ್ನ ಇಂಡೈರೆಕ್ಟ್ ಆಗಿ. ಓದ್ತೀರಾ ಈ ವಚನವನ್ನ? ನೆಕ್ಸ್ಟ್ ಇನ್ನೊಂದು ವಚನವನ್ನ ನೋಟ್ ಮಾಡ್ಕೊಂಡು. ನಮಗೆ ಇಕ್ಕಟ್ಟು ಇದ್ದರು ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರು ಕೇವಲ ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರು. ದಿಕ್ಕು ಕಾಣದೇ ಇರುವಂತವರು ಆದ್ರೂ ಸಹ ದೆಸೆಗೆಟ್ಟವರಲ್ಲ, ದೇವರು ನಮ್ಮ ಜೊತೆ ಇರ್ತಾ ಇದ್ರು. ಮುಗಿದೋಯ್ತು ಜೀವನ ಪೂರ್ತಿ, ಇನ್ನೇನು ಇಲ್ಲ ಮಾಡ್ಲಿಕ್ಕೆ ಅನ್ನುವಂತ ಸಿಚುವೇಶನ್ ಬಂದಿದ್ರು ಸಹ ದೇವ್ರು ಮಾತ್ರ ಪಕ್ಕದಲ್ಲೇ ಇರ್ತಾ ಇದ್ರು. ಒಂದಾದ್ರೂ ದಾರಿ ಇರ್ತಾ ಇದ್ರು ಅಣ್ಣ ಮುಂದೆ. ಹಾಗೆ ಹಿಂಸೆ ಪಡುವವರಾಗಿದ್ದರು ಕೈ ಪಡುವವರಲ್ಲ. ಹಿಂಸೆ ಪಡುವಂತವರಾಗಿದ್ರು, ನಮ್ಮ ಜೀವನ ಪೂರ್ತಿ ತುಂಬಾ ಹಿಂಸೆಗಳಿದ್ರು ಸಹ ಕೈ ಬಿಟ್ಟಿಲ್ಲ ದೇವ್ರು, ನಮ್ಮ ಕೈಗಳನ್ನ ಬಿಟ್ಟಿಲ್ಲ. ಇನ್ನು ನಮಗ್ ಅನ್ಸತ್ತಷ್ಟೇ, ಯಾಕಂದ್ರೆ ಅಪವಾದಿ ಈ ಕಡೆಯಿಂದ ಕಿರಿಸ್ತಿರುತ್ತಲ್ವಾ, ಸೂಸೈಡ್ ಮಾಡ್ಕೋ ಅಂತ. ಹಂಗ ಅನ್ಸತ್ತಷ್ಟೇ, ದೇವ್ರು ನಮ್ ಕೈ ಬಿಟ್ಬಿಡಿ, ಅಲ್ಲಿ ಯಾರು ಇಲ್ಲೇನೋ ನಮ್ಮ ಜೀವನದಲ್ಲಿ ಅಂತ ಅನ್ಸುತ್ತೆ. ಆದ್ರೆ ದೇವರು ನಮ್ಮ ಜೊತೆಲಿದ್ದಾರೆ. ಇದನ್ನ ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂದ್ರೆ, ನೀವ್ ಇನ್ನೊಬ್ಬರಿಗೆ ಇದೇ ತರ ಹೇಳ್ಬೇಕು ಅಂತ. ಜೀವನ ಅಂದ್ರೆ ಬೇಜಾರು ಅಂತ ಅನ್ನುವಂಥವ್ರು ನೀವ್ ಇದೇ ತರ ಈ ತರನೇ ಮೋಟಿವೇಟ್ ಮಾಡ್ಬೇಕು ಅಂತ ಸತ್ಯವೇದದಲ್ಲಿ ಇರುವಂತಹ ವಚನಗಳನ್ನು ತೆಗೆದು ಇನ್ನೊಂದು ವಚನ ನೋಟ್ ಮಾಡಿಟ್ಕೊಳ್ಳಿ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 14ನೇ ವಚನ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಮರಣ ಪಾಶದಿಂದ ನಮ್ಮನ್ನ ಬಿಡಿಸುತ್ತೆ. ಈ ವಚನಗಳೆಲ್ಲ ನಮ್ಮ ಮನಸ್ಸಲ್ಲಿದ್ರೆ, ಈಗ ನಾವು ಆಲೋಚನೆ ಮಾಡಿರುವಂತಹ ಎಲ್ಲಾ ವಚನಗಳು ಸಹ ನಮ್ಮ ಮನಸ್ಸಲ್ಲಿದ್ರೆ, ಈ ವಚನಗಳು ಏನ್ ಮಾಡುತ್ತೆ? ನಮ್ಮನ್ನ ಮರಣ ಪಾಶದಿಂದ ನಮ್ಮನ್ನ ಬಿಡಿಸಿ ಕಾಪಾಡುತ್ತೆ. ಅದು ಈ ವಚನದಲ್ಲಿರುವಂತದ್ದು. ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ದಯವಿಟ್ಟು ಓದಿ ಇದಾದ ನಂತರ. ಓಕೆ, ಏನರ್ಥ ಆಯ್ತು? ಸಂದೇಶ ಮುಖಿ ಏನರ್ಥ ಆಯ್ತು ನಮಗೆ ಸಂದೇಶದಿಂದ? ಸಮರೈಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದ್ದೇನ ಸಲ್ಯೂಷನ್ ಕಷ್ಟಗಳಿಗೆ? ಅಥವಾ ಇದ್ದು ಗೆಲ್ಬಹುದಾ? ಕಷ್ಟಗಳನ್ನ ತಂದಿಟ್ಕೊಂಡಿದೀವಿ ಅಂತ ಹೇಳಿದ್ರೆ ಈಗಾಗ್ಲೇ ಒಂದ್ಸಾರಿ ಅಪವಾದಿಯ ಮಾತಿಗೆ ಕಿವಿ ಕೊಟ್ಟಿದ್ದೀವಿ. ಸಾಲ ಮಾಡಿದೀವಿ ಅಂತ ಹೇಳಿದ್ರೆ ಈಗಾಗ್ಲೇ ಒಂದ್ಸಾರಿ ಅಪವಾದಿಯ ಮಾತಿಗೆ ಕಿವಿ ಕೊಟ್ಟಿದ್ದೀವಿ. ಕೆಟ್ಟ ವಿಚಾರಗಳಿಗೆ ಸಾಲ ಮಾಡಿದೀವಿ, ನಮ್ಮ ಮೋಜಿಗೆ, ನಮ್ಮ ಮಸ್ತಿಗೋಸ್ಕರ ಸಾಲ ಮಾಡಿದೀವಿ ಅಂದ್ರೆ ಈಗಾಗ್ಲೇ ಒಂದ್ಸಾರಿ ಅಪವಾದಿಯ ಮಾತಿಗೆ ಕಿವಿ ಕೊಟ್ಟಿದ್ದೀವಿ. ಇನ್ನೊಂದು ಸಾರಿ ಮತ್ತೆ ಕಿವಿ ಕೊಟ್ಟು ಸಾಲ ಜಾಸ್ತಿ ಆಗಿದೆ ಹೋಗಿ ಆತ್ಮಹತ್ಯೆ ಮಾಡ್ಕೋ ಅನ್ನುವಂತ ಈ ಮಾತಿಗೂ ಕಿವಿ ಕೊಡುವಂತಹದ್ದು ಬೇಡ ಪ್ರಿಯರೇ. ಈಗಾಗ್ಲೇ ಒಂದ್ಸಾರಿ ಕಿವಿ ಕೊಟ್ಟಿದ್ದಾರೆ ಅಪವಾದಿಯ ಮಾತಿಗೆ, ಮತ್ತೆ ಕಿವಿ ಕೊಡುವಂತಹದ್ದು ಬೇಡ. ಪ್ರೀತಿ ಮಾಡಿದಂತವ್ರು ನಮಗ್ ಸಿಕ್ತಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಡುವಂತಹದ್ದು ಬೇಡ. ಯಾಕೆ? ಈಗಾಗ್ಲೇ ಪ್ರೀತಿಯ ಮಾಯೆಯಲ್ಲಿ ಬೀಳು ಅಂತ ಹೇಳಿ ಅಪವಾದಿಯ ಮಾತಿಗೆ ಒಂದ್ಸಾರಿ ಕಿವಿ ಕೊಟ್ಟಿದೆ. ಇನ್ನೊಂದ್ಸಾರಿ ಕಿವಿ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡು ನರಕ ಹೋಗುವಂತಹದ್ದು ಬೇಡ. ಇದೇ ತರ ನಾವ್ ಹೇಳ್ತೀವ. ಇಷ್ಟಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗಿರುವಂತಹ ಧೈರ್ಯ ಸಾಮಾನ್ಯವಾಗಿರುವಂತಹದ್ದಲ್ಲ. ನಾನು ಈಗ ತಾನೇ ಹೇಳಿದ್ದೀನಿ, 25 ಫ್ಲೋರ್ಸ್ ಇಂದ ಬೀಳುವಂತಹದ್ದು ಅಂದ್ರೆ ತಮಾಷೆ ಅಲ್ಲ. ಪಾಲಿಡಾಲ್ ಕುಡಿಯುವಂತಹದ್ದು, ಫೆನಾಯಿಲ್ ಕುಡಿಯುವಂತಹದ್ದು, ಮತ್ತೆ ನಿದ್ರೆ ಮಾತ್ರೆಯನ್ನ 10, 11, 25, 30 ಹಾಕೊಳ್ಳುವಂತಹದ್ದು ತಮಾಷೆಯ ಕೆಲಸ ಅಲ್ಲ. ಎಲ್ರ ಕೈಯಲ್ಲೂ ಆಗೋದಿಲ್ಲ. ತುಂಬಾ ಧೈರ್ಯ ಇರ್ಬೇಕು. ಆತ್ಮಹತ್ಯೆ ಮಾಡ್ಕೊಳ್ಳುವಂತವ್ರು ತುಂಬಾ ಧೈರ್ಯ ಇರುತ್ತೆ. ಹೌದಾ? ಅಷ್ಟು ಧೈರ್ಯ ಇರುವಂತವ್ರು ಒಂದ್ಸಾರಿ ಯೋಚನೆ ಮಾಡಿ ನೋಡಿ, ಒಂದ್ ವೇಳೆ ಅವ್ರ ಜೀವನದಲ್ಲಿ ಆ ಮೊಮೆಂಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಅವ್ರ ಜೀವನದಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡ್ಬೋದು. ಯಾಕಂದ್ರೆ ಅಷ್ಟೊಂದು ಧೈರ್ಯ ಇದೆ ಇವರಿಗೆ. ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು ಧೈರ್ಯ ಇದೆ ಅಂತ ಹೇಳಿದ್ರೆ ಜೀವನದಲ್ಲಿ ಇನ್ನೇನು ಬೇಕಾದ್ರೂ ಸಾಧಿಸುವಷ್ಟು ಧೈರ್ಯ ಇದೆ. ದೇವರಿಗೋಸ್ಕರ ಇನ್ನೇನ್ ಬೇಕಾದ್ರೂ ಮಾಡುವಷ್ಟು ಧೈರ್ಯ ಇದೆ ಇವರ. ಆದ್ರೆ ಅಪವಾದಿ ಅದ್ ಯಾವ್ದನ್ನು ಯೂಸ್ ಆಗ್ಲಿಕ್ಕೆ ಬಿಡ್ತಿಲ್ಲ. ಆದಷ್ಟು ಬೇಗ ನೀನ್ ಕತ್ತನ್ನ ಕಟ್ ಮಾಡ್ಕೋ, ಆದಷ್ಟು ಬೇಗ ನೀನ್ ನೇಣ್ ಹಾಕೋ, ಆದಷ್ಟು ಬೇಗ ನೀನು ವಿಷ ಕೊಡಿ. ಹೌದಾ? ಈ ಸಂದೇಶವನ್ನು ಕೇಳಿರುವಂತಹ ನಾವು ಇದು ಇನ್ನೊಬ್ಬರಿಗೆ ಮುಟ್ಟಿಸ್ಬೇಕು. ಯಾರಾದ್ರೂ ನಿಮ್ಮ ಸುತ್ತಮುತ್ತ, ನಿಮ್ಮ ಬಂಧು ಬಳಗದಲ್ಲೋ, ನಿಮ್ಮ ಸ್ನೇಹಿತರಲ್ಲೋ, ನಿಮ್ಮ ಕೆಲಸದ ಜಾಗದಲ್ಲೋ, ನಿಮ್ಮ ಸಭೆಯಲ್ಲೋ, ಎಲ್ಲಾದ್ರೂ ಪರವಾಗಿಲ್ಲ,
ಯಾರಾದ್ರೂ ಜೀವನ ಇಷ್ಟ ಇಲ್ಲ ಬ್ರದರ್, ಜೀವನ ಬೇಜಾರಾಗೋಗಿದೆ, ಸಾಕಾಗೋಗಿದೆ ಅನ್ನುವಂತಹ ಮಾತು ಯಾರ ಬಾಯಲ್ಲಾದ್ರೂ ಬಂದ್ರೆ ಅವ್ರ ಮುಂದೆ ಈ ಸಂದೇಶವನ್ನ ಹೇಳ್ಬೇಕಾಗಿರುವಂತಹ ಜವಾಬ್ದಾರಿ ನಿಮ್ಗೆ. ಯಾಕೆಂದ್ರೆ ಯಾರಿಗ್ ಗೊತ್ತು ಅವರೇ ನೆಕ್ಸ್ಟ್ ವಿಕ್ಟಿಮ್ ಆಗಿರ್ಬಹುದು, ಅವರೇ ನೆಕ್ಸ್ಟ್ ಅಪವಾದಿಯ ಮಾಯೆಗೆ ಒಳಗಾಗಿ ಸೂಸೈಡ್ ಮಾಡ್ಕೊಳ್ಳುವಂತವ್ರಾಗಿರ್ಬೋದು. ನಿಮಗೆ ಗೊತ್ತಾ? ಸೂಸೈಡ್ ಮಾಡ್ಕೊಂಡ ನಂತರ ಬಂದು ಬಾಯಿ ಬಡ್ಕೊಳ್ಳುವಂತಹದ್ದು ಬಿಟ್ಟು, ಅಳುವಂತಹದ್ದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಕೈಯಲ್ಲಿ ಮಾಡ್ಲಿಕ್ಕಾಗುವಂತಹದ್ದೆಲ್ಲ ಇಷ್ಟೇ. ಯಾರಾದ್ರೂ ಜೀವನ ಬೇಜಾರಾಗೋಗಿದೆ, ಸಾಕಾಗೋಗಿದೆ ಅಂದ್ರೆ ಅವ್ರ ಮುಂದೆ ಈ ಸಂದೇಶ ಹೇಳಿ ಬಲಪಡಿಸುವಂತಹದ್ದು. ಮಾಡ್ತೀವಿ ಆ ಕೆಲಸವನ್ನ. ನೀವಿದನ್ನ ಇನ್ನು 10 ಜನಕ್ಕೆ ಮಾಡಿದ್ರೆ ಆ 10 ಜನ ಹೋಗಿ ಇನ್ನೊಂದು 10 ಜನಕ್ಕೆ, ಆ 10 ಜನ ಹೋಗಿ 100 ಜನಕ್ಕೆ, ಈ ತರ ಹರಡ್ತಾ ನೀವೇ ಬೆಸ್ಟ್ ಕೌನ್ಸಿಲರ್ಸ್. ನಿಮಗಿಂತ ದೊಡ್ಡ ಸೈಕ್ಯಾಟ್ರಿಸ್ಟ್ಗಳು, ಸತ್ಯವೇದ ಗೊತ್ತಿರುವಂತಹ ವಿಶ್ವಾಸಿಗಳಿಗಿಂತ ಇನ್ನೂ ದೊಡ್ಡ ಸೈಕ್ಯಾಟ್ರಿಸ್ಟ್ಗಳು ಪ್ರಪಂಚದಲ್ಲಿ ಇಲ್ಲ ಪ್ರಿಯರೇ. ಡಾಕ್ಟರ್ಗಳು ಕೌನ್ಸಿಲಿಂಗ್ ಮಾಡುವುದಕ್ಕಿಂತ ಸೂಪರ್ ಆಗಿ 100 ಪಟ್ಟಷ್ಟು ಹೆಚ್ಚು ನೀವೇ ಕೌನ್ಸಿಲಿಂಗ್ ಮಾಡ್ಲಿಕ್ಕಾಗುವಂತಹದ್ದು. ಈ ವಾಕ್ಯ, ಈ ಸಂದೇಶ ಅರ್ಥ ಮಾಡ್ಕೊಂಡಿರುವಂತಹ ನೀವು. ಇದನ್ನ ನಾವೆಲ್ಲರೂ ಮಾಡ್ತೀವಿ. ಇದೆಲ್ಲ ನಮ್ಮ ಆದ್ಯ ಕರ್ತವ್ಯ, ಜವಾಬ್ದಾರಿ ಅನ್ನುವಂತಹದ್ದನ್ನ ಅರ್ಥ ಮಾಡ್ಕೊಂಡು ಈ ಜವಾಬ್ದಾರಿಯನ್ನು ನೆರವೇರಿಸ್ತೀವಿ ಅಂತ ನಂಬುತ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನ ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದಲ್ಲಿ, ಹೌದು ಅಪ್ಪ, ಸತ್ಯವೇದದಲ್ಲಿ ನೀವು ಬರ್ಸಿರುವುದಕ್ಕಿಂತ ಹೆಚ್ಚಾದ ವಿಜ್ಞಾನ, ನೀವು ಬರ್ಸಿರುವಂತಕ್ಕಿಂತ ಹೆಚ್ಚಾದ ಉತ್ಸಾಹವನ್ನ ಕೊಡುವಂತಹ ಮಾತುಗಳು ಪ್ರಪಂಚದಲ್ಲಿ ಯಾವ ಗ್ರಂಥದಲ್ಲೂ ಇಲ್ಲ. ಪ್ರಪಂಚದಲ್ಲಿ ಯಾರೂ ಸಹ ಹೇಳಲಿಕ್ಕೂ ಆಗುವುದಿಲ್ಲ ತಂದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರುವಂತಹ ನಾವು ಇದನ್ನ ಇನ್ನೊಬ್ಬರಿಗೆ ಮುಟ್ಟಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ, ಹೌದು ಅಪ್ಪ, ನಮಗೆ ಶರೀರದ ಮೇಲೆ, ಈ ಶರೀರ ನೀವು ನಮಗೆ ಕೊಟ್ಟಿದ್ದೀರಾ ಅಪ್ಪ, ಈ ಶರೀರದ ಮೇಲೆ ನಮಗೆ ಯಾವುದೇ ಅಧಿಕಾರ ಇಲ್ಲ. ನಾವು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದ್ದು ಅತ್ಯಂತ ದೊಡ್ಡ ಅಪರಾಧ, ಪಾಪ. ನಮ್ಮ ಪ್ರಾಣವನ್ನು ನೀವು ನಮಗೆ ಕೊಟ್ಟಿರ್ಬೇಕಾದ್ರೆ ಆ ಪ್ರಾಣದ ಮೇಲೆ ನಿಮಗೆ ಮಾತ್ರ ಅಧಿಕಾರ ಇರುತ್ತೆ, ನಮಗೆ ಇರೋದಿಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರುವಂತಹ ನಾವು ಸತ್ಯವೇದದಿಂದ ಉದಾಹರಣೆಗಳನ್ನು ನೋಡಿದೀವಿ, ಲೋಕದಲ್ಲಿ ನಡೀತಿರುವಂತಹ ಉದಾಹರಣೆಗಳನ್ನು ನೋಡಿದೀವಿ. ಇದನ್ನೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಇನ್ನೊಬ್ಬರಿಗೆ ಮುಟ್ಟಿಸಿ ಅವ್ರಿಗೂ ಸಹ ಉತ್ಸಾಹ ಪಡಿಸ್ತೀವಿ ನಿಮಗೋಸ್ಕರ ಬದುಕಲಿಕ್ಕೆ, ಹಾಗೆ ಅವರ ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ, ಇನ್ನೂ ನೀವು ಅವರ ಜೀವನಕ್ಕೆ ಕೊಟ್ಟಿರುವಂತಹ ಪೂರ್ಣ ಆಯುಷ್ಕಾಲವನ್ನ ಬದುಕುವಂತೆ ನಾವು ಮಾಡ್ತೀವಿ ಇನ್ನೊಬ್ಬರನ್ನ ಅನ್ನುವಂಥ ಭರವಸೆಯನ್ನ ಕೊಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಇಷ್ಟು ಜನರನ್ನ ಕೂಡಿಸಿ ಇಷ್ಟು ಜನರ ಕಿವಿಗೆ ನಿಮ್ಮ ಸತ್ಯವಾಕ್ಯ ಬೀಳಬೇಕು ಅನ್ನುವಂಥ ಉದ್ದೇಶದಿಂದ ಸಭಾಪಾಲಕರು ಹಾಗೆ ಅವರ ಕುಟುಂಬ ಪಡೆದಿರುವಂತಹ ಕಷ್ಟ ನಿಮಗೆ ಗೊತ್ತು ತಂದೆ. ಅವರನ್ನ ನೆನಪಿಸ್ಕೊಳ್ಳಿ, ಅವರ ಆರೋಗ್ಯ ಪರಿಸ್ಥಿತಿಗಳನ್ನ, ಅವರ ಅನಿವಾರ್ಯತೆಗಳನ್ನ, ಅವಶ್ಯಕತೆಗಳನ್ನ ನೆನಪಿಸ್ಕೊಳ್ಳಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ.